पूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा राम पूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज ರೀ ನಳಿನಮೂರೆ, ಏನಿವತ್ತು ನಿಮ್ ಮಗ ಅರವಿಂದಮ್ಮ ಆಗಿದ್ದಾರೆ? ಏನ್ ಗೀತ ನೀವ್ ಹೇಳ್ತಿರೋದು? ಅರವಿಂದಮ್ಮನ? ಬೆಳಗ್ಗೆನೆ ಅವನು ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡ್ ಬಂದಿದ್ದಾನ? ಅಲ್ಲ, ಹೆಣ್ಮಕ್ಳಿಗೆ ಮದ್ವೆ ಆಗ್ಲಿಲ್ಲ ಅಂದ್ರೆ ತುಳಸಿ ಪ್ರದಕ್ಷಿಣೆ ಹಾಕು ಅಂತ ಹೇಳ್ತಾರೆ. ನಿಮ್ ಮಗನು ಅದೇ ರೀತಿ ತುಳಸಿ ಪ್ರದಕ್ಷಿಣೆ ಹಾಕ್ತಿದಾನಲ್ಲ? ಹೌದಾ? ಅಯ್ಯೋ ರೀ, ಬಂದೆ ತಡಿಯೇ. ರೀ ಬನ್ರಿ, ಇಲ್ಲಿ ಬನ್ರಿ. ಏನೇ ಅದು? ಅಲ್ಲಿ ನೋಡ್ರಿ. ಓ ಕರ್ಮ ಕರ್ಮ. ಲೋ ಅರವಿಂದ, ಏನೋ ಇದು? ಯಾರಾದ್ರೂ ಕನ್ಸಲ್ ಬಂದು ಹೇಳಿದ್ರೇನೋ ತುಳಸಿ ಕಟ್ಟೆ ಪ್ರದಕ್ಷಿಣೆ ಮಾಡು ಬೇಗ ಮದುವೆ ಆಗುತ್ತೆ ಅಂತ? ಯಾರೋ ಕನ್ಸಲ್ ಬಂದು ಹೇಳ್ಬಿಟ್ರೆ ಬೆಳಗ್ಗೆ ತುಳಸಿ ಕಟ್ಟೆ ಸುತ್ಬಿಡ್ಬೇಕಾ? ಅಥವಾ ಈ ಹೆಂಗಸರೆಲ್ಲ ತುಳಸಿ ಕಟ್ಟೆ ಸುತ್ತಾರಲ್ಲ ಅವ್ರಿಗೆಲ್ಲ ಯಾರಾದ್ರೂ ಕನ್ಸಲ್ ಬಂದು ಹೇಳಿರ್ತಾರ? ಹೌದು, ಯಾರೋ ಕನ್ಸಲ್ ಬಂದು ತುಳಸಿ ಕಟ್ಟೆ ಸುತ್ತು ಅಂತಾನೆ ಹೇಳ್ತಾರ? ನಿನ್ನುದ್ದಕ್ಕೂ ಬುದ್ಧಿ ತುಂಬಿದೆ ಅಂತ ಗೊತ್ತಪ್ಪ. ಯಾಕಪ್ಪ ಅಂತ ಕೇಳಿದ್ದು ಒಂದು ಪ್ರಶ್ನೆಗೆ ಹೋಟೆಲ್ ನಲ್ಲಿ ತಿಂಡಿ ಏನಿದೆ ಅಂತ ಕೇಳಿದ್ರೆ ಇದ್ದಿದ್ದು ಇಲ್ದೇ ಇದ್ದು ಎಲ್ಲ ಸೇರಿಸಿ ಪಟ್ಟಿ ಮಾಡಿ ಬಡ ಅಂತ ಹೋದಿರ್ತಾರಲ್ಲ, ಹಾಗಾಯ್ತು. ನಿಮ್ಮಮ್ಮ ಬುದ್ಧಿವಂತೆ, ನಿನ್ನ ನೋಡಿದ ತಕ್ಷಣ ನನ್ನನ್ನು ಕರೆದು ಬಿಟ್ಲು. ಯಾಕೆ ಹೇಳು? ನೀನು ಕೇಳೋ ಪ್ರಶ್ನೆಗಳಿಗೆ ಅವಳಿಂದ ಉತ್ತರ ಕೊಡಕ್ ಆಗಲ್ವಲ್ಲ? ವೆರಿ ಸಿಂಪಲ್. ನಾನು ಬೇಗ ಮದುವೆ ಆಗ್ಲಿ ಅಂತ ತುಳಸಿ ಪ್ರದಕ್ಷಿಣೆ ಹಾಕ್ತಾ ಇಲ್ಲ. ಮತ್ತೆ ಈ ಹೆಂಗಸರೆಲ್ಲ ತುಳಸಿ ಕಟ್ಟೆ ಸುತ್ತಾರಲ್ಲ ಅವ್ರಿಗೆ ಮುಂದೆ ಏನಾಗುತ್ತೆ ನೋಡೋಣ, ಅಂದ್ರೆ ರಿಸಲ್ಟ್ ಏನಾಗುತ್ತೆ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಅದೇ ಹೇಗೋ? ಈಗ ಭವಿಷ್ಯ ಕೇಳ್ತೀಯಲ್ವನಪ್ಪ? ಹೌದು. ಗಂಡಸ್ರಿಗೆ ಯಾವ ಕೈ ನೋಡ್ತಾರೆ? ಬಲಗೈ. ಹೆಂಗಸರಿಗೆ ಎಡಗೈ. ಅಂದ್ಮೇಲೆ ಉಲ್ಟಾ, ಅವ್ರಿಗಾಗಿದ್ದು ನಮಗಾಗ್ಬಾರ್ದು ಅಂತ. ವೆರಿ ಸಿಂಪಲ್. ಅಂದ್ರೆ ಮದ್ವೆ ಆಗ್ಬಾರ್ದು ಅಂತನಾ? ರವರವರ ಭಾವಕ್ಕೆ ರವರವರ ಭಕುತಿಗೆ. ಆಯ್ತಲ್ಲೇ, ನಡಿ ಹೋಗೋಣ. ನಿನಗಂತೂ ಸೊಸೆ ಬರೋ ಭಾಗ್ಯನೇ ಇಲ್ಲ. ನಡಿ. ನೀವು ಅವನ್ ಮಾತಿಗೆ ಸೊಪ್ಪಾಕಿ. ಅಲ್ಲರಿ, ಅವನ್ನ ಕೂರ್ಸ್ಕೊಂಡು ಸಿಕ್ತಾಗ ಹೇಳಿ, ನೋಡೋ ನಮಗೂ ವಯಸ್ಸಾಯ್ತು, ಕೈನಲ್ಲಿ ಆಗಲ್ಲ ಅಂತ. ಯಾರು ಕೇಳ್ಬೇಕಾಗಿಲ್ಲ, ನಮಗೂ ಅರ್ಥವಾಗುತ್ತೆ. ಆದ್ರೆ ಏನ್ ಮಾಡ್ಲಿ, ಆ ಭಗವಂತನ ಬುಕ್ಕಲ್ಲಿ ನನ್ನ ಹೆಸರು ಎಂಟ್ರಿನೇ ಆಗಿಲ್ಲ ಅನ್ಸುತ್ತೆ. ಅರ್ಥವಾಯ್ತು. ದಟ್ಸ್ ಫೈನ್. ನಿನಗೇನಾದ್ರೂ ಅರ್ಥವಾಯ್ತೇನೆ? ಅಯ್ಯೋ ಮಂಕೆ, ಅವನಿಗೆ ಕಂಕಣ ಬಲ ಕೂಡಿ ಬರ್ಲಿ ಅಂತ ನಮ್ಮಿಬ್ಬರನ್ನ ದೇವರಲ್ಲಿ ಬೇಡ್ಕೊಳ್ಳಿ ಅಂತ. ಅದನ್ನ ನಾನು ದಿನ ಮಾಡ್ತಾನೆ ಇದೀನಲ್ಲ. ಅಪ್ಪ ಮಗ ಇಬ್ರು ಸೇರ್ಕೊಂಡು ನನ್ಗೇನು ತಿಳಿದೇ ಇರೋ ಹಾಗೆ ಮಾತಾಡ್ತಾ ಇದ್ದೀರಾ. ಒಂದೇ ತರ ಒಂದೇ ಗುಣ. ನಡಿ ನಡಿ, ನನ್ನ ಕರ್ಮ. ಅಮ್ಮ ಅಮ್ಮ. ಹಾ ಬಂದೆ, ಆಯ್ತು. ಏನೋ ಇದು, ಇಷ್ಟು ಬೇಗನೆ ರೆಡಿ ಆಗಿ ಬಂದ್ಬಿಟ್ಟಿದ್ಯಾ? ಅಲ್ವೋ, ಸ್ನಾನ ಮಾಡ್ಕೊಂಡು ರೂಮ್ ಸೇರ್ಬಿಟ್ರೆ ಅರ್ಧ ಗಂಟೆ ಆದ್ರೂ ಮನುಷ್ಯ ಹೊರಗಡೆನೆ ಬರ್ದೇ ಇರೋನು. 5 ನಿಮಿಷಕ್ಕೆಲ್ಲ ಬಂದ್ಬಿಟ್ಟಿದ್ಯಾ? ಉಳಿದ 25 ನಿಮಿಷ ಬೃಂದಾವನ ಕಟ್ಟೆ ಹತ್ರ ಹಾಳಾಗೋಯ್ತಲ್ಲ. ಇವತ್ ನನ್ನ ರೂಮ್ ನಲ್ಲಿ ನನಗೆ ಇದ್ದಿದ್ ಭಾಗ್ಯ ಬರೀ 5 ನಿಮಿಷ. ಆ 25 ನಿಮಿಷದಲ್ಲಿ ಬರೀ 15 ನಿಮಿಷ ಕೊಟ್ರೆ ಬೇಗ ನೀನು ಟಿಫನ್ ರೆಡಿ ಮಾಡ್ಕೊಂಡು ತಗೊಂಡ್ ಬಂದ್ಬಿಡ್ತೀನಿ. ಅಮ್ಮ, ನಿನಗೆ ಸ್ನಾನದಿಂದ ಟೈಮ್ ಅಲಾಟ್ಮೆಂಟ್ ಇರೋದು ಬರೀ 30 ನಿಮಿಷ. ಅದು ಬಾತ್ರೂಮ್ ನಲ್ಲಿ ಇರ್ಬೋದು, ಇಲ್ಲ ನನ್ನ ಬೆಡ್ರೂಮ್ ನಲ್ಲಿ ಇರ್ಬೋದು. ಲೋ, ಒಂದ್ 10 ನಿಮಿಷ ಟೈಮ್ ಕೊಡೋ, ಮಾಡ್ಬಿಡ್ತಾಳೆ. ಲೇ, ಏನೇ ಮಾಡ್ತಿದ್ಯಾ ಒಳಗಡೆ? ಏನಿಲ್ಲ ರೀ, ಒಂದ್ ಒಗ್ಗರಣೆ ಹಾಕಿದ್ರೆ ಆಗೋಯ್ತು ಅಷ್ಟೇ. ಬಾಯಿನಲ್ಲಿ ಹೇಳಿದ್ರೆ ಸುಲಭನ ಒಗ್ಗರಣೆ ಹಾಕೋದು? ಎಣ್ಣೆ ಕಾಯ್ಬೇಕು, ಸಾಸಿವೆ ಹಾಕ್ಬೇಕು, ಉದ್ದಿನ ಬೇಳೆ ಹಾಕ್ಬೇಕು, ಕಡಲೆಬೇಳೆ ಹಾಕ್ಬೇಕು. ಅಕಸ್ಮಾತ್ ಸರಿಯಾಗಿ ಹುರ್ದಿಲ್ಲ ಅಂದ್ರೆ ಸಾಸಿವೆ ಅಸಸ್ಯಾಗಿರುತ್ತೆ, ಹೋಟೆಲ್ ನಲ್ಲಿ ತಿಂದಂಗೆ ಇರುತ್ತೆ. ಆಮೇಲೆ ಹಾಳಾದ ಕರ್ಬೇವು ಬೇರೆ. ಏನ್ ಹಾಗೆ ನೋಡ್ತಾ ಇದ್ಯಾ? ನಾನೇನ್ ಕುಕ್ಕರಿ ಪ್ರೋಗ್ರಾಮ್ ನಡ್ಸ್ಕೊಡ್ತಾ ಇದ್ದೀನಿ. ನೋಡಮ್ಮ, ನನಗೆ ಶೂ ಕಟ್ಟಕ್ಕೆ ಅಂತ ಸ್ವಲ್ಪ ಟೈಮ್ ಬಾಕಿ ಇತ್ತು. ಅದನ್ನು ನಾನು ಮಾತಾಡ್ತಾ ಇದ್ದೆ, ನೀನ್ ಕೇಳ್ತಾ ಇದ್ದೆ. ಆ ಟೈಮು ಮುಗೀತು, ನಾನ್ ಬರ್ತೀನಿ. ನೋಡಪ್ಪ, ನಾನಿರೋದು ಒಬ್ಳೆ, ನನ್ಗಿರೋದು 2 ಕೈ. ಅದ್ರ ಜೊತೆ ಇನ್ನೂ 2 ಕೈ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೇಳು, ಚೆನ್ನಾಗಿ ಹೇಳು. 30 ವರ್ಷದಿಂದ ಇದೆಯಲ್ಲ ಮುದ್ದಾದ 2 ಕೈ. ಆ ಕೈ ನಂಬ್ಕೊಂಡ್ರೆ ಅಷ್ಟೇ. ಯಾಕೆ ಹಂಗ ಹೇಳ್ತೀಯಾ? ಲೇ, ಈ 2 ಕೈಗಳನ್ನೇ ನಂಬ್ಕೊಂಡು 30 ವರ್ಷದಿಂದ ನನ್ ಜೊತೆ ಸಂಸಾರ ಮಾಡ್ಕೊಂಡು ನೀನ್ ಸುಖವಾಗಿಲ್ವೇನೆ? ಲೇ, ನಾನೇನಾದ್ರೂ ಅಡಿಗೆ ಮಾಡಕ್ ಶುರು ಮಾಡ್ಬಿಟ್ಟೆ ಅಂತಂದ್ರೆ ಇಕ್ಕಾಗಲ್ಲ, ಹೋಟ್ಲಿಗೆ ಹೋಗ್ಬೇಕು. ಆ ಕೆಲ್ಸನ ಈಗ್ಲೇ ಇವತ್ತೇ ಮಾಡ್ತೀನಿ. ಬರ್ಲಾ? ನೋಡು, ನಮ್ ಮನೆಗ್ ಸೊಸೆ ಏನಾದ್ರೂ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನೋಡಮ್ಮ, ಚೆನ್ನಾಗಿರ್ತಾ ಇತ್ತು, ಚೆನ್ನಾಗಿರ್ತಾ ಇಲ್ವೋ, ನನ್ಗೆ ಅದ್ರ ಬಗ್ಗೆ ಮಾತಾಡಕ್ ಟೈಮು ಇಲ್ಲ, ಮನಸ್ಸು ಇಲ್ಲ. ಬರ್ಲಾ? ನನ್ನ ಕರ್ಮ. ಆ ದೇವ್ರು ಇವನಿಗೆ ಮನಸ್ಸು ಕೊಡ್ತಾನು, ಇಲ್ಲ ನನಗೆ ಮುಕ್ತಿ ಕೊಡ್ತಾನೆ. ಆ ಮುಕ್ತಿ ಕತೆ ಆಮೇಲೆ ಇರ್ಲಿ, ಮೊದಲು ನನ್ ಹೊಟ್ಟೆ ಹಸಿವುಗೊಂದು ಮುಕ್ತಿ ಕೊಡು. ಹೋಗು, ಮಾಡೋಗು. ಅದೇನೋ ಒಗ್ಗರಣೆ ಬಾಕಿ ಇದೆ ಅಂದಲ್ಲ. ಅಬ್ಬಬ್ಬಬ್ಬಾ ಅಪ್ಪ. ಓಕೆ ಓಕೆ, I'll contact you later. Have a nice day. ರೇ ಜಗದೀಶ್. ಬಂದೆ ಸರ್. ಆ ನರಸಿಂಹನ್ ಕರೀರಿ.
ಅವ್ರಿನ್ನು ಆಫೀಸಿಗೆ ಬಂದಿಲ್ಲ ಸರ್. ಏನ 12 ಗಂಟೆ ಆಯ್ತು ಇನ್ನು ಆಫೀಸ್ ಬಂದಿಲ್ವಾ? ಇದೇನು ಆಫೀಸಾ ಛತ್ರನ? ಅವ್ರಿಗೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಇವತ್ತು. ಅರವಿಂದ, ಟೈಮ್ ಸೆನ್ಸ್ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಆಫ್ಟರ್ನೂನ್ ಆಯ್ತು, ನೀವಿನ್ನು ಗುಡ್ ಮಾರ್ನಿಂಗ್ ಅಲ್ಲೇ ಇದ್ದೀರಾ? ಆಫೀಸ್ ಬರೋ ಹೊತ್ತೇನ್ರಿ ಇದು? ನಿಮ್ಮ ನೀವು ಏನಂತ ಅನ್ಕೊಂಡಿದ್ರೆ ಹೇಳಿ. ಸರ್ ನಾನು ಈ ಆಫೀಸಲ್ಲಿ ಕ್ಲರ್ಕು ಸರ್, ಹೊರಗಡೆ ಮ್ಯಾರೇಜ್ ಬ್ರೋಕರ್ ಸರ್. ಈ ಮಾತು ಹೇಳೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವೇನ್ರಿ? ನಾಚಿಕೆ ಪಟ್ಕೊಂಡು ಮೂಲಲ್ಲಿ ಕೂತ್ಕೊಂಡ್ರೆ ಸಂಪಾದನೆ ಮಾಡೋದು ಹೇಗೆ ಸರ್? ನೀವು ಕೊಡೋ ಸಂಬಳದಲ್ಲಿ ನಾನು ಸಂಸಾರ ತುಗ್ಸಕ್ಕಾಗತ್ತಾ? ನೋಡ್ರಿ, ನಾನು ಸಂಬಳ ಕಡಿಮೆನೆ ಕೊಡ್ತಾ ಇರ್ಬೋದು, ಆದ್ರೆ ಕರೆಕ್ಟ್ ಆಗಿ ಕೊಡ್ತೀನಿ. ಟೈಮ್ ಸರಿಯಾಗಿ ಕೆಲ್ಸಕ್ಕೆ ಬರೋದು ನಿಮ್ ಕರ್ತವ್ಯ. ಇಷ್ಟ ಇಲ್ಲಂದ್ರೆ ಬಿಟ್ಟು ಹೋಗ್ರಿ. ನರಸಿಂಹಯ್ಯನವರೇ, ಹೆಣ್ಣನ್ನ ಗಂಡಕ್ ತೋರಿಸಿ, ಗಂಡನ ಹೆಣ್ಣಕ್ ತೋರಿಸಿ, ಅವ್ರಿಗೆ ಮದುವೆನೂ ಮಾಡಿಸಿ, ಅವ್ರ ಜವಾಬ್ದಾರಿನ ತಲೆ ಮೇಲೆ ಹೊರಿಸಿ ನಿಮ್ ಜವಾಬ್ದಾರಿ ಕಳ್ಕೊಂಡ್ಬಿಡ್ತೀರಿ, ಮೇಲ್ ಕಮಿಷನ್ ತಗೋತೀರಿ ಅಂತ ನೀವು ಆಫೀಸಿಗೆ ಬರೋದನ್ನು ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೋಬೇಕಲ್ವಾ? ಅಪ್ಪ ಅರವಿಂದ, ಸುಮ್ಮರಯ್ಯ, ಉರಿಯೋ ಬೆಂಕಿಗೆ ಶಿವಾಜಿನಗರ ಡಾಲ್ಡಾ ಸುರಿಬೇಡ. ಮಿಸ್ಟರ್ ಅರವಿಂದ್, ನೀವು ಸರಿಯಾಗಿ ಹೇಳಿದ್ರಿ. ಹೇಳಿ, ಇವ್ರಿಗೆ ಏನ್ ಪನಿಷ್ಮೆಂಟ್ ಕೊಡೋಣ ಅಂತ? ಸರ್, ನಮ್ಮನ್ನೆಲ್ಲಾ ನಿಮ್ ಫ್ಯಾಮಿಲಿ ತರ ನೋಡ್ಕೋತೀರಾ, ನೀವಿನ್ನೇನ್ ಪನಿಷ್ಮೆಂಟ್ ಕೊಡ್ತೀರಾ ಸರ್? ನಿಮ್ಗೆ ಮುಂಗೋಪ ಜಾಸ್ತಿ ಇರ್ಬೋದು, ಆದ್ರೆ ನಿಮ್ ಮನಸ್ಸು ಮಲ್ಗೆ ಹೂ ಇದ್ದಂಗೆ ಸರ್. ರೇ ನರಸಿಂಹಯ್ಯನವರೇ, ಇನ್ಮೇಲೆ ಯಾವತ್ತೂ ಯಜಮಾನ್ ಹತ್ರ ಹಾಗೆ ಮಾತಾಡಬೇಡಿ. ಸಂಬಳದ ವಿಷಯ ಕೂಡ ಮಾತಾಡಬೇಡಿ. ಏನೇ ಕೆಲಸ ಮಾಡಿದ್ರು ಕೆಲ್ಸದ ಮೇಲೆ ಗೌರವ ಇರಬೇಕು, ಗೊತ್ತಾಯ್ತಾ? ನಾನೇನಯ್ಯ ಮಾಡ್ಲಿ ಅರವಿಂದು, ಇವತ್ತು 3 ಮದುವೆದು ಕಮಿಷನ್ ಬರ್ಬೇಕಿತ್ತು. ನಾನೇನಾದ್ರು ಮದುವೆ ಮುಗಿದ್ಮೇಲೆ ಹೋಗಿದ್ರೆ ಯಾರು ಕ್ಯಾರೆ ಕೆಂಗೇರಿ ಅಂತಿರ್ಲಿಲ್ಲ. ಸರ್, ಇನ್ನೊಂದ್ಸರಿ ಇಂತ ತಪ್ಪು ಮಾಡಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರಿ ಸರಿ, ಕೆಲಸ ನೋಡಿ. ಮನೆಯಿಂದ ಸ್ವೀಟ್ ತಂದಿಲ್ವೇನ್ರಿ? ತಂದಿದ್ದೆ ಸರ್, ತಂದಿದ್ದೆ ಸರ್. ಮನೆಗೆ ತಗೊಂಡೋಗು ಅಂತ ಜಾಸ್ತಿನೇ ಕೊಟ್ಟಿದ್ರು. ತಗೊಳ್ಳಿ ಸರ್. ಥ್ಯಾಂಕ್ ಯು. ಲೇ ನರಸಿಂಹ, ಇವತ್ತಿ ಅರವಿಂದ ಏನಾದ್ರೂ ಅಡ್ಜಸ್ಟ್ ಮಾಡದೇ ಇದ್ದಿದ್ರೆ ನಿನ್ ಗತಿ ಅಷ್ಟೇ ಕಣೋ. ಅಲ್ಲ ಕಣೋ, ವರ್ಷವೆಲ್ಲ ಮದುವೆ ಮನೇಲಿ ಅಡ್ಜಸ್ಟ್ ಮಾಡ್ತೀನಿ ಅನ್ನೋಂಗೆ ಆರ್ತಿಯಲ್ಲೋ. ಅರವಿಂದ, ತುಂಬಾ ಥ್ಯಾಂಕ್ಸ್ ಕಣಯ್ಯ. ಥ್ಯಾಂಕ್ಸ್ ಇರ್ಲಿ, ಮೊದ್ಲು ನಮ್ಮ ಅರವಿಂದ್ಗೊಂದು ಒಳ್ಳೆ ಹೆಣ್ಣು ನೋಡಿ. ಹೆಣ್ಣ? ಅಯ್ಯಯ್ಯೋ, ATM ಕಾರ್ಡ್ನ ಕೈನಲ್ಲಿ ಇಟ್ಕೊಂಡು ಕ್ಯಾಶ್ಗೋಸ್ಕರ ಊರಲ್ಲಿರೋ ಬ್ಯಾಂಕ್ನೆಲ್ಲಾ ಹುಡುಕ್ದಂಗಾಯ್ತು. ಅರವಿಂದ, ನಮ್ಮ ಅಕ್ಕನ ಮಗಳಿದ್ದಾಳೆ, ವಿಚಾರಿಸ್ಬಿಟ್ಟು ನಿಮ್ಮನೆಗೆ ಬಂದು ತಿಳಿಸ್ತೀನಿ, ಓಕೆನಾ? ಕಮಿಷನ್ ನೀನ್ ಮೊದ್ಲು ಹುಡುಗಿನ ನೋಡಿ ಒಪ್ಕೊಳಪ್ಪ. ಅವ್ರನ್ನೇನ್ ಕೇಳ್ತಿರ್ರಿ, ಫಸ್ಟ್ ನೀವು ಅವ್ರ ಹತ್ರ ಹೋಗಿ ಮಾತಾಡಿ. ಆಯ್ತು, ಹೋಗಿ ಮಾತಾಡ್ತೀನಿ. ನೀವ್ಯಾಕೆ ಸುಮ್ಮನೆ ಇದ್ರಿ? ತಗೊಳ್ರಿ ಸ್ವೀಟು. ಥ್ಯಾಂಕ್ ಯು. ನೀನು ತಗೊಳಯ್ಯ. ಆಕ್ಬಿಟ್ಟ ಬಂಗಾರಿ ಅಳ್ಬಾರ್ದು 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 ಮಾ. ಚುಚು ನನ್ನಪ್ಪ ನೀನು. ಏನ್ ಗಂಡಸ್ರು ಏನು ನೆಟ್ ಕಂಡ್ಬಿಟ್ಟು ನೋಡೋದು ಅಲ್ಲದೆ ಕಣ್ಸನ್ನೇ ಬೇರೆ ಮಾಡ್ತಾನೆ. ಅಪ್ಪ, ಅಮ್ಮ, ಅಮ್ಮ ಬಾಮ ಇಲ್ಲಿ. ಅಯ್ಯೋ ಯಾಕೆ ಕೂಗೋತಾ ಇದ್ದೀರಾ? ನಾನೇನ್ ಮಾಡ್ದೆ? ಅದು ಕಾಲು ಗೆಜ್ಜೆ ತೊಳೆ ಬಾ. ಕಾಲು ಗೆಜ್ಜೆಗೋಸ್ಕರ ಸನ್ನೆ ಮಾಡಿದ್ರ? ನಾನೇ ತಪ್ಪು ತಿಳ್ಕೊಬಿಟ್ಟೆ. ಆ ಗೆಜ್ಜೆ ಮಗುದಾಗದೆ ಅವಳದೇ ಆಗಿದ್ದಿದ್ರೆ ದಡ್ಡ. ಮಗುಗೆ ಹಾಲು ಕುಡಿಸ್ತಾ ಇದ್ಮೇಲೆ ಅವಳಿಗೆ ಮದುವೆ ಆಗಿದೆ ಅಂತ ತಾನೇ ಲೆಕ್ಕ. ಯಾರೋ ಏನೋ ಒಂದು 5 ನಿಮಿಷ ದೇವಸ್ಥಾನದಲ್ಲಿ ನೋಡಿದ ತಕ್ಷಣ ಅವಳನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಪಡೋದು ತಪ್ಪಲ್ವಾ? ನೋಡಿರಾರೆ, ಆ ಬ್ರಹ್ಮ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಮೊದ್ಲೇ ಗಂಟ ಹಾಕಿರ್ತಾರೆ ಅಂತ ತಿಳಿದವ್ರು ಹೇಳ್ತಾರೆ. ಏನಂತೀರಿ? ನಾನು ನಿಮ್ ಮಗನಿಗೆ
ಊರಲ್ಲಿರೋ ಹೆಣ್ಣುಗಳು ಫೋಟೋಗಳನ್ನೆಲ್ಲ ತೋರಿಸ್ದೆ, ಏನಾದ್ರೂ ಒಂದು ಕೊಂಕು ನುಡಿದು ಕೊಕ್ಕೆ ಹಾಕ್ಬಿಡ್ತಾನೆ. ಅದಕ್ಕೆ ಈ ಸರಿ ಹಾಗಾಗ್ಬಾರ್ದು ಅಂತ ನಾನೇ ಹೆಣ್ಣು ನೋಡ್ಕೊಂಡು ಖುದ್ದಾಗಿ ಬಂದಿದ್ದೀನಿ ತಾಯೇ. ಹೆಣ್ಣು ಸದ್ಯ ನಮ್ಮ ಅಕ್ಕನ ಮಗಳೇನೆ, ಫೋಟೋ ವ್ಯವಹಾರ ಎಲ್ಲ ಬೇಡ. ಹುಡುಗಿನ ಖುದ್ದಾಗಿ ನೀವು ನೋಡಿ, ಫೋಟೋ ಮಾತ್ರ ನಮಗ್ ತೋರಿಸಿ, ಅದೇ ತಾನೇ ನಿಮ್ ಸ್ಟೈಲ್. ಅದು ಬೇಡ ಅಂತಾನೆ ಕಣೋ, ನಿನ್ನೆ ಕರ್ಕೊಂಡು ಹೋಗ್ತೀನಿ. ಹುಡುಗಿ ಯಾರು, ತಂದೆ ಏನು? ಹುಡುಗಿ ತಾಯಿ ತರ ಇದ್ದಾಳ, ತಂದೆ ತರ ಇದ್ದಾಳ? ಹುಡುಗಿ ಯಾರ್ ಹಾಗಿದ್ರೇನು, ಲಕ್ಷಣವಾಗಿದ್ರೆ ಅಷ್ಟೇ ಸಾಕು. ಹಾಗಲ್ಲಮ್ಮ, ಹುಡುಗಿ ತಂದೆ ತರ ಇದ್ರೆ ಅದೃಷ್ಟ, ಹುಡುಗ ತಾಯಿ ತರ ಇದ್ರೆ ಅದೃಷ್ಟ ಅಂತಾರೆ. ನೀನ್ ಯಾರ್ ಹಾಗಿದ್ಯಾ? ಅದೇ ಎಡವಟ್ಟಾಗಿರೋದು. ನಾನ್ ನಿನ್ ತರನೂ ಇಲ್ಲ, ಅಪ್ಪನ ತರನೂ ಇಲ್ಲ. ನೋಡಯ್ಯ, ಹುಡುಗಿ ಲಕ್ಷಣವಾಗಿ ನಿನಗೆ ಹೇಗ್ಬೇಕೋ ಹಾಗೆ ಇದ್ದಾಳೆ. ಹೇಳಿರ ಹುಡುಗಿ ನೋಡಕ್ ಯಾವಾಗ ಹೋಗೋಣ? ಎಲ್ರಿಗೂ ಅನುಕೂಲ ಆಗುವ ಹಾಗೆ ಭಾನುವಾರ ಸಂಜೆ ರಾಹುಕಾಲ ಬಿಟ್ಟು. ಸರಿಯೇನೆ? ರೀ, ಅಡಿಗೆ ಮನೆನ ಬಿಟ್ಟು ಹೊರಗಡೆ ವ್ಯವಸ್ಥೆನ ನೋಡ್ಕೊಳ್ಳಿ. ಆಯ್ತು. ಅಯ್ಯೋ, ಈ ಮಗು ಬೇರೆ ಅಳ್ತಾ ಇದೆ. ಇಂದ್ರ ಇನ್ನೂ ರೆಡಿ ಆಗ್ತಿದ್ದಾಳೆ ಅಲ್ವೇ? ಇಂದ್ರ ರೆಡಿ ಆಗೋದು ಮಗುಗೇನೆ ಗೊತ್ತಾಗುತ್ತೆ. ಅದಕ್ಕೆ ಹಸುವಾಗಿದೆ, ಅದಕ್ಕೆ ಅಳ್ತಾ ಇದೆ. ಓ, ಅವ್ರ ಬದುಲು ಅಂತ ಕಾಣುತ್ತೆ. ನಡಿ ಹೋಗೋಣ. ಬನ್ನಿ 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 ಬನ್ನಿ. ನಮಸ್ಕಾರ. ನಿಮಗೆ ನಮಸ್ಕಾರ. ಬಾವಾ, ನೀವು ನನ್ನ ಬನ್ನಿ ಅಂತ ಕರಿಬೇಕಾಗಿಲ್ಲ, ಬಾಯಿ ಬಿಟ್ಟು ಸುಮ್ನೆ ಬಾ ಅಂದ್ರೆ ಸಾಕು, ನಾನ್ ಬಂದ್ಬಿಡ್ತೀನಿ. ಹಾಗೆಲ್ಲ ಹಗುರವಾಗಿ ಕರೆಯಕ್ಕಾಗುತ್ತೇನೆಯಾ? ಯಾಕೆ? ಹೆಂಡತಿ ಅಣ್ಣ ತಮ್ಮ ಅಂದ್ರೆ ಎಡಬಲ ತೋಳಿದ್ದಾಗೆ. ಅದೇನೋ ಗಾದೆ ಇದೆಯಲ್ಲ, ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವ್ರು ಅಂತಾರಲ್ಲ, ಹಾಗೆ ಅಲ್ವರಾ? ಬಾವ ಯಾವಾಗ್ಲೂ ಹಾಗೇನೆ ತಮಾಷೆ ಮಾಡ್ತಾ ಇರ್ತಾನೆ. ನಡಿ ನಡಿ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ. ಕಾಮಿಡಿ ಬಾವ. ಬಾಪ ಅರವಿಂದ್, ಬಾ ಬಾ. ಬನ್ನಿಮ್ಮ. ಕೂತ್ಕೊಳ್ಳಯ್ಯ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿಮ್ಮ. ಕೂತ್ಕೊಳ್ಳಿ. ತಮಗೆ ಈ ಮನೆ ಹಿಡಿಸ್ತೋ ಇಲ್ವೋ? ನಾನ್ ಮನೆ ನೋಡ್ತಾ ಇದ್ದೀನಿ ಅನ್ಕೊಂಡ್ರ? ಖಂಡಿತ ಇಲ್ಲ. ನಮ್ಮ ಮನೆನ, ನನ್ನ ಮನಸ್ಸನ್ನ ಬೆಳಗೋ ಹುಡುಗಿ ಫೋಟೋ ಎಲ್ಲಾದ್ರೂ ಇದೆಯಾ ನೋಡ್ತಾ ಬಾವಾ, ನೀವು ತಪ್ಪು ತಿಳ್ಕೊಬೇಡಿ. ನಮ್ಮ ಅರವಿಂದ ಯಾವಾಗ್ಲೂ ಹಾಗೇನೆ ಕಾಮಿಡಿ ಮಾಡ್ತಾ ಇರ್ತಾನೆ. ಇರ್ಲಿ. ನಾನು ಹೇಳಿದ್ರೆ ತಪ್ಪೇನಿಲ್ವಲ್ಲ? ಈಗ ಎಲ್ರ ಮನೇಲೂ ದೊಡ್ಡ ದೊಡ್ಡ ಫೋಟೋ ಹಾಕದೇ ತಾನೆ ಫ್ಯಾಷನ್. ಹೌದೌದು, ಇವ್ರು ಹೇಳಿದ್ರು ಸತ್ಯ ಇದೆ. ಮೊದಲು ಮನೆಗಳಲ್ಲಿ ಹಾಲಲ್ಲಿ ದೇವ್ರ ಫೋಟೋಗಳನ್ನ ಸಾಲ ಆಗಿಡ್ತಾ ಇದ್ರು. ಆದ್ರೆ ಈಗ ನೋಡಿ, ಬೆಂಗಳೂರಲ್ಲಿ ಗುಬ್ಬಚ್ಚಿಗಳನ್ನ ಹೇಗೆ ನೋಡೋಕ್ ಸಾಧ್ಯವಿಲ್ವೋ ಹಾಗೆ ಮನೆಗಳಲ್ಲಿ ದೇವ್ರ ಫೋಟೋಗಳು ಮಾಯ ಆಗ್ಬಿಟ್ಟಿವೆ. ನೋಡ್ದ, ನನ್ ಮಾತಿಗೆ ಎಷ್ಟು ಅರ್ಥ ಇದೆ? ಏಯ್, ಸಾಕ್, ಸುಮ್ಮನೆ ಕೂತ್ಕೊಳ್ಳೋ. ರೀ, ಅವಳನ್ನ ಕರ್ಕೊಂಡ್ ಬರ್ತೀನಿ. ಆಯ್ತು. ಅಪ್ಪ, ನಾವು ರಾಹುಕಾಲ ಮುಗಿಸ್ಕೊಂಡ್ ತಾನೇ ಮನೆಯಿಂದ ಹೊರಟಿದ್ದು. ಹೌದು, ಯಾಕೋ? ಯಾಕೆ, ಏನಾದ್ರು ಅನುಮಾನನಾ? ಹುಡುಗಿ ಇನ್ನೂ ಬಂದಿಲ್ಲಲ್ಲ, ಅದಕ್ಕೆ ಕೇಳಿದೆ. ಆಗ ಅವಳು ಅದಕ್ಕೆ ಹೋಗಿರೋದು. ಈಗ ಕರ್ಕೊಂಡ್ ಬಂದ್ಬಿಡ್ತಾಳೆ. ಬಂದ್ಬಿಡ್ತಾರೆ. ಬಂದ್ರು. ಕೊಡಮ್ಮ, ಎಲ್ರಿಗೂ ಕೊಡು. ಎಲ್ಲೂ ನೋಡ್ದಂಗಿದೆಯಲ್ಲ. ನೀನು ಚೆನ್ನಾಗಿ ನೋಡ್ಕೊಳೆ. ಅಲ್ಲಿ ಅಲ್ಲಿ ನಿಮ್ಮ ಅತ್ತೆ ಮಾವ ಕೊಡು. ಎಲ್ಲೋ ನೋಡಿದ್ದೀನಲ್ಲ. ನನ್ನ ಏಕೈಕ ಮಗಳು ಇಂದ್ರ ಅಂತ. ನನ್ನ ಏಕೈಕ ಮಗ. ಗಂಡು ಮಕ್ಳ ನಾನು ಏಕೈಕ. ಅದರ್ವೈಸ್ ನಂಗೆ ಒಬ್ಳು ಅಕ್ಕ ಇದ್ದಾಳೆ, ಸೊ ನಾನು ದ್ವಿತೀಯ. ಆಮೇಲೆ ನಮ್ಮಪ್ಪ ಟ್ರೈ ಮಾಡ್ಲಿಲ್ಲ. ಇವನ್ ಯಾವಾಗ್ಲೂ ಹೀಗೇನೆ ನಗ್ತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಮನೆಯಲ್ಲೂ ಹೀಗೆ ತಮಾಷೆ ಮಾಡ್ತಾನೆ ಇರ್ತಾನೆ. ಹಾಡು ಹಸೆ ಅಡ್ಗೆ ಮಾಡೋದ್ರಲ್ಲಿ ನನ್ನ ಮಗಳಿಗೆ ಬೆರಳ್ ಮಾಡಿ ತೋರ್ಸೋ ಹಾಗಿಲ್ಲ. ನೀವು ಕೇಳೋದಾದ್ರೆ ಒಂದ್ ಹಾಡು ಹೇಳ್ತಾಳೆ. ಬೇಡ ಬಿಡಿ, ಆ ಕಾರಣಕ್ಕೆ ಹುಡುಗಿ ಹಿಡಿಸ್ತೇ ಹೋದ್ರೆ ಕಷ್ಟ. ತಮಾಷೆ ಮಾಡಿದೆ. ಈಗ ಹಾಡು ಕೇಳಕ್ ಪುರ್ಸತ್ತಿಲ್ಲ. ಅದು ನಿಜಾನೇ. ಒಂದ್ ನಿಮಿಷ ಬಂದೆ. ಯಾಕೆ ಎಲ್ಲ ಒಡವೆನೂ ಹಾಕೊಂಡಿದ್ದೀರಾ? ಯಾವ್ದಾದ್ರು ಮಿಸ್ ಆಗೋಯ್ತಾ? ಹಾಗೇನೂ ಇಲ್ಲ, ದಯವಿಟ್ಟು ಕ್ಷಮಿಸಿ.
ಒಂದ್ ನಿಮಿಷ ಬಂದ್ಬಿಡ್ತೀನಿ. ಒಂದ್ ನಿಮಿಷ ಬಂದ್ಬಿಡ್ತಾಳೆ. ಪರವಾಗಿಲ್ಲ, ಹೋಗ್ಬಿಟ್ಟು ಬರ್ಲಿ. ನಿಮ್ ಮಗಳ ಹೆಸರು? ಇಂದಿರಾ. ಓ, ಮಾಜಿ ಪ್ರಧಾನಿ. ಲೇ, ಆ ಹೆಸರು ಜೊತೆಗೆ ಗಾಂಧಿ ಅನ್ನೋ ಹೆಸರು ಸೇರಿದೆ ಕಣೋ. ನಿನ್ ಜೊತೆ ಬ್ರಾಂದಿ ಇದ್ದಂಗೆ. ಏನ್ರಿ ಮಧ್ಯೆ ಮಾತಾಡಿ ಅವನ್ನ ಕೆಣಕ್ತಾ ಇದ್ದೀರಾ? ಅವನ್ ಮಾತಿನ ಮಲ್ಲ ಅಂತ ಗೊತ್ತಿದ್ರು ಮಧ್ಯೆ ಯಾಕೆ ಕೆಣಕ್ತೀರಾ? ಮಗಳು ಗ್ರಾಜುಯೇಟಾ? ಹೌದು. ಒಳ್ಳೆ ಕೆಲ್ಸಗಳ ಆಫರ್ ಬಂದಿದ್ರು ನಾವು ಕಳಿಸಿರ್ಲಿಲ್ಲ. ನೀವ್ ಇಷ್ಟಪಟ್ರೆ ಕಳಿಸ್ಬಹುದು. ಬೇಕಿಲ್ಲ, ನಾನ್ ಮದುವೆ ಆಗ್ತಾ ಇರೋದೇ ನಮ್ಮ ಅಮ್ಮನ ಜೊತೆ ಇರ್ಲಿ, ನನಗ್ ಜೊತೆ ಇರ್ಲಿ ಅಂತ. ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ ಅಂದ್ರೆ ನಾನ್ ಸ್ವಲ್ಪ ಮಾತಾಡ್ಬೋದಾ? ಓ, ಮಾತಾಡಿ. ನಿಮ್ ಹತ್ರ ಅಲ್ಲ, ನಿಮ್ ಮಗಳ ಹತ್ರ. ಆಗ ಈಗ ನೇರವಾಗಿ ಗಂಡು ಹೆಣ್ಣು ಮಾತಾಡೋದು ಕಲ್ಚರ್ ಆಗೋಗ್ಬಿಟ್ಟಿದೆ. ಹೋಗಿ ಮಾತಾಡಿ. ಅಪ್ಪ, ಥ್ಯಾಂಕ್ಸ್. ಬನ್ನಿ. ಬಾವಾ, ನಮ್ಮ ಅರವಿಂದು ಶಾಂತಮೂರ್ತಿ ಗೊತ್ತಾ? ಬಹಳ ಒಳ್ಳೆ. ಯಾವ್ದೋ ಎರಡನೇ ಮದುವೆ ರೆಡಿ ಆಗಿರೋ ಹುಡುಗಿ ತೋರ್ಸು ಅಂತ ಹೇಳಿದ್ನೇನ್ರಿ? ಅರವಿಂದು, ನಾನ್ ನಿನ್ಗೆ ಎರಡನೇ ಮದ್ವೆ ಆಗ್ಬೇಕು ಅಂತಿರೋ ಹುಡುಗಿನ್ ತೋರ್ಸುದ್ನಾ? ಇಲ್ಲ, ಕೊಂಕಲಲ್ಲಿ ಒಂದ್ ಮಗು ಇರೋ ಹುಡುಗಿನ ತೋರ್ಸಿದೀರಾ? ಕಕ್ಳಲ್ಲಿ ಒಂದ್ ಮಗು ಇರೋ ಹುಡುಗಿನ್ ತೋರ್ಸುದ್ನಾ? ಕೆಳಗಡೆ ಹೋಗಿ ನೋಡ್ರಿ, ಮಗು ಹಾಲು ಕುಡಿಸ್ತಾ ಇದ್ದಾಳೆ. ಏನ್ ಹೇಳ್ತಿದ್ಯೋ? ಯಾಕೆಲ್ಲ ನಗ್ತಾ ಇದ್ದೀರಾ? ಅದನ್ನ ನಾನ್ ಹೇಳ್ತೀನಿ, ನೀವ್ ನೋಡಿದ್ ಸುಳ್ಳಲ್ಲ, ಅದ್ ನಿಜ. ಇಲ್ಲಿ ನೋಡಿ, ಈ ಮಗು ನಮ್ಮನೆ ಕೆಲಸ ಮಾಡ್ತಿದ್ದವಳ ಮಗು. ತಾಯಿನ ಕಳ್ಕೊಂಡು ತಂದೆಯಿಂದ ಕಡೆಗಾಣಿಸ್ಕೊಂಡು ನಮ್ಮನೆಗ್ ಬಂದು ಸೇರ್ಕೊಂಡಿದೆ. ಆವಾಗಿಂದ ಈ ಫೀಡಿಂಗ್ ಬಾಟ್ಲಲ್ಲಿ ಹಾಲಾಕಿ ತಾಯಿ ಕುಡಿಸ್ತಾ ಇದ್ದೀನಿ. ಮನೆ ಕೆಲ್ಸದೋಳ್ ಮಗುನೇ ಇಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂದ್ರೆ ಇನ್ ನಮ್ಮ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೋಬೇಡ. ಹಾಗಾದ್ರೆ ಈ ಮದುವೆ ನಿಮ್ಗೆ ಒಪ್ಪಿಗೆ ಇದೆ ಅಂದಾಗ ಆಯ್ತು. ನಮ್ಮ ಮಗುವರ್ಗೂ ಹೋಗ್ಬಿಟ್ಟಿದ್ದೀನಿ, ನೀವು ಮದುವೆ ವಿಷಯ ಮಾತಾಡ್ತಾ ಇದ್ದೀರಾ. ನಿಮ್ ಮಗಳನ್ನ ಇದೇ ಮೊದಲನೇ ಸಲ ಅಲ್ಲ ನಾನು ನೋಡಿ, ಮುಂಚೆನೂ ನೋಡಿ. ಎಲ್ಲೋ? ದೇವಸ್ಥಾನದಲ್ಲಪ್ಪ. ದೇವಸ್ಥಾನದಲ್ಲ? ಸರಿಯಾಗಿದ್ರೆ ಅದೇ ದೇವಸ್ಥಾನದಲ್ಲಿ ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಬಿಡು. ಹಾಗೆ ಆಗ್ಲಿ. ನನ್ನ ಮನವ ಗೆದ್ದ, ಮನೆಯ ಬೆಳಗಿದ ನನ್ನ ಮುದ್ದಿನ ಮಡದಿ. ಇದೇನು ಹಾಸಿಗೆ ಮೇಲೆ ಹೂವೇ ಇಲ್ಲ ಅಂತ ಬೇಜಾರಾಯ್ತಾ? ಹೂ ಮೇಲೆ ಹೊಳ್ಳಾಡ್ತಾ ಫಸ್ಟ್ ಟೇಕ್ ಮಾಡ್ಕೊಳ್ಳೋದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ಮುಖ್ಯವಾಗಿ ನಮ್ಮಿಬ್ಬರು ಮನ್ಸಿಗೆ ಸಂತೋಷ ಸಿಗ್ಬೇಕು. ಅದು ಹೂನಲ್ಲೂ ಇದೆ, ಹೂನಂತ ನಿಮ್ ಮನ್ಸಲ್ಲೂ ಇದೆ ಅಲ್ವಾ? ವೆರಿ ಗುಡ್. ನೀನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ನಮ್ಮಿಬ್ಬರ ಜೀವನ ಹಾಲು ಜೇನ್ ತರ ಇರ್ಬೇಕು. ಕಮಾನ್ ಸ್ವೀಟ್. ನಿಮ್ ನೇರವಾದ ಮಾತು, ನಿಮ್ ನಡವಳಿಕೆ ನಂಗೆ ತುಂಬಾ ಇಷ್ಟ ಆಗಿದೆ. ನನ್ನಿಂದ ನಿಮ್ ಮನಸ್ಸಿಗೆ ಯಾವ ನೋವು ಆಗ್ದಿರೋ ಹಾಗೆ ನಡ್ಕೊಳ್ತೀನಿ. ಅಮ್ಮ ಬಾಯ್ಲೆ, ಈ ತುಳಸಿ ದೇವಿ ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ಮನ್ಸಲ್ಲಿರೋದನ್ನ ನೆರವೇರಿಸ್ತಾಳೆ? ನನಗ್ ಗೊತ್ತಿರೋ ಹಾಗೆ ಒಂದು ಗೋವಲ್ಲಿ 3 ಕೋಟಿ ದೇವತೆಗಳಿರ್ತಾರೆ. ಹಾಗೆ ನನಗ್ ಗೊತ್ತಿರೋ ಮಟ್ಟಿಗೆ ಬೃಂದಾವನದಲ್ಲಿ 7 ಮಾತೃಕೆಯರು ಇರ್ತಾರೆ ಅಂತ ಹೇಳ್ತಾರೆ.
ಹಾಗೆ ಒಂದೊಂದ್ ಸುತ್ತಿಗೆ ಒಂದೊಂದ್ ದೇವತೆಗಳು ಅಸ್ತು ಅಂತ ಹೇಳ್ತಾರೆ. ಸಪ್ತ ಅಂದ್ರೆ 7 ಪ್ರದಕ್ಷಿಣೆ ಹಾಕ್ಬೇಕು. ನನ್ನ ಹೆಂಡತಿ ಎಷ್ಟು ಸುತ್ತಿದ್ಲು ನೋಡಿದ್ಯಾ? ಇಲ್ಲ, ನಾನ್ ಲೆಕ್ಕ ಹಾಕಿಲ್ಲ. ಅವಳು ಬಂದ್ಮೇಲೆ ನಾನೇ ಕೇಳ್ತೀನಿ. ನನ್ನ ಲೆಕ್ಕದಲ್ಲಿ 7 ಮುಗಿದೋಗಿದೆ, ಇನ್ನೂ ಸುತ್ತಾ ಇದ್ದಾಳೆ. ಇಷ್ಟು ದಿವಸ ನಮ್ ತುಳಸಿ ಗಿಡಕ್ಕೆ ನಾನೊಬ್ಳೆ ಪೂಜೆ ಮಾಡ್ತಿದ್ದೆ. ಈಗ ನಮ್ ಸೊಸೆ ಬಂದಿದ್ದಾಳೆ, ಅವಳು ಪೂಜೆ ಮಾಡ್ತಾಳೆ. ಆದ್ರಿಂದ ನಮ್ ತುಳಸಿ ಗಿಡ ಚೆನ್ನಾಗಿ ಚಿಗುರುತ್ತೆ. ಯಾಕೆ ಅವಳು ಬರಕ್ ಮುಂಚೆ ನಾನ್ ಪ್ರದಕ್ಷಿಣೆ ಆಗ್ತಾ ಇರ್ಲಿಲ್ವಾ? ಇಂದ್ರ, ತುಳಸಿ ಕಟ್ಟೆಗೆ ಎಷ್ಟು ಪ್ರದಕ್ಷಿಣೆ ಆಗ್ತದೆ? 8. ಅಮ್ಮ ಹೇಳ್ತಾ ಇದ್ಲು ವೃಂದಾವನದಲ್ಲಿ ಸಪ್ತ ಮಾತೃಕೆಯರು ಇರ್ತಾರೆ ಅಂತ, ಹಾಗಾಗಿ 7 ಪ್ರದಕ್ಷಿಣೆ ಹಾಕ್ಬೇಕು. ನೀನ್ ಯಾಕೆ 8 ಹಾಕ್ದೆ? ಅದು ನನ್ ಗಂಡ ಚೆನ್ನಾಗಿರ್ಲಿ ಅಂತ ಒಂದ್ ಎಕ್ಸ್ಟ್ರಾ. ಅಯ್ಯೋ ಅಯ್ಯೋ ಅಯ್ಯೋ, ಅವಳು ಬಾಯಲ್ಲೇ ಕೇಳಿಸ್ತಾನೆ. ಇವಳು ಬರಕ್ ಮುಂಚೆ ನಾನು ಸಿಕ್ಕಾಬಿಟ್ಟ ಪ್ರದಕ್ಷಿಣೆ ಆಗ್ತೇನೆ, ಇವಳು ಸಿಕ್ಲಿ ಅಂತ. ಹೋಗ್ರಿ ಪಾಪ ನಾಚಿಕೆ. ಅವಳಿಗಿಲ್ದೇ ಇರೋದು ನಿಮ್ಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅರವಿಂದ್ ಬಂದಿಲ್ವಾ? ಬಂದಿಲ್ಲ ಸರ್. ಏನಿಲ್ಲ ಸರ್, ಇನ್ನೇನ್ ಬರೋ ಟೈಮು. ಅವರು ಯಾವಾಗ್ಲೂ ಆಫೀಸಿಗೆ ಪಂಕ್ಚುವಲ್. ನಿನ್ನೆವರೆಗೂ ಲೀವ್ ಅಲ್ಲಿ ಇದ್ರು. ಅವ್ರು ಬಂದ್ಮೇಲೆ ನಿಮ್ಮೆಲ್ರಿಗೂ ಒಂದ್ ಗುಡ್ ನ್ಯೂಸ್ ಹೇಳೋಣ ಅಂತ. ಗುಡ್ ಮಾರ್ನಿಂಗ್ ಸರ್. ಸಾರಿ ಸರ್, ಸ್ವಲ್ಪ ಬಸ್ ತಡ ಆಗೋಯ್ತು. ಪರವಾಗಿಲ್ಲ, ಯಾವಾಗ್ಲೂ ಒಂದ್ಸರಿ ಆಗಿದ್ದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಮಿಸ್ಟರ್ ಅರವಿಂದ್, ನಿಮ್ಗೆಲ್ರಿಗೂ ಒಂದು ಗುಡ್ ನ್ಯೂಸ್. ಈ ತಿಂಗಳಿಂದ ಪ್ರತಿಯೊಬ್ಬರಿಗೂ 1,000 ರೂಪಾಯಿ ಸಂಬಳ ಜಾಸ್ತಿ ಮಾಡ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಸ್ವಲ್ಪ ಇರಿ. ಇನ್ನೂ ಒಂದು ಗುಡ್ ನ್ಯೂಸ್ ಇದೆ, ಅದನ್ನ ನೀವು ಒಪ್ಕೊಂಡ್ರೆ. ಏನ್ ಹೇಳಿ ಸರ್? ಹೇಳಿ ಸರ್. ನಿಮ್ಮೆಲ್ರಿಗೂ ವೆಹಿಕಲ್ ಲೋನ್ ಕೊಡೋಣ ಅಂತಿದ್ದೀನಿ. ಅದ್ರ ಇನಿಷಿಯಲ್ ಪೇಮೆಂಟ್ ನಾನು ಕೊಡ್ತೀನಿ. ನೀವು ರಿಟೈರ್ ಆಗೋವಾಗ ವಾಪಸ್ ಕೊಟ್ರೆ ಸಾಕು, ಬಡ್ಡಿ ಇಲ್ಲ. ತುಂಬಾ ಥ್ಯಾಂಕ್ಸ್ ಸರ್. ನನ್ನ ಹೆಂಡತಿ ಒಂದು ಕಾರ್ ತಗೋಬೇಕು ಅಂತಿದ್ಲು, ನಾನು ತಗೊಂಡ್ಬಿಡ್ತೀನಿ. ಅರವಿಂದ, ನೀನು ಒಂದು ತಗೊಂಡ್ಬಿಡ. ನನಗ್ ಬೇಡ, ನೀನ್ ತಗೋ. ನೀವು ಯಾವಾಗ ಕಾರ್ ತಗೊಳ್ತೀನಿ ಅಂತ ಹೇಳಿ ಹಣ ನಾನು ಕೊಡ್ತೀನಿ. ಸರಿ ಸರ್. ಅರವಿಂದ್, ಹನಿಮೂನ್ಗೆ ಎಲ್ಲ ಹೋಗ್ತಾ ಇದ್ದೀರಾ? ಅದೆಲ್ಲ ಎಲ್ಲೂ ಹೋಗ್ತಾ ಇಲ್ಲ ಸರ್, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್. ತುಂಬಾ ಲೆಕ್ಕಾಚಾರದ ಮನುಷ್ಯ ನೀವು. ಓಕೆ ಓಕೆ, ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಅರವಿಂದ, ಲೋನ್ ಯಾಕೋ ಬೇಡ ಅಂದೆ? ಅಯ್ಯೋ, ಮೊದ್ಲೊಂದ್ ಮನೆ ಹುಡ್ಕೊಳ್ಳೋಣ ಇರಪ್ಪ, ಆಮೇಲೆ ಗಾಡಿ ಗಿಡಿ ಎಲ್ಲ. ಯಾಕೆ ಈಗ ಇರೋದನ್ ಮನೆ ಅಲ್ವೇನೋ? ಅದನ್ನ ರಿಲೇಟಿವ್ಸ್ ಕಣ ಓಸಿಲಿದ್ದೀನಿ, ಅಮೆರಿಕಾಗ್ ಹೋಗಿದ್ದಾರೆ, ಬಂದ ತಕ್ಷಣ ಬಿಟ್ಕೊಡ್ಬೇಕು. ಅದಿರ್ಲಿ, ಇನ್ನೂ 1 ವಾರ ಲೀವ್ ಎಕ್ಸ್ಟೆಂಡ್ ಮಾಡಿ ಜಾಲಿಯಾಗಿರೋದಲ್ವೇನೋ? 1 ವಾರ ಅನ್ಕೊಂಡ್ರೆ ಮತ್ತೊಂದು ವಾರ ಎಕ್ಸ್ಟೆಂಡ್ ಮಾಡೋಣ ಅನ್ಸುತ್ತೆ, ಆಮೇಲೆ ಇನ್ನೊಂದು ವಾರ. ಯಾವತ್ತಿದ್ರು ಕೆಲ್ಸಕ್ಕೆ ಬರ್ಲೇಬೇಕಲ್ಲ. ಮನ್ಸಿನ ಮೇಲೆ ಹತೋಟಿ ಇಟ್ಕೊಂಡ್ರೆ ಜೀವನ ಸುಂದರವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಅಲ್ಲಿಗೆ ನಮ್ಮ ಅಕ್ಕನ ಮಗಳು ಇಂದ್ರನ್ ಜೀವನ ಸುಖಮಯ. ಯಾಕೆ ನರಸಿಂಹಯ್ಯನವರೇ? ಅಯ್ಯೋ, ನಿನ್ನಂತ ಗಂಡನ್ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕಣ್ಣಯ್ಯ ಅವಳು. ಗಂಡ ಹೆಂಡತಿನ ಪಡೆಯಕ್ಕೆ, ಹೆಂಡತಿ ಗಂಡನ್ ಪಡೆಯಕ್ಕೆ ಇದು ಯಾವ್ದು ಬೇಕಾಗಿಲ್ಲ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಜೀವನ ಸುಖಮಯವಾಗಿರುತ್ತೆ, ಯಾವ ಕಿರಿಕು ಇರಲ್ಲ. ಅಯ್ಯ ಸಾಕಯ್ಯ, ಬಿಟ್ರೆ ಹಂಗೆ ಪಾಠನೆ ಶುರು ಮಾಡ್ಬಿಡ್ತೀಯಲ್ಲಯ್ಯ. ಅಯ್ಯೋ ರಾಮ. ಜಗದೀಶ, ಕಾಫಿ ತಗೊಂಬರಯ್ಯ. ಬಿಡಕ ಕಟ್ಕೊಂಡು ಇದು ಯಾರು? ಮಿಸಸ್ ಇಂದ್ರ ಅರವಿಂದ್? ಎಸ್, ಇಂದ್ರ ಅರವಿಂದ್. ಐ ಆಮ್ ಮಿಸ್ಟರ್ ಚಂದ್ರು, ಅರವಿಂದನ ಆಪ್ತರಲ್ಲಿ ಆಪ್ತ. ಓಹೋ, ಬನ್ನಿ ಬನ್ನಿ ಥ್ಯಾಂಕ್ ಯು. ಬನ್ನಿ. ಅವ್ರಿಗೆ ಆಪ್ತರು ಅಂದ್ಮೇಲೆ ನನಗೂ ಆಪ್ತ್ರೆ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಏನ್ ತಗೊಳ್ತೀರಾ, ಕಾಫಿನಾ ಟೀನಾ? ನೋ, ಬರೀ ಕಾಫಿ ಟೀಗೆ ಇಲ್ಲಿವರೆಗೆ ಬರ್ಬೇಕಾ? ಸ್ಪೆಷಲ್ ಏನು ಮಾಡಿಲ್ವಾ? ರೀ, ನಿಂತ್ಕೊಳ್ರಿ. ರೀ, ನಿಮ್ಗೆ ಏನ್ ಬೇಕು ಹೇಳಿ, ನಾನ್ ಮಾಡ್ಕೊಡ್ತೀನಿ. ನಾನ್ ನಿಮ್ಗೆ ಹೇಳಿ ನೀವು ನನಗೆ ಮಾಡಿ ಕೊಡೋ ಅಷ್ಟರಲ್ಲಿ ನನ್ನ ಹೊಟ್ಟೆ ಬೆಂದು ಬೆಂಡಕಾಯಿ ಬಿಟ್ಟಿರುತ್ತೆ. ನನ್ಗೇನ್ ಬೇಕೋ ನಾನು ಹಾಕೊಂಡು ತಿಂತೀರಪ್ಪ. ರೀ, ಹೀಗೆಲ್ಲ ನಡ್ಕೊಡೋದು ಡೀಸೆನ್ಸಿ ಅಲ್ಲ ರೀ. ಅಯ್ಯೋ, ನನ್ನಿಗಿಲ್ದೇ ಇರೋ ಡೀಸೆನ್ಸಿ ನನಗೆಲ್ಲಿಂದ ಬರ್ಬೇಕವ? ರೀ, ಯಾರಿದ್ರೆ ಹೇಳಿದ್ದು? ಅವನೇ, ನಿನ್ ಗಂಡಂಗೆ. ಅವರ? ರೀ, ಏನ್ರಿ? ಬಂದೆ. ರೀ, ಏನದು? ಬನ್ರಿ ಇಲ್ಲಿ. ಯಾರೋ ನಿಮ್ ಫ್ರೆಂಡ್ ಅಂತೆ. ಏನು ಹೋಗ್ಲಿ ಪಾಪ ಅಂತ ಒಳಗ್ ಬಿಟ್ರೆ ಅಡ್ಗೆ ಮನೆವರೆಗೂ ನುಗ್ಗಿದ್ದಾರೆ. ನನ್ ಫ್ರೆಂಡಾ? ಇವನ ಯಾಕೆ ಒಳಗ್ ಬಿಟ್ಟೆ? ಯಾಕ್ರಿ, ಬಿಡ್ಬಾರ್ದಾಗಿತ್ತಾ? ನಿಮ್ ಫ್ರೆಂಡ್ ಅಂತ ಹೇಳಿದ್ರು. ಫ್ರೆಂಡ್ ಏನೋ ಸರಿ, ಆದ್ರೆ ಕಟ್ಟಿರೋ ಹಸು ತರ ಇರ್ಬೇಕು. ಇವ್ನ್ ಪೂರ್ತಿ ಹೊಲ ಮೇಯೋ ಜಾತಿ, ಬಡ್ದು ಬಾರಿಸ್ಬಿಡ್ತಾನೆ. ನೀನ್ ಇನ್ನೊಂದ್ಸಲಿ ಒಲೆ ಹಚ್ಬೇಕಾಗುತ್ತೆ. ಲೈ, ಅವಳು ಒಳ್ಳೆ ಹುಲಿನ್ ನೋಡಿ ಹೆದರಿಯೋರ್ ತರ ಆಗಿದ್ದಾಳೆ. ಹಾಗೇನ ಮಾಡೋದು? ಮೊದ್ಲು ಸ್ವಲ್ಪ ತಟ್ಟೆ ಖಾಲಿ ಆಗ್ಲಿ, ಆಮೇಲೆ ಒಳಗಡೆ ಇರೋ ಗ್ಯಾಸು ಹೊರಗಡೆ ಬರ್ಲಿ. ಐ ಮೀನ್ ಪೇಗು.
ಆಮೇಲೆ ಮಾತಾಡೋಣ. ಇದು ಬೇರೆ. ಅಬ್ಬಬ್ಬಾ, ಮಿಸ್ಟರ್ ಅರವಿಂದ್ ತಗೊಳ್ಳಿ. ಅವನು ಹಾಗೆ ಸ್ವಲ್ಪನೂ ಸಂಕೋಚ ಇಲ್ಲ. ಆಫೀಸ್ನಲ್ಲೂ ಇವನ್ನ ಮಿಸ್ಟರ್ ನಿರ್ದಾಕ್ಷಿಣ್ಯ ಅಂತಾನೆ ಕರೆಯೋದು. ಎಸ್ ಸಿಸ್ಟರ್, ನೋಡಿ ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ಸಂಕೋಚ ಪಟ್ಕೊಂಡು ಕೇವಲ ನಿಮ್ಮ ಯಜಮಾನ್ರು ಫ್ರೆಂಡ್ ಆಗಿರೋದಕ್ಕಿಂತ ನಿಮ್ಗೆ ಬ್ರದರ್ ಆಗಿರೋದು ಇಷ್ಟ. ಅದಕ್ಕೆ ಈ ತರ ನಡ್ಕೊಂಡ್ಬಿಟ್ಟೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಹಾಗೇನಿಲ್ಲ, ಫಸ್ಟ್ ಬೇಜಾರಾಗಿತ್ತು. ನಿಮ್ ಮಾತ್ ಕೇಳಿ ನನ್ ಮನಸ್ಸು ನಿಮ್ಮನ್ನ ಅಣ್ಣ ಅಂತ ಒಪ್ಕೊಂಡು ಈಗ ರಾಜಿ ಆಗೋಯ್ತು. ಅಲ್ಲ ಇನ್ಸ್ಟೆಂಟ್ ಅಣ್ಣ. ಏನಿಷ್ಟು ದೂರ ಏನ್ ಸಮಾಚಾರ? ನಿಮ್ ಮದುವೆಗೆ ನಮ್ಮ ಪ್ರಾಮಾಣಿಕ ಪ್ರೆಸೆನ್ಸ್ ಇರ್ಲಿಲ್ಲ. ಅದಕ್ಕೆ ಇವತ್ ಕಂಡು ಈ ಕಾಣಿಕೆ ಕೊಟ್ಟು ವಿಶ್ ಮಾಡೋಣ ಅಂತ ಬಂದೆ. ಇದಕ್ಕಿಷ್ಟು ಟೆನ್ಷನ್ ಕೊಟ್ಬಿಟ್ಟಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಅಲ್ಲ, ನಾನೇನೋ ಅರವಿಂದನ ಆಪ್ತ ಸ್ನೇಹಿತ ಅಂತ ಹೇಳಿದಕ್ಕೆ ನಂಬಿ ಒಳಗಡೆ ಬಿಟ್ಬಿಟ್ರಿ. ಬೇರೆ ಯಾರಾದ್ರೂ ಬಂದ್ರೆ ಏನ್ ಗತಿ? ಬಾಗಿಲು ತೆಗಿಯಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಇದು ಮೊದ್ಲೇ ಬೆಂಗಳೂರಪ್ಪ. ಹೌದು ಕಣೆ, ಬೇರೆ ಯಾರಾದ್ರೂ ಆದ್ರೆ ಕಷ್ಟ ಅಲ್ವಾ? ನಾನೇನಷ್ಟು ಅಡ್ಡಿ ಅಲ್ಲ. ಮುಖ ನೋಡಿ ಮಣೆ ಹಾಕೋ. ಅಬ್ಬಬ್ಬಬ್ಬ, ನಮಗೆ ಕೊಟ್ರಲ್ಲಪ್ಪ ಬಿಸ್ಕೆಟ್. ಅದಿರ್ಲಿ, ಆಂಟಿ ಅಂಕಲ್ ಇಲ್ಲೇ ಇನ್ನೆಲ್ಲ ಹೋಗಿರ್ತಾರೆ, ದೇವಸ್ಥಾನ ಸುತ್ತಕ್ಕೆ ಹೋಗಿರ್ತಾರೆ. ಬಾ ಕೂತ್ಕೊಂಡು ಮಾತಾಡೋಣ. ಸರಿ. ಪ್ರೀತಿ ತಾರೆ ಗಮ್ಮನೆ, ನನ್ನ ಮನದಲ್ಲಿ ನೂರಾರು ಆಸೆಯು, ನೀನು ಬಂದರೆ ಬಾಳೆ ಚಂದವು, ಹನಿ ಹನಿ ಮತ್ತು ಸೇರಿದರೆ ಮತ್ತು ಪ್ರೀತಿ ಚುಂಬನ, ಪ್ರೇಮ ಬಂಧನ. ಕಾವ್ಯವು ಇಂದಿಲ್ಲಿ ಬಂದಿದೆ, ನನಗಿಲ್ಲಿ ಕೇಳಿತು ಪ್ರೀತಿಯ ಸ್ವರಗಳು. ಶೃಂಗಾರ ಕಾವ್ಯವು ಇಂದಿಲ್ಲಿ ಬಂದಿದೆ, ನನಗಿಲ್ಲಿ ಕೇಳಿತು ಪ್ರೀತಿಯ ಸ್ವರಗಳು. ಆನಲ್ಲಿ ಬೆಳಕು ಚೆಲ್ಲಿ ಬಂದ ತಾರೆಯು, ನಿನ್ನ ಕಣ್ಗಳಂದ ನೋಡಿ ನಾಚಿ ಹೋಯಿತು. ಈ ಕನಸು ನನಸಾಯ್ತು ಬಾರೆ ಹತ್ತಿರ, ಈ ಕನಸು ನನಸಾಯ್ತು ಬಾರೆ ಹತ್ತಿರ. ಪ್ರೀತಿ ತಾರೆ ಗಮ್ಮನೆ, ನನ್ನ ಮನದಲ್ಲಿ ನೂರಾರು ಆಸೆಯು, ನೀನು ಬಂದರೆ ಬಾಳೆ ಚಂದವು, ಹರಿ ಹರಿ ಮತ್ತು ಸೇರಿದರೆ ಮತ್ತು ಪ್ರೀತಿ ಚುಂಬನ.
ಹಲೋ. ಹಾ ಭಾಗ್ಯ, ಏನಮ್ಮ? ಯಾವತ್ತು? ಇವತ್ತೇನಾ? ಏನಂತ ವಿಷಯ? ಅಮ್ಮನ ಹತ್ರ ಕೊಡ್ಬೇಕಾ? ಒಂದ್ ನಿಮಿಷ ತಗೋ. ಹಲೋ ಏನಮ್ಮ? ಇವತ್ತಿನ? ಆಯ್ತಮ್ಮ. ಆ ಮಕ್ಕಳೆಲ್ಲ ಚೆನ್ನಾಗಿದಾರಾ? ಆಯ್ತಮ್ಮ, ಬರ್ತೀವಿ. ಒಂದ್ ನಿಮಿಷ. ಹಾ ಭಾಗ್ಯ, ಬರ್ತೀವಮ್ಮ, ಇವತ್ತೇ ಹೊರಟು ಬರ್ತೀವಿ. ಓಕೆ ಓಕೆ ಓಕೆ. ಲೇ, ನಾನು ಹೋಗಿ ಎಲ್ಲ ರೆಡಿ ಮಾಡ್ತೀನಿ. ಆಮೇಲೆ ನಿನ್ ಬ್ರಷ್ ಕಲರ್ ಏನೇ? ಅಯ್ಯೋ, ಮನೇಲಿರೋದೇ 4 ಜನ, ಅದೇನ್ 16 ಬ್ರಷ್ ಇದೆಯಾ ಕೇಳೋದಕ್ಕೆ? ನೋಡಿ, ಹಸಿರು ಕಲರ್ ಬ್ರಷ್, ಸೀಗೆಕಾಯಿ ಡಬ್ಬ. ಸರಿ ಸರಿ ಸರಿ, ನಾನು ಹೋಗಿ ಎಲ್ಲ ಎತ್ತಿಡ್ತೀನಿ, ನೀನ್ ಬೇಗ ಊಟ ಮಾಡ್ಕೊಂಡು. ಆಯ್ತು. ಇಂದ್ರಾ? ಏನಮ್ಮ? ಭಾಗ್ಯ ಫೋನ್ ಮಾಡಿದ್ಲು. ಏನಂತ ವಿಷಯ? ಏನೋ ಅರ್ಜೆಂಟ್ ವಿಷಯ ಹೇಳ್ಬೇಕಂತೆ. ನನ್ನನ್ನು ನಿಮ್ಮ ಮಾವನ್ನ ಬೇಗ ಬರಕ್ ಹೇಳಿದ್ಲು. ಅರ್ಜೆಂಟಾ? ಹಾ. ಮನೇಲೆಲ್ಲ ಹುಷಾರಾಗಿದ್ದಾರೆ ತಾನೆ? ಮನೇಲೆಲ್ಲ ಹುಷಾರಾಗಿದ್ದಾರೆ, ಆದ್ರೆ ಏನಂತ ಹೇಳಲಿಲ್ಲ. ಇವಾಗ್ಲೇ ಹೋಗ್ತೀರಾ? ಹೌದಮ್ಮ, ಇಲ್ಲ ಅಂದ್ರೆ ರಾತ್ರಿ ತಲುಪೋದಕ್ಕೆ ಲೇಟ್ ಆಗತ್ತಲ್ವಾ? ಅರವಿಂದ ಬಂದ್ರೆ ಹೇಳ್ಬಿಡು. ಸರಿಮಾ. ಹಲೋ. ಹಲೋ, ಸ್ವಲ್ಪ ಅರವಿಂದ್ ಅವ್ರಿಗೆ ಫೋನ್ ಕೊಡ್ತೀರಾ? ಸ್ವಲ್ಪ ಅರವಿಂದ್ ಅಂತ ಇಲ್ಲಿ ಯಾರು ಇಲ್ವಲ್ಲ. ಸರಿ, ಪೂರ್ತಿ ಅರವಿಂದ್ ಅವ್ರಿಗೆ ಫೋನ್ ಕೊಡಿ. ಪೂರ್ತಿ ಅರವಿಂದ್ ಅಂತ ಇದ್ದಾರಾ? ಅಯ್ಯೋ, ಸ್ವಲ್ಪ ಅರವಿಂದ್ ಅವ್ರಿಗೆ ಫೋನ್ ಕೊಡ್ರಿ. ಅಯ್ಯೋ ಅರವಿಂದ. ಸಾರಿ, ನಮ್ಮ ಯಜಮಾನ್ ಹೆಸರು ಎಸ್ ಅರವಿಂದ್, ಸಂಪತ್ ಅರವಿಂದ್. ಸಂಪತ್ ಅವ್ರ ತಂದೆ ಹೆಸರು. ಆಮೇಲೆ ಸಂಪತ್ ಅರವಿಂದ್ ಯಾರು ಇಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಖಂಡಿತ ಅನ್ನಲ್ಲ. ಯಾಕೆ ಅಂದ್ರೆ ನಮ್ಮ ಆಫೀಸ್ ನಲ್ಲಿ 2 ಅರವಿಂದ್ ಇದ್ದಾರೆ, ಅದಕ್ಕೆ ಕೇಳ್ದೆ. ಈಗ ನಿಮ್ಮ ಯಜಮಾನ್ರು ಸಂಪತ್ ಅರವಿಂದ್ ನಿಮ್ ಜೊತೆಲಿ ಮಾತಾಡ್ತಾರೆ. ಅರವಿಂದ್, ನಿಮ್ ಯಜಮಾನ್ರಿಂದ ಫೋನು. ನಮ್ಮ ಯಜಮಾನ್ರು ನಂಗೆ ಯಾಕ್ರಿ ಫೋನ್ ಮಾಡ್ತಾರೆ? ನಂಗೇನ್ ಗೊತ್ತು? ಹಲೋ. ಹಲೋ, ನಾನ್ರಿ. ಯಾವ್ದೋ ಲೇಡೀಸ್ ವಾಯ್ಸ್ ಬರ್ತಾ ಇದೆ. ಆರರಿಂದ ಇರ್ಬೇಕು. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ನಾನೇನ್ ನೀವಲ್ಲ. ಫೋನ್ ಮಾಡ್ದವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಸ್ ಅರವಿಂದ್ ಅಂದ್ರೆ ಸಂಪತ್ ಅರವಿಂದ್ ಅಂತ. ಹೌದಾ? ಹಲೋ. ಹಲೋ, ಯಾಕ್ರಿ ಇಷ್ಟೊತ್ತು ಮಾತಾಡ್ಲಿಲ್ಲ? ನಾನು ಕಣ್ರಿ ಇಂದ್ರ. ಅಲ್ಲೆಲ್ಲ ಇಂದ್ರ, ಅದೇನು ಆಫೀಸಿಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಅಯ್ಯೋ, ನಿಮ್ ಮೊಬೈಲ್ ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು ರೀ. ಬರೀ ನಾಟ್ ರೀಚೇಬಲ್, ಅದಕ್ಕೆ ಆಫೀಸಿಗೆ ಮಾಡ್ದೆ. ನಾನ್ ಆಫೀಸಲ್ಲಿ, ನೀನ್ ಮನೆಯಲ್ಲಿ ರೀಚ್ ಹೆಂಗೆ ಆಗಕ್ಕಾಗತ್ತೆ? ಛೀ, ಹೋಗ್ರಿ, ಅಲ್ಲಿ ಯಾರು ಇಲ್ವಾ? ಇದ್ರೇನೆ ಎಲ್ಲ ಕೋಡಂಗಿಗಳು. ಅಷ್ಟೊಂದು ರಸಿಕತೆ ಅವ್ರಿಗೆ ಅರ್ಥ ಆಗಲ್ಲ. ನಿಮ್ಮ ಇರ್ಲಿ, ಹೇಳಮ್ಮ, ಏನ್ ವಿಷಯ? ಅದು ಅತ್ತೆ ಮಾವ ಇಬ್ರು ಊರ್ಗ್ ಹೋದ್ರು. ಅಲ್ಲೆಲ್ಲೇ ಮನೇಲಿ ಒಬ್ಳೇ ಇದೆಯಾ? ರಜಾ ಹಾಕ್ಬಿಟ್ಟು ನೋಡ್ಬಂದ್ಬಿಡ್ಲಾ? ಅವಸರ ನೋಡು, ನಿಮ್ಮಕ್ಕ ಅರ್ಜೆಂಟ್ ಆಗಿ ಊರಿಗೆ ಬನ್ನಿ ಅಂತ ಫೋನ್ ಮಾಡಿದ್ರು, ಅದಕ್ಕೆ ಇಬ್ರು ಹೋದ್ರು. ಏನ್ ಅಷ್ಟೊಂದು ಅರ್ಜೆಂಟು? ಸೀರಿಯಸ್ ವಿಷಯ ಏನಿಲ್ಲ ತಾನೆ? ಅಂತ ಅರ್ಜೆಂಟ್ ಇದ್ದಿದ್ರೆ ನನ್ಗಾದ್ರೂ ಹೇಳ್ತಿದ್ರು, ಇಲ್ಲ ನಿಮ್ಗಾದ್ರೂ ಫೋನ್ ಮಾಡಿ ಹೇಳ್ತಿದ್ರಲ್ವೇನ್ರಿ? ಅರೆ, ನೀನ್ ಫೋನ್ ಮಾಡಿದ ತಕ್ಷಣ ನಂಗೆ ಹೊಳಿಬೇಕಾಗಿತ್ತು. ಏನ್ ಮಾಡ್ತೀಯಾ, ಮನೇಲಿ ಒಬ್ಳೇ ಇದೀನಿ ಅಂದಿಲ್ಲ, ತಲೆಗೆ ಏನು ಹೊಳಿಲೇ ಇಲ್ಲ. ವಿಷಯ ಹೇಳು. ಏನೂ ಇಲ್ಲ ರೀ, ಅಡ್ಗೆ ಮಾಡೋದಕ್ ಬೇಜಾರು. ನೀವ್ ಅಲ್ಲಿಂದ ಬರುವಾಗ ಏನಾದ್ರೂ ಪಾರ್ಸೆಲ್ ತಂದ್ರೆ ಚೆನ್ನಾಗಿರುತ್ತೆ ಅಂತ ಫೋನ್ ಮಾಡ್ದೆ. ಮೊದಲನೇ ಸಲ ಅಮ್ಮ ಮನೆ ಬಿಟ್ಟು ಹೋಗಿದ್ದಾಳೆ, ಅವತ್ತೇ ಹೋಟೆಲ್ ತಿಂಡಿನ. ಯಾಕೆ ತರಿಸ್ಬಾರ್ದಾ? ಏನೋ ಕೇಳ್ದೆ ಅಂತ ಹಿಂಗ್ ಮಾತಾಡ್ತಿದ್ದೀರಲ್ಲ. ನಂಗ್ ಗೊತ್ತು ರೀ ಗಂಡಸ್ರ ಬುದ್ಧಿ, ಯಾವಾಗ್ಲೂ ಅಮ್ಮ ಅಮ್ಮ ಅಮ್ಮ. ಲೇ, ಹಾಗಲ್ಲ ಕಣೆ. ಸುಮ್ನೆ ಈ ತರ ಫಿಟ್ಟಿಂಗ್ ಇಟ್ಟು ಮನೆಗೆ ಬಂದಾಗ ಮುಖಾನ 3 ಇಂಚ್ ಮಾಡ್ಕೊಂಡು ಮುಂದೆ ಬರೋ ಏಕಾದಶಿನ ಇವತ್ತೇ ಆಚರಿಸ್ಬೇಡ. ಹಬ್ಬ ನಕ್ಕದ್ಲು, ಅಲ್ಲಿಗೆಲ್ಲ ಕ್ಲಿಯರ್ ಆಯ್ತು. ಸೌತಾನ ಅರ್ಥ? ಎರಡು ಬೇಡ, ಚೈನೀಸ್ ತಗೊಂಡ್ ಬನ್ನಿ. ಏಕಾದಶಿ ಮುಂಚೆನೆ ದ್ವಾದಶಿ ಆಗ್ಲಿ. ಸುನಾಮಿ ಬಡಿಯುತ್ತೆ ಅನ್ಕೊಂಡಿದ್ದೆ, ಜೋರಾಗಿ ಗಾಳಿ ಬೀಸಿ ನನ್ ಮಾತು ನಿನಗೆ ಹೊಡಿತು ಅನ್ಸುತ್ತೆ. ಬಾಯ್. ಲೋ ಅರವಿಂದ, ಚೈನೀಸ್ ಫುಡ್ ಅಷ್ಟು ರುಚಿ ಇರಲ್ಲಮ್ಮ. ಆಮೇಲೆ ಮನೇಲಿ ಏಕಾದಶಿ ದ್ವಾದಶಿ ಹೋಗಿ ತ್ರಯೋದಶಿ ಆಗ್ಬಿಡುತ್ತೆ. ನೀವ್ ಯಾರು ಹೆಂಡತಿರ್ ಜೊತೆ ಮಾತಾಡಲ್ಲ ನನ್ ಮಕ್ಳ. ನಮ್ಮ ಮಾತು ನೀವ್ ಯಾಕೋ ಬಾಯ್ ತೋರಿಸ್ತೀರಾ? ಅಮ್ಮಡು, ಚೆನ್ನಾಗಿದ್ಯಾ? ಅದಕ್ಕೆ ತರ್ಸಿದ್ದು. ಆಹಾ, ನನಗ್ ಬುದ್ಧಿ ಬಂದಾಗಿಂದ ಮೊದಲನೇ ಸಲ ಹೋಟೆಲ್ ತಿಂಡಿ ತಿಂತಾ ಇದ್ದೀನಿ. ಕೆಟ್ಟದಾಗಿದೆ. ಯಾಕ್ರಿ, ಸರಿ ಇಲ್ವಾ? ಯಾವ್ದೋ ಅಳಿಸಿದ್ದು ಪಳಿಸಿದನ್ನೆಲ್ಲ ಸೇರ್ಸ್ ಪ್ಯಾಕ್ ಮಾಡ್ಕೊಡ್ತಾರೆ. ನಮಗೂ ಬುದ್ಧಿ ಇಲ್ಲ, ತಗೊಂಡ್ಬರ್ತೀವಿ. ನಿಮ್ಗೊಬ್ಬರಿಗೆ ಇಷ್ಟ ಆಗ್ಬೇಕು. ನಮ್ಮ ಅಮ್ಮಂಗೇನಾರ ಹೋಟ್ಲಿಂದ ಊಟ ತಂದಿರೋ ವಿಚಾರ ಗೊತ್ತಾದ್ರೆ ಮುಗೀತು. ಅಬ್ಬಬ್ಬಾ, ಒಂದಿನ ಹೋಟ್ಲಿಂದ ಊಟ ತರಿಸಿದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ. ನನ್ ದಯವಿಟ್ಟು ಕ್ಷಮಿಸಿ.
ಇನ್ಮೇಲೆ ಯಾವತ್ತೂ ತರ್ಸಲ್ಲ. ಕ್ಷಮಿಸಿದ್ದೀನಿ. ಹೊಟ್ಟೆ ತುಂಬಾ ಊಟ ಮಾಡು. ತಗೋ, ಇದು ತಗೋ. ತಿಂತೇನಪ್ಪ? ತಿನ್ನು. ಹಾಯ್ ಅರವಿಂದ್. ಹಾಯ್. ಬಾರಯ್ಯ, ಮನೆಗ್ ಡ್ರಾಪ್ ಕೊಡ್ತೀನಿ. ಇವತ್ತಾನೆ ಪೂಜೆ ಮುಗಿಸ್ಕೊಂಡು ಹೆಂಡತಿ ಕೂರ್ಸ್ಕೊಂಡು ಹೊರಟಿದ್ಯಾ? ಮಧ್ಯ ನಾನೇ ಇರ್ಲಿ ಬಾರಪ್ಪ, ನೀನು ನಮ್ ಫ್ಯಾಮಿಲಿ ಒಂಥರನೇ ಅಲ್ವಾ? ಬನ್ನಿ, ಪರವಾಗಿಲ್ಲ. ನಿಮ್ಮನ್ ಡ್ರಾಪ್ ಮಾಡ್ಬಿಟ್ಟು ನಾವು ಮನೆಗೆ ಇಲ್ಲ, ಹೋಗ್ತೀವಿ. ಪರವಾಗಿಲ್ಲ, ನೀವು ಹೊರಡಿ. ಶೋಭಾ, ಹೋಗ್ಲಿ, ಆ ಸ್ವೀಟ್ ಬಾಕ್ಸ್ ಕೊಡು. ಮನೆಗ್ ತಗೊಂಡೋಗಿ ನಮ್ ಸಿಸ್ಟರ್ಗೆ ಕೊಡ್ಲಿ. ಸರಿ ರೀ, ತಗೊಳ್ಳಿ. ಕಂಗ್ರ್ಯಾಚುಲೇಷನ್ಸ್. ಏನಮ್ಮ? ಬಾಯ್. ಬಾಯ್. ಮಗು ಮಲಗ್ತಾ? ಈಗಷ್ಟೇ ಮಲ್ಕೊಂಡ. ನಿಮ್ಮನ್ನೇ ಜ್ಞಾಪಿಸ್ಕೊತಿದ್ದ. ನನ್ನ ಯಾಕೆ? ಅವನಿಗೆ ಕೀ ಕೊಡೋ ಕಾರ್ ಕೊಡಿಸ್ಬೇಕಂತೆ. ಕೊಡ್ಸೋಣ ಬಿಡು. ತಗೋ ಸ್ವೀಟ್ಸ್. ಏನ್ರಿ ಇವತ್ತು ಸ್ವೀಟ್ಸ್ ತಗೊಂಡ್ ಬಂದ್ಬಿಟ್ಟಿದ್ರ? ನಾನು ಬಸ್ ಸ್ಟಾಪ್ ನಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ದೆ. ಚಂದ್ರು ಅವನ ಹೆಂಡತಿ ಕಾರ್ನಲ್ಲಿ ಹೋಗ್ತಿದ್ರು. ಕಾರ್ ತಗೊಂಡ್ರ ಅವರು? ತಗೊಂಡ್ರಂತೆ. ಪೂಜೆ ಮಾಡಿಸ್ಕೊಂಡ್ ಬರ್ತಿದ್ರು. ಮನೆವರೆಗೂ ಬಿಡ್ತೀನಿ ಅಂದ್ರು. ಬೇಡ ಅಂದ್ರೆ ಸ್ವೀಟ್ ಕೊಟ್ರು. ಅವ್ರ ಹತ್ರ ಕಾರ್ ತಗೊಳ್ಳೋಷ್ಟು ದುಡ್ಡಿದ್ಯಾ? ಲೋನ್ ತಗೊಂಡ್ ಕಾರ್ ಪರ್ಚೇಸ್ ಮಾಡಿರ್ತಾರೆ. ನಮ್ ಬಾಸ್ ಬೇರೆ ವೆಹಿಕಲ್ ಲೋನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಉಪಯೋಗಿಸ್ಕೊಂಡಿರ್ತಾರೆ ಅಷ್ಟೇ. ರೀ ನಾವು ಕಾರ್ ತಗೊಳ್ಳೋಣ ಪ್ಲೀಸ್. ತಗೊಳ್ಳೋಣ ಬಿಡೆ, ಅದಕ್ಕೂ ಟೈಮ್ ಬರುತ್ತೆ. ಧೈರ್ಯ ಇದ್ರೆ ಟೈಮ್ ಬರುತ್ತೆ. ನೀವ್ಯಾಕೆ ಲೋನ್ ತಗೊಂಡ್ ಕಾರ್ ತಗೋಬಾರ್ದು? ನನಗ್ ಬರೋ ಸಂಬಳದಲ್ಲಿ ಕಾರ್ಗೆ ಅಂತ ಲೋನ್ ತಗೊಂಡ್ಬಿಟ್ರೆ ಜೀವನ ಮಾಡೋದ್ ಹೇಗೆ, ಸಾಲ ತೀರ್ಸೋದ್ ಹೇಗೆ? ಈಗ ಚಂದ್ರು ಅವ್ರು ತಗೊಂಡಿಲ್ವಾ? ಹಾಗೆ ನಾವು ತಗೊಂಡ್ರೆ ಆಯ್ತು. ಅವನ್ಗಾದ್ರೆ ಕಾರ್ ತಗೊಳಕ್ ಸುಲಭ. ಗಂಡ ಹೆಂಡತಿ ಇಬ್ರು ದುಡಿತಾರೆ. ಒಬ್ಬರು ಸಂಬಳ ಸಾಲ ಕಟ್ಟಕ್ಕಾದ್ರೆ ಇನ್ನೊಬ್ಬರು ಸಂಬಳದಲ್ಲಿ ಜೀವನ ಮಾಡ್ಬೋದು. ನಾನು ಕೆಲ್ಸಕ್ ಹೋದ್ರೆ ನಿಮ್ಗೂ ಹೆಲ್ಪ್ ಆಗುತ್ತಲ್ವಾ? ನಾವು ಕಾರ್ ತಗೋಬಹುದಲ್ವಾ? ಕಾರ್ ತಗೊಳೋದಕ್ಕೋಸ್ಕರ ನೀನ್ ಕೆಲ್ಸಕ್ಕೆ ಹೋಗೋದು, ಸಾಲ ತೀರ್ಸೋದು, ಇದ್ಯಾಕೋ ನಂಗೆ ಇಷ್ಟ ಆಗಲ್ಲ. ಇಷ್ಟಕ್ಕೂ ನಾವು ಕಾರ್ ತಗೊಂಡು ಎಲ್ಲಿಗೆ ಹೋಗ್ಬೇಕು? ಇಷ್ಟಕ್ಕೆ ಡಲ್ ಆಗ್ಬಿಟ್ರೆ ಹೇಗೆ? ನೋಡು, ನೀನ್ ನಗ್ನಗ್ತಾ ಮನೇಲಿದ್ದು ಮಗುನ ಚೆನ್ನಾಗಿ ನೋಡ್ಕೊಂಡ್ರೆ ನನಗೆ ಅಷ್ಟೇ ಸಾಕು. ನಿನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಓಡಾಡೋ ಸಮಯ ಬಂದೇ ಬರುತ್ತೆ. ಯೋಚನೆ ಮಾಡೋಣ. ಹಾಗಲ್ಲ ರೀ ನಾನು ಹೇಳಿದ್ದು. ಅವನ್ ಬೇರೆ ಸ್ಕೂಲ್ಗೆ ಹೋಗ್ತಿದ್ದಾನ, ನಾನು ಮನೇಲಿ ಒಬ್ಳೇ ಇದ್ದು ಏನ್ ಮಾಡ್ಲಿ? ಆರಾಮಾಗಿ ರೆಸ್ಟ್ ತಗೋ. ನಾನ್ ರೆಸ್ಟ್ ತಗೊಂಡ್ ಹಾಗೇನೆ. ರೀ ರೀ, ಸ್ವಲ್ಪ ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಹಾಗೆ ನೋಡ್ಕೊಳ್ಳಿ. ನಾನ್ ಶೇವ್ ಮಾಡ್ಕೋತಾ ಇದ್ದೀನಿ, ನೀನೇ ನೋಡ್ಬಾರ್ದಾ? ರಾಮ್ ರಾಮ, ಅದನ್ನು ನಾನೇ ನೋಡ್ಕೋಬೇಕು. ಮಾಡ್ತಿರ್ಬೇಕು. ಇವ್ರಿಗೆ ಶೇವ್ ಮಾಡ್ಕೊಳ್ಳೋದೇ ದೊಡ್ಡಾಗೋಯ್ತು. ಹಾಲು ನೋಡ್ಕೊಂಡ್ರಿಂದ ಹೇಗಾಗ್ತಾರಪ್ಪ. ಇವ್ರು ಒಂದೆರಡು ಕೆಲಸ ಹಂಚ್ಕೊಂಡ್ರೆ ಆಗಲ್ವಾ? ಅರ್ಥನೇ ಮಾಡ್ಕೊಳ್ಳೋದಪ್ಪ. ಯಾಕೋ? ಅಯ್ಯೋ ರಾಮ, ಒಂದು ನಿಮಿಷ ಆ ಕಡೆ ಹೋಗೋ ಹಾಗಿಲ್ಲ. ಏನಾದ್ರೂ ಮಾಡ್ಕೊಳ್ತಾನೆ ಇರ್ತಾನೆ. ಯಾಕೋ ಲಿಪ್ಸ್ಟಿಕ್ ತಗೊಂಡೆ? ಸ್ವಲ್ಪ ಗೊತ್ತಾಗಲ್ಲ ನಿಮ್ಗೆ. ಮುಚ್ಚ ಬಾಯ್ನ. ಬೇರೆ ಒಂದ್ಸತಿ ಡ್ರೆಸ್ ಮಾಡ್ಬಿಟ್ಟು ಅದನ್ನೇ ಮೇಂಟೈನ್ ಮಾಡ್ಕೊಳಕ್ ಆಗಲ್ಲ. 28 ಸತಿ ಇವನ್ ಮುಂದೆನೆ ನಿಂತಿರ್ಬೇಕು ನಾನು. ನೋಡಿತಾ ಇದ್ಯಾ? ನೋಡ್ರಿ, ಈಗ ತಾನೇ ಡ್ರೆಸ್ ಮಾಡಿದೀನಿ, ಹೇಗ್ ಮಾಡ್ಕೊಂಡಿದ್ದಾನೆ. ನೀವು ಸ್ವಲ್ಪ ಹಾಲ್ ನೋಡ್ಕೊಳ್ರಿ, ಇದು ನೋಡ್ಕೊಂಡ್ ಬರ್ಲಿಲ್ಲ. ನಾ ಹೋಗ್ ಬರೋಷ್ಟಲ್ಲಿ ಇಷ್ಟೆಲ್ಲ ಗಲೀಜ್ ಮಾಡ್ಕೊಂಡು ನಿಂತಿದ್ದಾನೆ. ಚೆನ್ನಾಯ್ತಲ್ಲ, ನಾನೇ ಸುಮ್ಮನೆ ಇದ್ದೀನಿ, ಶೇವ್ ಮಾಡ್ಕೊತಾ ಇದೀನಿ ಅಂತ ಹೇಳಿಲ್ವಾ? ಸ್ವಲ್ಪ ನೋಡ್ಕೊಂಡ್ ಬರ್ಬೋದಿತ್ತಲ್ವಾ? ನೋಡು, ನನಗೆ ಲೇಟ್ ಆದ್ರೆ ಬಸ್ ಮಿಸ್ ಆಗುತ್ತೆ. ಬಾಸ್ ಕೈಲಿ ಬೈಸ್ಕೋಬೇಕು. ಮನೆ ಕೆಲಸ ಮಾಡ್ತಾ ಇದೆ ಅಂತ ಉತ್ತರ ಕೊಡ್ಲಾ? ಮನೆ ಕೆಲಸ ಅಂದ್ರೆ ಈಗ ಸುಮ್ನೆ ಅನ್ಕೊಂಡ್ರಾ? ಎಷ್ಟು ಕಷ್ಟ ಇದೆ ಅಂತ ನಿಮ್ಗೇನ್ರಿ ಗೊತ್ತು? ನೋಡು, ನೀನ್ ಮಾತು ಬೆಳೆಸ್ತಾ ಇರ್ತೀಯಾ ಇಲ್ಲ ಅವ್ನ ಸ್ಕೂಲ್ ಕರ್ಕೊಂಡು ಬಿಟ್ಟು ಬರ್ತೀಯಾ? ನನ್ ಕೈಲಾಗಲ್ಲ. ಇವತ್ ನಾನು ಹೋಗಿ ಬಿಟ್ಟು ಬರಲ್ಲ ರೀ, ನೀವೇ ಬಿಟ್ಟು ಬನ್ನಿ. ಅವನ್ನ ಬಿಟ್ಟು ಹೋದ್ರೆ ನನ್ ಕೆಲ್ಸಕ್ಕೆ ಲೇಟ್ ಆಗುತ್ತೆ. ನೀನೇ ಬಿಟ್ಟು ಬಾ ಹೋಗು. ನಾನು ಇನ್ನೂ ನಿಮ್ಗೆ ತಿಂಡಿ ರೆಡಿ ಮಾಡಿಲ್ಲ ರೀ. ಇವನ್ನ ಸ್ಕೂಲ್ ಕರ್ಕೊಂಡು ಬಿಟ್ಟು ಬನ್ನಿ, ಅಷ್ಟ್ರಲ್ಲಿ ರೆಡಿ ಮಾಡ್ತೀನಿ. ಏನ? ನಾನು ಸ್ಕೂಲ್ಗೆ ಹೋಗಿ ಮತ್ತೆ ಮನೆಗೆ ಬಂದು ಏನ್ ತಮಾಷೆ ಮಾಡ್ತಾ ಇದೀಯಾ? ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಬೇಡ, ನಿನ್ ತಿಂಡಿನೂ ಬೇಡ. ಅಯ್ಯೋ,
ಕಳಂಬೇಕು ನೋಡ್ದಾಗೆ ಇಣಿಕಿ ಇಣಿಕಿ ನೋಡ್ತಾ ಇದ್ಯಾ? ಬಾಸ್ ಇನ್ನೂ ಬಂದಿಲ್ಲ, ಬಾರ ಒಳಗಡೆ. ಸದ್ಯ ಬಚಾವಾದೆ. ಚಿರೋಟಿ ಊಟ ಅದ್ಭುತವಾಗಿತ್ತು ಕಣಯ್ಯ. ಅಬ್ಬಬ್ಬಬ್ಬಬ್ಬಬ್ಬ, ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಇವತ್ತೆಷ್ಟ್ ಮದ್ವೆ ಅಟೆಂಡ್ ಮಾಡಿದ್ರಿ? ಎಷ್ಟ್ ಕಮಿಷನ್ ಸಿಕ್ತು? ನಂದಿನಿ, ಇವತ್ತು ನಾನು ಅರಿಮುಖ ನೋಡಿದ್ದೆ ಅನ್ಸುತ್ತೆ. ಹೆಣ್ಣಿನ ಮನೆಯವರು ನನಗೆ ಒಂದು ಉಂಗುರ ಮತ್ತೆ 5,000 ರೂಪಾಯಿ ಕ್ಯಾಶ್ ಕೊಟ್ಬಿಟ್ರು. ಗಂಡಿನ ಮನೆ ಏನ್ ಕೊಟ್ರು? ಒಂದು ಚೈನು 10,000 ರೂಪಾಯಿ ಕೊಟ್ರು ರೇ. ನನಗೆ ಯಾಕೋ ಅನುಮಾನ ಕಣ. ಅನುಮಾನ? ಈ ಶನಿವಾರದ ನರಸಿಂಹಯ್ಯನ ಮೇಲೆ ನಿಮ್ಗೆ ಅನುಮಾನ ರೇ? ಹೊರಗಡೆ ನನಗೆ ಎಷ್ಟು ಬೆಲೆ ಇದೆ ಅಂತ ನಿಮಗೇನ್ರಿ ಗೊತ್ತು? ಕತ್ತೆಗೇನ್ ಗೊತ್ತು? ಕಸ್ತೂರಿ ಗಂಧ. ಹೊರಗಡೆ ನಿನಗ್ ಬೆಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನಿನ್ ಮನೇಲಂತೂ ನಿನಗ್ ಬೆಲೆ ಇಲ್ಲ ನೋಡು. ನಿನ್ ಹೆಂಡ್ತಿನ್ ಕಂಡ್ರೆ ಹೋಗಿ ಮೂಲೆ ಸೇರ್ಕೋತೀಯ. ಮತ್ತಿನ್ನೇನ್ರಿ ಮಾಡ್ಲಿ, ಗಂಡಸ್ರೆ ಹಾಗೆ. ಈಗ ನಮ್ ಬಾಸ್ನ ನೋಡಿ, ಅವ್ರ ಹೆಂಡ್ತಿ ನೋಡಿದ್ರೆ ಹೆದರಲ್ವಾ ಅವರು? ಏನ್ರಿ ಅದು? ನಮ್ ಬಾಸ್ ಹೆದರೋದಿಲ್ವಾ ಅಂತ ಹೇಳ್ತಾ ಇದ್ರಲ್ಲ, ಏನದು? ಅದ ಸರ್, ನಮ್ ಬಾಸ್ನ ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಹೆದರಿಕೆ ಅಂತ ಇವ್ರಿಗೆಲ್ಲ ಹೇಳ್ತಿದ್ದೆ ಸರ್. ಸರಿ ಸರಿ, ಕೆಲಸ ನೋಡಿ. ಸರಿ ಸರ್. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಫೈಲ್ ಕಳಿಸಿ. ಸರ್, ಅದು ಅರವಿಂದ್ ರಾನಲ್ಲಿ ಇದೆ ಸರ್. ಅರವಿಂದ್ ಬಂದಿಲ್ವಾ? ಇಲ್ಲ ಸರ್, ಇನ್ನು ಬಂದಿಲ್ಲ ಸರ್. ಅರವಿಂದ್ ಇತ್ತೀಚೆಗೆ ಬಹಳ ಬದಲಾಗ್ತಾ ಇದಾರೆ. ನನಗೆ ಆ ಫೈಲ್ ಅರ್ಜೆಂಟ್ ಆಗಿ ಬೇಕಾಗಿದೆ. ಆ ಟೇಬಲ್ ಕೀ ಇದ್ರೆ ನೋಡ್ರಿ. ಇಲ್ಲ ಸರ್, ಕೀ ಅವರೇ ತಗೊಂಡೋಗಿರ್ತಾರೆ. ಎಂತ ಕೆಲಸ ಆಗೋಯ್ತು. ಆಫೀಸ್ ನಾನು ಇವತ್ತೇ ನೋಡ್ಬೇಕ್ರಿ. ಅರವಿಂದ್ ಬಂದ್ರೆ ನಾನು ಬಂದು ನೋಡೋದಕ್ಕೆ ಹೇಳಿ. ಸರಿ, ನಾನು ಹೇಳ್ತೀನಿ ಸರ್. ಅರವಿಂದ ಬಾ, ಇವತ್ತು ನಿನಗೆ ಫುಲ್ ಪಾಕೆಟ್ ಮನಿ ಸಿಗುತ್ತೆ ಖರ್ಚಿಗೆ. ನಿನ್ಗೆ ಯಾವಾಗ್ಲೂ ತಮಾಷೆನೆ. ಯಾಕೆ? ಇನ್ 2 ನಿಮಿಷ ನೀನ್ ಲೇಟ್ ಆಗಿ ಬಂದಿದ್ರೆ ನಿನಗ್ ಸಿಗ್ತಾ ಇತ್ತು ಫುಲ್ ಆಗಿ. ಸುಮ್ನಾರಪ್ಪ, ನೀನ್ ಬತ್ತಿಡ್ಬೇಡ. ಹೋಗಿ ಕೆಲ್ಸ ನೋಡು. ಆಯ್ತು. ಬಚ್ಚಲ್ ಮುಖದವನು. ಜಗದೀಶ್ ಸರ್, ಅರವಿಂದ್ ಬಂದ್ರೇನೆ? ಇನ್ನಿಲ್ಲ ಸರ್. ಫೋನ್ ಮಾಡಲ ಸರ್? ಫೋನ್ ಬೇರೆ ಕೇಳು. ಅವ್ರು ಬಂದ್ರೆ ಒಳಗಡೆ ಕಳ್ಸಯ್ಯ. ಸರಿ ಸರ್. ಜಗದೀಶ, ಸಾಹೇಬ್ರೇನಪ್ಪ ಅಂದ್ರು? ನಿಮ್ಗೆ ಪ್ರಮೋಷನ್ ಕೊಡ್ಬೇಕು ಅಂತಿದ್ರು. ನಿಜವಾಗ್ಲು? ಮುಚ್ಕೊಂಡ್ ಕೆಲಸ ಮಾಡ. ಏನ್ ಸರ್ ಇಷ್ಟೇಟ್ ಮಾಡ್ಬಿಟ್ರಿ? ಸಾಹೇಬ್ರು ಅವಾಗಿಂದ ನಿಮ್ಗೋಸ್ಕರ ಕಾಯ್ತಾ ಇದಾರೆ. ಯಾಕೆ? ಅದೇನಪ್ಪ, ಕಮರ್ಷಿಯಲ್ ಟ್ಯಾಕ್ಸ್ ಫೈಲು ಅರ್ಜೆಂಟ್ ಆಗಿ ಬೇಕಂತ ಅವ್ರಿಗೆ. ಅಯ್ಯೋ ದೇವ್ರೆ, ಅದಿನ್ನೂ ಫಿನಿಶೇ ಮಾಡಿಲ್ಲ. ಈಗ ಏನ್ ಮಾಡೋದು? ಏನೋ ಸಾಹೇಬ್ರು ಬೆಳಬೆಳಗ್ಗೆನೆ ಗರಂ ಆಗಿದ್ರು. ಸೇಫ್ಟಿ ಸೈಡ್ಗೆ ನೀನ್ ಫೇಸ್ ತೋರಿಸ್ಬಿಟ್ಟು ಬಂದ್ಬಿಡಯ್ಯ. ಮೇ ಕಮಿಂಗ್ ಸರ್? ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಏನ್ರಿ ಇದು? ನೀವು ತುಂಬಾ ಸಿನ್ಸಿಯರ್ ಪಂಕ್ಚುಯಲ್ ಅಂತ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನೀವು ಹೀಗೆ ಮಾಡೋದು? ಆ ಟ್ಯಾಕ್ಸ್ ಆಫೀಸ್ ಫೈಲ್ ನಾನು ಇವತ್ತೇ ಸಬ್ಮಿಟ್ ಮಾಡ್ಬೇಕಾಗಿತ್ತು. ನೀವು ಇವತ್ತೇ ಲೇಟು ಯಾಕೆ? ಸರ್, ಅದು ಒಗ್ಗುನ ಸ್ಕೂಲು, ಬಸ್ಸು. ರೇ, ನಿಮ್ ಮನೆ ಕಂತೆ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ನಾನು ಇವತ್ತು ಆ ಫೈಲ್ ಸಬ್ಮಿಟ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗುತ್ತೆ. ಮೊದಲು ಹೋಗಿ ಕಮರ್ಷಿಯಲ್ ಟ್ಯಾಕ್ಸ್ ಫೈಲ್ ತಗೊಂಬನ್ನಿ. ಸರ್, ಅದಿನ್ನು ಏನ್ರಿ ಅದು ಇದು ಇನ್ನು ಅಂತ? ಫಿನಿಶ್ ಆಗಿಲ್ಲ. ಇವತ್ತು ಫಿನಿಶ್ ಮಾಡ್ಬಿಡ್ತೀನಿ ಸರ್. ಏನು ಫೈಲ್ ಏನು ಫಿನಿಶ್ ಆಗಿಲ್ವಾ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ತಮಾಷೆ ಮಾಡ್ತಾ ಇದ್ರಾ ನೀವು? ಇಲ್ಲ ಸರ್, ಇವತ್ತು ಫಿನಿಶ್ ಮಾಡ್ಬಿಡ್ತೀನಿ. ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್. ಫೈಲ್ ರೆಡಿ ಮಾಡ್ಕೊಂಡು ಬಂದು ನಿಮ್ ಮುಖ ತೋರಿಸಿ ಹೋಗಿ. ಎಸ್ ಸರ್. ಹಲೋ. ಹಲೋ ಹಲೋ, ನಾನ್ರಿ. ಏನ್ ವಿಷಯ? ಇವತ್ ತುಂಬಾ ತಲೆನೋಯ್ತಿದ್ದೀರಿ. ಅದಕ್ಕೆ ನಾನೇನ್ ಮಾಡ್ಲಿ? ರಜಾ ಹಾಕ್ಬಿಟ್ಟು ಮನೆಗೆ ಬಂದ್ಬಿಡ್ಲಾ? ಹಾಗಲ್ಲ ರೀ, ಇವತ್ ಮಗುನ ಸ್ಕೂಲಿಂದ ನೀವೇ ಕರ್ಕೊಂಡ್ಬನ್ರಿ ಪ್ಲೀಸ್. ಸರಿ, ಕರ್ಕೊಂಡ್ಬರ್ತೀನಿ. ಯಾಕೆ ಇಷ್ಟೊತ್ತಾದ್ರೂ ಮಗುನ್ ಕರ್ಕೊಂಡ್ಬರ್ಲಿಲ್ಲ? ಅಯ್ಯೋ, 5 ಗಂಟೆ. ಏನ್ ಮಾಡ್ತಿದ್ದಾರೆ ಇವ್ರು?
ನಾನ್ ಕರ್ಕೊಂಡು ಹೋಗ್ತೀನಿ ನಿಮ್ಮ ಮನೆಗೆ. ಬಾ. ಒಂದ್ ನಿಮಿಷಪ್ಪ ಬಂದ್ಬಿಡ್ತೀನಿ. ಆಯ್ತಮ್ಮ. ಏನಮ್ಮ ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ ಕರ್ಕೊಂಡು ಹೋಗಕ್ಕೆ? ಸ್ಕೂಲ್ ಬಿಟ್ಟು 2 ಗಂಟೆ ಆಯ್ತು. ಸಾರಿ ಅಯ್ಯ, ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ದೆ, ಅವ್ರು ಮರ್ತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಅವ್ರು ಮಾತ್ರ ನೀವು ಮಾತ್ರ ಗೊತ್ತಿಲ್ಲ. ಒಟ್ಟಲ್ಲಿ ಮಗುಗೆ ಈ ಶಿಕ್ಷೆ. ಇನ್ಮೇಲೆ ಹೀಗಾಗದೆ ಇರೋ ನೋಡ್ಕೊಳ್ಳಿ. ಸರಿ ಪಾಪ. ಚುರ್ಜರ್ಗ ಕಡೆ ನಡೀತಾ ಹೋಗೋಣ. ಯಾಕಿಷ್ಟೊತ್ತಾದ್ರೂ ಬರ್ಲಿಲ್ಲ ಇವರು? ಥ್ಯಾಂಕ್ ಯು ನಂದಿ. ಇಟ್ಸ್ ಓಕೆ, ನಾಳೆ ಆಫೀಸಲ್ಲಿ ಮೀಟ್ ಮಾಡೋಣ. Bye. ಮಗು ಎಲ್ರಿ? ಮಗು ಅದು ನೀನ್ ಫೋನ್ ಮಾಡಿ ಕರ್ಕೊಂಬ ಅಂತ ಹೇಳಿದ್ದೆ. ಆಫೀಸಲ್ಲಿ ತುಂಬಾ ಕೆಲಸ ಮರ್ತು ಬಿಟ್ಟೆ. ನೀ ಕರ್ಕೊಂಬರ್ಲಿಲ್ವಾ? ಇಂದ್ರ ನೀನು ಮಗುನ್ ಕರ್ಕೊಂಬರ್ಲಿಲ್ವಾ? ಪಾಪ, ನಿಮಗೆ ಕೆಲಸ ಜಾಸ್ತಿ ಅಲ್ವಾ? ಏನ್ ಮಾಡ್ತೀರಾ ಹೇಳಿ? ಇವತ್ ಮಗುನ್ ಮರಿತೀರಾ, ನಾಳೆ ನನ್ ಮರಿತೀರಾ? ನಿಮ್ಗಂತ ಫ್ರೆಂಡ್ಸ್ ಸಿಕ್ಕಿದಾರಲ್ಲ, ನಗ್ನಗ್ತಾ ಇರ್ತೀರಲ್ಲ. ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಬೆಳಗ್ಗೆ ನಿನ್ನಿಂದ ನಾನು ಆಫೀಸ್ಗೆ ಹೋಗಿ ಲೇಟ್ ಆಯ್ತು. ಬಾಸ್ ಹತ್ರ ಬೈಸ್ಕೊಂಡೆ ಗೊತ್ತಾ? ನನ್ನಿಂದ ಯಾಕ್ರಿ ಲೇಟು? ನಾನೇನ್ ಮಾಡ್ದೆ? ನೀನೇ ತಾನೆ ಮಗುನ್ ಸ್ಕೂಲಿಗೆ ಬಿಟ್ಬಿಟ್ಟು ಆಫೀಸ್ಗೆ ಹೋಗಿ ಅಂತ ಹೇಳಿದ್ದು. ಮಗುನ್ ಸ್ಕೂಲಿಗೆ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗೋತ್ತೆ ಲೇಟ್ ಆಗಿತ್ತು. ನನ್ ಕಷ್ಟ ನಿಂಗೇನ್ ಅರ್ಥ ಆಗ್ಬೇಕು ಹೇಳು? ನಿಮಗ್ ಮಾತ್ರ ಕಷ್ಟ. ಪಾಪ, ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೇಲಿ ಎಷ್ಟು ಕಷ್ಟ ಪಡ್ತೀನಿ ಅಂತ ನಿಮಗೇನ್ರಿ ಗೊತ್ತು? ಮಾತಾಡೋದ್ ನೋಡು. ಹೊರಗಡೆ ಆದ್ರೆ ನಿಮಗ್ ಸ್ನೇಹಿತರಿದ್ದಾರೆ, ಕಿಲ್ಕಿಲ ಅಂತ ನತ್ತ ಮನೆವರೆಗೂ ಡ್ರಾಪ್ ಮಾಡ್ತಾರೆ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ನಾನೇನ್ ತಪ್ಪು ಮಾತಾಡ್ಲಿಲ್ವಲ್ಲ? ನೀನ ನಂದಿನಿ ಬಗ್ಗೆ ಮಾತಾಡ್ತಾ ಇದೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು. ಲೇಟ್ ಆಗಿದೆ, ಮನೆಗೆ ಬಿಡ್ತೀನಿ ಬಾ ಅಂದ್ಲು, ಬಂದೆ. ಒಂದೇ ಕಡೆ ಕೆಲಸ ಮಾಡೋ ಜೊತೆಗೆ ಮನೆಗೆ ಬಂದ್ರೆ ತಪ್ಪ? ಏನು ತಪ್ಪಿಲ್ಲ ರೀ. ಇವತ್ ನಿಮಗ್ ಲೇಟ್ ಆಯ್ತು ಅಂತ ಅವಳು ಡ್ರಾಪ್ ಮಾಡ್ತಾಳೆ, ನಾಳೆ ಅವಳಿಗೆ ಲೇಟ್ ಆಯ್ತು ಅಂತ ನೀವ್ ಡ್ರಾಪ್ ಮಾಡಿ. ಇಲ್ಲಿ ಮನೇಲಿ ನಾನ್ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿಮ್ ದಾರಿನೇ ಕಾಯ್ತಾ ಇರ್ತೀನಿ. ಇಂದ್ರ, ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ನಾನು ಹಂಗಿಸ್ಬೇಡ. ಸ್ವಲ್ಪ ಸುಮ್ಮನೆ ಇದ್ಬಿಡು. ಸುಮ್ನೆ ಇದ್ಬಿಡು ಅಂತ ನನ್ ಬಾಯಿ ಮುಚ್ಚಿಸ್ಬೇಡ್ರಿ. ಥು, ಈ ಹಾಳದ ಗಂಡಸು ಬುದ್ಧಿನೇ ಇಷ್ಟು. ನಮ್ಮನ್ನ ಅರ್ಥನೇ ಮಾಡ್ಕೊಳೋದಿಲ್ಲ. ಏನಾಯ್ತು ಅಂತ ಹೀಗೆ ಅಳ್ತಾ ಇದೀಯಾ? ಸ್ವಲ್ಪ ಶಾಂತವಾಗಿ ಕೂತು ಯೋಚನೆ ಮಾಡು. ತಪ್ಪು ನಿಂದ ಗೊತ್ತಾಗುತ್ತೆ. ಹೌದು ರೀ, ತಪ್ಪೆಲ್ಲ ನಂದೆ, ನಿಮ್ದೇನು ತಪ್ಪಿಲ್ಲ. ದಯವಿಟ್ಟು ನನ್ ಕ್ಷಮಿಸಿ. ಇಂದ್ರ, ಬಾ ಶೋಭಾ. ಹಾಯ್ ಹಾಯ್. ಪ್ಲೀಸ್ ಕಮ್. ಬನ್ನಿ ಬನ್ನಿ ಬನ್ನಿ. ಬಾ. ಏನ್ ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಆಫೀಸಲ್ಲೂ 2 ದಿನ ಕಾಣಿಸ್ಲಿಲ್ಲ, ಯಾಕೆ? ಹೇಳ್ತೀನಿ ಇರು ಮಾರಾಯ. ಎಲ್ಲಿ ನಮ್ ಸಿಸ್ಟ್ರು? ಕರೆ, ಇಬ್ರಿಗೂ ಒಟ್ಟಿಗೆ ಹೇಳ್ತೀನಿ. ಅದು ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಮಲಗಿದ್ದಾಳೆ. ಯಾಕನ್ನ ಏನಾಯ್ತು? ನಾನು ಹೋಗಿ ನೋಡ್ತೀನಿ. ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ, ನಾನೇ ಕರಿತೀನಿ. ಇಂದ್ರ, ಚಂದ್ರು ಅವನ ಹೆಂಡತಿ ಇಬ್ರು ಬಂದಿದ್ದಾರೆ. ಬಾಗಿಲು ತೆಗಿ ಪ್ಲೀಸ್. ಏನು? ಚಂದ್ರು ಅಂತ ಚಂದ್ರ. ಇಂದ್ರ ಪ್ಲೀಸ್, ಆಗಿದ್ದನ್ನ ಮರ್ತು ಬಿಡು. ಈಗ ನಮ್ಮಿಬ್ಬರು ಮನಸ್ತಾಪ ಮುಖ್ಯ ಅಲ್ಲ, ಮನೆಗೆ ಬಂದಿರೋ ಅತಿಥಿಗಳು ಮುಖ್ಯ. ಬಂದವ್ರನ್ನ ಮಾತಾಡ್ಸು. ಕಾಫಿ ಮಾಡಿಟ್ಟಿದ್ದೀನಿ, ತಂದ್ಕೊಡು ಪ್ಲೀಸ್. ಬಾ ಇಂದ್ರ. ಬಾ ಇಂದ್ರ.
ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಯಾಕೆ ಸಿಸ್ಟರ್, ಮೈಗೆ ಹುಷಾರಿಲ್ವಾ? ಹಾಗೇನಿಲ್ಲ, ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ಮಲ್ಕೊಂಡಿದ್ದೆ. ಈಗ ಪರವಾಗಿಲ್ಲ. ನೀವು ಕೂತ್ಕೊಳ್ಳಿ, ಕಾಫಿ ನಾವು ಮಾಡ್ಕೊಂಡ್ ಬರ್ತೀವಿ. ಹೌದಕ್ಕ, ನೀವು ಕೂತ್ಕೊಳ್ಳಿ. ಬನ್ನಿ. ಬೇಡಮ್ಮ, ನೀ ಕೂತ್ಕೋ, ನಾನ್ ಮಾಡ್ಕೊಂಡು ಬರ್ತೀನಿ. ಯಾಕಮ್ಮ, ಏನಾದ್ರೂ ತೊಂದ್ರೆನಾ ಅಥವಾ ಜಗಳನಾ? ಅಂತದೇನಿಲ್ಲ ಕಣ. ನಿಂದೇನ್ ಸಮಾಚಾರ? ಎನಿ ಗುಡ್ ನ್ಯೂಸ್? ಗುಡ್ ನ್ಯೂಸ್ ಇದೆ, ಹೇಳ್ತೀನಿ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಸ್ಟರ್, ನಿಮ್ ಮುಖದಲ್ಲಿರೋ ದುಃಖ ಕೋಪ ನೋಡ್ತಾ ಇದ್ರೆ ನಿಮ್ಮಿಬ್ರಲ್ಲಿ ಏನೋ ಜಗಳ ಆಗಿದೆ ಅಂತ ಅನಿಸ್ತಿದೆ. ಜಗಳನಾ? ಏನೂ ಇಲ್ಲಪ್ಪ. ಜಗಳ ಎಲ್ಲ ಏನೂ ಇಲ್ಲ ಕಣ. ನಿನ್ನೆ ಆಫೀಸಿಂದ ಬರ್ತಾ ಮಗುನ ಕರ್ಕೊಂಬ ಅಂತ ಫೋನ್ ಮಾಡಿ ಹೇಳಿದ್ಲು. ಬೆಳಗ್ಗೆನೆ ಬಾಸ್ ಕೈಲಿ ಬೈಸ್ಕೊಂಡೆ. ಅದೇ ಮೂಡ್ನಲ್ಲಿ ಕೆಲಸ ಮಾಡ್ತಿದ್ದೆ, ಮರ್ತು ಬಿಟ್ಟೆ. ಅದಕ್ಕೆ ಅಕ್ಕ, ನೀವು ತುಂಬಾ ಸೂಕ್ಷ್ಮ ಅಂತ ಅನ್ಸುತ್ತೆ. ಗಂಡಸರು ಹೊರಗಡೆ ಕೆಲ್ಸಕ್ಕೆ ಹೋಗಿ ಬರೋವಾಗ ಸ್ವಲ್ಪ ಲೇಟ್ ಆಗತ್ತೆ. ಅದನ್ನ ನೀವು ತಪ್ಪಾಗಿ ತಿಳ್ಕೋಬಾರ್ದು. ಅದ್ ಸರಿ ಚಂದ್ರು, ವಿಷಯ ಏನು ಅಂತಾನೆ ಹೇಳಿಲ್ಲ. ಬಹಳ ಗುಟ್ಟಾಗೇನೋ ಮಾಡ್ತಾ ಇದ್ದಾಗಿದೆ. ಏನಿಲ್ಲಪ್ಪ, ನಾವಿರೋ ಮನೆ ಓನರು ಮನೆ ಮಾಡ್ತಾ ಇದೀನಿ ತಗೊಳ್ತೀರಾ ಅಂತಂದ್ರು. ಸರಿ ಸರಿ, ಒಂದ್ ಕೈ ನೋಡೇ ಬಿಡೋಣ ಅಂತ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿದೆ. ಸ್ಯಾಂಕ್ಷನ್ ಆಯ್ತು, ಕೊಂಡ್ಕೊಂಡ್ಬಿಟ್ಟೆ. ಅದಕ್ಕೆ 2 ದಿನದಿಂದ ಆಫೀಸಿಗೆ ಬರಕ್ಕಾಗ್ಲಿಲ್ಲ. ಎಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಡು. ತಗೊಳಪ್ಪ, ಗೃಹ ಪ್ರವೇಶ. 2 ದಿವಸ ಮೊದಲೇ ಬಂದು ಎಲ್ಲ ಕೆಲಸ ನಡ್ಸ್ಕೊಡ್ಬೇಕು. ಕಂಗ್ರ್ಯಾಚುಲೇಷನ್ಸ್ ಕಣ. ನಿನಗಿರೋ ಧೈರ್ಯ ನನಗಿಲ್ಲಪ್ಪ. ಒಂದ್ ಕಾರ್ ತಗೋಬೇಕಾದ್ರೂ ಲೋನ್ ಆಗುತ್ತಲ್ಲ ಅಂತ ಭಯ. ಓಕೆ, ಬರ್ತೀವಿ. ಗುಡ್ ಲಕ್ ಕಣ. ಥ್ಯಾಂಕ್ ಯು. ಬರ್ತೀವಿ. ಆಗ್ಲಿ. ಬರ್ತೀವಿ ಸಿಸ್ಟರ್. ಮರಿಬೇಡಪ್ಪ. ಖಂಡಿತ ಬರ್ತೀನ. ಹಾ, ಬಾಯ್. ಬಾಯ್. ಓಕೆ, ಬಾಯ್. ಅಪ್ಪ, ಅರೆ ಬಾಮ್ಮ, ಬಾ ಬಾರ ಪುಟ್ಟ, ಬಾರ ಮರಿ ಬಾ. ಏನಮ್ಮ ಫೋನ್ ಮಾಡಿದ್ ಬಂದ್ಬಿಟ್ಟಿದ್ಯಾ? ಸ್ವಲ್ಪ ಬೇಜಾರಾಗಿತ್ತಪ್ಪ. ನಿಮ್ಮ ನೋಡಿ ತುಂಬಾ ದಿನ ಆಗಿತ್ತಲ್ಲ. ಇವನಿಗೆ ಬೇರೆ ಸ್ಕೂಲಿಗೆ ರಜಾ ಇದೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ. ಒಳ್ಳೇದಾಯ್ತು ಬಿಡು. ಮಂಗಳಾ, ಬಂದೇರಿ? ಏ ಮಂಗಳಾ, ಬಾರಿ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಇಂದ್ರ, ಚೆನ್ನಾಗಿದ್ಯಾ? ಏನ್ ಸಮಾಚಾರ? ಯಾಕೆ ಸಪ್ಕಿದ್ಯಲ್ಲ, ಹುಷಾರಿಲ್ವಾ? ಏನಿಲ್ಲಮ್ಮ, ಹುಷಾರಾಗೇ ಇದ್ದೀನಿ. ಸ್ವಲ್ಪ ತಲೆನೋವಿತ್ತಷ್ಟೇ. ನೋಡು, ಮೊದಲು ಪುಟ್ಟನಿಗೆ ಅವಳಿಗೆ ತಿಂಡಿ ತಂದ್ಕೊಡು, ಆಮೇಲೆ ಮಾತಾಡೋದು ಇದ್ದೇ ಇದೆ. ಆಯ್ತು, ತಗೊಂಡ್ ಬರ್ತೀನಿ. ನಾನು ಬರ್ತೀನಮ್ಮ. ಪುಟ್ಟನಿಗೆ ಇಲ್ಲೇ ತಿಂಡಿ ತಂದ್ಕೊಡು. ಆಯ್ತು. ಅಳುತ್ತಾ ಇದ್ದಾನ ಅವನು. ಬಾ ತಗೋ. ಇರು, ಅವನಿಗೂ ಸ್ವಲ್ಪ ತಿಂಡಿ ಕೊಟ್ಟು ಬರ್ತೀನಿ. ಸರಿಮಾ. ಏನ್ ಪುಟ್ಟ ಇದು? ಹೋ ಹೋ ಹೋ, ಬಿಸ್ಕೆಟ್ ನೋಡು ಎಷ್ಟೊಂದಿದೆ. ಬಾ ಪುಟ್ಟ, ಕೊಡೆ ಇಲ್ಲಿ, ನಾನ್ ತಿನ್ನಿಸ್ತೀನಿ, ನೀನ್ ಅವಳು ನೋಡ್ಕೊ ಹೋಗೆ. ಸರಿ, ಹಾಗೆ ಆಗಿ ಹೋಗು. ತಿನ್ನು. ಯಾಕೆ ತಿನ್ನೆ, ಹಾಗೆ ನಿಂತ್ಬಿಟ್ಟಿದ್ಯಲ್ಲ. ಏನೇ ಮನ್ಸಲ್ಲೇನೋ ಯೋಚನೆ ಮಾಡ್ತಿರೋ ಹಾಗಿದೆ. ಅಳಿಯಂದ್ರು ಹುಷಾರಾಗಿದ್ದಾರ ತಾನೆ? ಮನೇಲೇನಾದ್ರೂ ತೊಂದ್ರೆನಾ? ತೊಂದ್ರೆ ಏನಿಲ್ಲಮ್ಮ. ನಾನೊಬ್ಳೆ ಮನೇಲಿದ್ದು ಇದ್ದು ಬೇಜಾರಾಗಿತ್ತು, ಅದಕ್ಕೆ ಬಂದೆ. ಒಳ್ಳೇದಾಯ್ತು. ಇವ್ರಿಗೆ ಹೇಳಿ ಅಳಿಯಂದ್ರಿಗೆ ಫೋನ್ ಮಾಡಿಸ್ತೀನಿ. ರಾತ್ರಿ ಇಲ್ಲಿಗೆ ಬಂದ್ಬಿಡಿ, ಊಟ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಅಯ್ಯೋ ಬೇಡಮ್ಮ, ಅವ್ರ ಆಫೀಸಿಂದ ಬರೋಷ್ಟರಲ್ಲಿ ನಾನು ಮನೆಗೆ ಹೋಗ್ತೀನಿ. ನೀನ್ ಸ್ವಲ್ಪ ಸುಮ್ಮನಿರೆ. ಹೇಗೋ ಅಪರೂಪಕ್ಕೆ ಬಂದಿದ್ಯಾ, ರಾತ್ರಿ ಹೋಗು. ಅವ್ರಿಗೂ ಕ್ಯಾರಿಯರ್ ಅಲ್ಲಿ ಊಟ ಹಾಕೊಡ್ತೀನಿ. ತಗೋ, ತಿನ್ನು. ತಿನ್ನಮ್ಮ. ನೀನು ಸ್ಕೂಲ್ ರಜಾ ಕೊಟ್ಟಿದಾರಪ್ಪ? ಇಲ್ಲ ತಾತ, ಅಮ್ಮನೇ ರಜಾ ಹಾಕ್ಸಿತ್ತು. ಇಂದ್ರ ಸ್ಕೂಲಿಗೆ ರಜಾ ಅಂದಲ್ಲ. ನಿನಗೆ ಸ್ಕೂಲ್ನಲ್ಲಿ ರೈಮ್ಸ್ ಎಲ್ಲ ಹೇಳ್ಕೊಟ್ಟಿದಾರಾ? ಹೇಳು ನೋಡೋಣ.
Danny, yes, Papa. Eating sugar, no, Papa. Telling lie, no, Papa. Papa, ನೀವಮ್ಮ. ತಗೊಂಡ್ ಬರಿ ತಗೋಪ್ಪ ತಗೋ ತಿನ್ನು ತಿಂತೀಯಾ ತಿನ್ನು 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 ತಾತ ನಾನು ಆಟ ಆಡ್ತೀನಿ. ಹೌದಾ ಪುಟ ಆಯ್ತು ಹೋಗು ಹೋಗು ಬಾಮ್ಮ ಬಾ ತಿಂಡಿ ತಿಂದಿಯಮ್ಮ? ಆಯ್ತಪ್ಪ. ನೋಡಮ್ಮ ಇಂದ್ರ, ಹೆತ್ತೋರ್ ಮನಸ್ಸಲ್ಲಿ ಏನಿದೆ ಅಂತ ಮಕ್ಕಳಿಗೆ ಅರ್ಥ ಆಗದೆ ಇದ್ರು ಮಕ್ಕಳ ಮನಸ್ಸಲ್ಲಿ ಏನಿದೆ ಅಂತ ಹೆತ್ತೋರು ಬೇಗ ಅರ್ಥ ಮಾಡ್ಕೋತಾರೆ. ಮಗಳೇ, ನಿನ್ನ ಶ್ರೇಯಸ್ಸನ್ನ ಬಯಸೋರು ನಾವು. ನಮ್ಮ ಹತ್ರ ನಿನ್ನ ನೋವನ್ನು ಹೇಳ್ಕೊಂಡ್ರೆ ನಿನ್ನ ಮನಸ್ಸಿಗೂ ಹಗುರ ಆಗುತ್ತಮ್ಮ. ಹೇಳು. ಏನಿತಮ್ಮ? ಏನಿಲ್ಲಮ್ಮ, ಒಂದ್ ಸಣ್ಣ ವಿಷಯಕ್ಕೆ ನಾನು ಮಾತಾಡ್ಬಿಟ್ಟೆ, ಅವರು ಅಂದ್ಬಿಟ್ರು. ಅದಕ್ಕೆ ಮನ್ಸಿಗೆ ಬೇಜಾರಾಯ್ತು. ನಿನ್ ಮನ್ಸಿಗೆ ನೀನ್ ಮಾತಾಡಿರೋದು ಸಣ್ಣ ವಿಷಯ ಅಂದ್ಮೇಲೆ ಅದನ್ನ ಯಾಕಮ್ಮ ಮನ್ಸಿಗೆ ಹಚ್ಕೋತೀಯ? ನೋಡಮ್ಮ, ಸಂಸಾರದಲ್ಲಿ ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ. ಹಾಗಿರ್ಬೇಕು. ನೋಡು, ನೀನೇ ಹೋಗಿ ಅವ್ರನ್ನ ಮಾತಾಡ್ಸು, ಸಮಾಧಾನ ಮಾಡು. ಇದ್ರಲ್ಲಿ ತಪ್ಪೇನಿಲ್ಲ. ನೋಡಮ್ಮ ಇಂದ್ರ, ಎಷ್ಟೋ ಜನ ಹೆಣ್ಣು ಮಕ್ಕಳು ಕುಡಿಯೋ ಗಂಡಂದ್ರಿಂದ, ಜೂಜಾಡಿ ಹಣ ಕಳೆಯೋ ಗಂಡಂದ್ರಿಂದ ನೋವು ಅನುಭವಿಸಿ ಬಾಳ್ ಸಾಗಿಸ್ತಾ ಇರ್ತಾರೆ. ಅಂತದ್ರಲ್ಲಿ ನಿನ್ನ ಗಂಡ ದೇವ್ರಂತ ಗಂಡ. ನಿಮ್ಮಿಬ್ರಲ್ಲಿ ಏನ್ ಕಾರಣಕ್ಕೆ ಮಾತು ಬಂತು ಅಂತ ನಾನಂತೂ ಕೇಳಲ್ಲ. ನೀನೇ ಹೋಗಿ ಸಮಾಧಾನ ಮಾಡಮ್ಮ, ಎಲ್ಲ ಸರಿ ಹೋಗುತ್ತೆ. ಆಯ್ತಪ್ಪ. ನೋಡಿ, ಅಳಿಯಂದ್ರಿಗೆ ಫೋನ್ ಮಾಡಿ ಇವಳು ಇಲ್ಲೇ ಇದ್ದಾಳೆ ಅಂತ. ಇಲ್ಲ ಅವ್ರು ಗಾಬರಿ ಆಗ್ಬಿಡ್ತಾರೆ. ಇಲ್ಲಮ್ಮ, ನಮ್ ಪಕ್ಕದ ಮನೆಯವ್ರಿಗೆ ಕೇಕ್ ಕೊಟ್ಟು ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸಂಜೆ ಬೇಕಾದ್ರೆ ಫೋನ್ ಮಾಡೋಣ. ಆಗ್ಲಿ. ಸರಿ ಅಮ್ಮ, ನಿನ್ಗೆ ಹ್ಯಾಕ್ ತೋಚುತ್ತ ಹಾಗೆ ಮಾಡು. ಮಂಗ್ಲಾ, ಏನಾರು ಸಿಹಿ ಮಾಡೆ. ಆಯ್ತು ರೀ. ಇಂದ್ರ, ನೀನ್ ಬೇಕಾದ್ರೆ ಸ್ವಲ್ಪ ಹೊತ್ತು ಮಲ್ಕೋ, ನಾನು ಹೋಗಿ ಅಡ್ಗೆ ರೆಡಿ ಮಾಡ್ತೀನಿ. ಆಯ್ತಮ್ಮ. ಬೆಳಗ್ಗೆ ಮದುವೆ ಮನೆ ಊಟ ಮಾಡ್ಬಿಟ್ಟು ಅಭ್ಯಾಸ ಆಗ್ಬಿಟ್ಟು ಹೊಟ್ಟೆ ಬೇಗ ಸಿಗ್ತದೆ. ಬನ್ನಿ ಎಲ್ಲ ಊಟಕ್ಕೆ ಹೋಗೋಣ, ಟೈಮ್ ಆಗ್ಲಿಲ್ವಾ? ಅಲ್ಲೇ ಇವತ್ತೇನೇ ಇಷ್ಟು ದೊಡ್ಡ ಕ್ಯಾರಿಯರ್? ಇವತ್ತೇನಾದ್ರೂ ನಿನ್ ವೆಡ್ಡಿಂಗ್ ಆನಿವರ್ಸರಿನಾ? ಏನ್ ತಿಂಗಳಿಗೂ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಳ್ಳ? ಅಲ್ಲಪ್ಪ, ಮದ್ವೆ ಮನೆದು. ಮದ್ವೆ ಮನೆಗೆ ಹೋಗಿದ್ನ, ಆಫೀಸಿಗೆ ಲೇಟ್ ಆಗ್ತಾ ಇದೆ, ಬಟ್ರೆ ಕ್ಯಾರಿಯರ್ಗೆ ಹಾಕೊಡಿ ಅಂತ ಹೇಳಿದೆ. ಇಷ್ಟು ದೊಡ್ಡ ಕ್ಯಾರಿಯರ್ ಅಲ್ಲಿ ಹಾಕೊಟ್ಟವ್ರೆ ಕಣಯ್ಯ. ಸುಮ್ನೆ ಯಾರು ಈ ಬಾಸ್ಕಲ್ಲಿ ಬೈಸ್ಕೊಳ್ಳೋದು? ಕಿರಿಕಿರಿ ಅಲ್ವಾ? ನಿನ್ನಿಂದ ನಮ್ಗೆ ಇವತ್ತು ಒಳ್ಳೆ ಊಟ ಸಿಕ್ದಂಗ ಆಯ್ತು. ನಡೀರಿ ಊಟಕ್ಕೆ ಹೋಗೋಣ. ಬನ್ನಿ. ಅರವಿಂದು, ನೀನ್ ಯಾಕಪ್ಪ ಡಲ್ಲ ಕೂತಿದ್ಯಾ? ಎಲ್ಲಿ ನಿನ್ ಕ್ಯಾರಿಯರ್? ಇಲ್ಲ, ಇವತ್ತು ಉಪವಾಸ. ಅರವಿಂದ್, ಊಟ ತರ್ಲಿಲ್ವಾ? ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ತುಂಬಾ ಮೌನವಾಗಿದ್ದೀರಾ. ಮನೇಲೇನಾದ್ರೂ ಜಗಳನಾ? ಅಂತದೇನಿಲ್ಲ, ಒಂದ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅರವಿಂದು, ಇಂದ್ರ ನಮ್ಮ ಅಕ್ಕನ ಮಗಳು ಅನ್ನೋ ಸಲಹೆಯಿಂದ ಹೇಳ್ತಾ ಇದ್ದೀನಿ. ಅವಳು ಸ್ವಲ್ಪ ಮುಂಗೋಪಿ ಕಣಯ್ಯ. ಏನೋ ಕೋಪದಲ್ಲಿ ಒಂದೆರಡು ಮಾತು ಹಂಗಂದ್ರೆ ನೀನೇ ಅಡ್ಜಸ್ಟ್ ಮಾಡ್ಕೋ. ಬಾ, ನಡಿ ಊಟಕೋಣ. ಇವತ್ತು ಜಾಸ್ತಿನೇ ತಂದಿದ್ದೀನಪ್ಪ ನಾನು. ನಂಗ್ ಬೇಡ, ನಂಗೆ ಯಾಕೋ ಮನ್ಸಿಲ್ಲ. ಅವಳು ಊಟ ಮಾಡಿರ್ತಾಳೋ ಇಲ್ವೋ ಅನ್ನೋದೇ ನಂಗೆ ಟೆನ್ಷನ್. ಅರವಿಂದ್, ಒಂದ್ ಕೆಲ್ಸ ಮಾಡ್ತೀರಾ? ಏನು? ಹೇಗೂ ಇವತ್ ಮಧ್ಯಾಹ್ನ ಬಾಸ್ ಆಫೀಸಿಗೆ ಬರಲ್ಲ, ನಾವ್ ತಾನೇ ಇರೋದು. ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನೀವ್ಯಾಕ್ ಮನೆಗೆ ಹೋಗ್ಬಿಟ್ಟು ನಿಮ್ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬಾರ್ದು? ಬೇಡ, ಮಧ್ಯ ಬಾಸ್ ಬಂದ್ಬಿಟ್ರೆ ಕಷ್ಟ. ಅಥವಾ ಫೋನ್ ಮಾಡ್ಬಿಟ್ರೆ? ಏನು ತೊಂದ್ರೆ ಆಗಲ್ಲ, ನೀವ್ ಹೊರಡಿ. ಆಫೀಸ್ಗಳು ದಿನ ಇದ್ದಿದ್ದೆ, ನೀನ್ ಹೊರಡಯ್ಯ. ಅರವಿಂದು, ಇಷ್ಟು ಜನ ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀವಿ, ನಮ್ಮ ಮಾತಕ್ ಬೆಲೆ ಕೊಟ್ಟು ಹೊರಡಯ್ಯ. ನಾನ್ ನಂದಿನಿ ಅಡ್ಜಸ್ಟ್ ಮಾಡ್ಕೋತೀನಿ. ನಾನು ನಂದಿನಿ ಲಾಡುನ ಅಡ್ಜಸ್ಟ್ ಮಾಡ್ಕೋತೀವಿ. ಲಾಡು ಊಟ ನಿನ್ನಡಿಯಯ್ಯ. ಹೋಗ್ಲಾ? ಹೋಗ್ತಾ ಮಗುನು ಸ್ಕೂಲಿಂದ ಕರ್ಕೊಂಡು ಹೋಗ್ಬಿಟ್ರೆ ಅವ್ಳಿಗಿನ್ನೂ ಸಂತೋಷ ಆಗುತ್ತೆ. ನಾ ಬರ್ತೀನಿ. ಬಾಯ್. ಒಟ್ಟು ಚುರುಗುಡ್ತಾ ಇದೆ. ಬಂದ್ರಪ್ಪ, ಊಟಕ್ಕೆ ಹೋಗೋಣ. ಆಯಾ, ಮಗುನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಂದಿಲ್ವಲ್ಲ? ಮೈಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಕಳಿಸಿಲ್ಲ ಅಂತ ಕಾಣುತ್ತೆ. ಹೌದಾ? ಸರಿ ಸರಿ. ತಗೊಳ್ಳಿ. ಇದೇನ್ ಕೀ ನಿಮ್ಮ ಹತ್ರ ಇದೆ? ಅವ್ರ ತಾಯಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋದ್ರು.
ನೀವು ಆಫೀಸಿಂದ ಬರೋದಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ನೀವು ಇವತ್ತು ಬೇಗ ಬಂದ್ಬಿಟ್ಟಿದ್ದೀರಲ್ಲ. ಯಾಕೋ ಸ್ವಲ್ಪ ತಲೆನೋವ್ತಾ ಇತ್ತು, ಅದಕ್ಕೆ ಬಂದ್ಬಿಟ್ಟೆ. ನಾ ಫೋನ್ ಮಾಡಿ ಮಾತಾಡ್ತೀನಿ ಬಿಡಿ. ಸರಿ, ಥ್ಯಾಂಕ್ ಯು. ಹಲೋ ಅಳಿಯಂದ್ರೆ, ನಾನು ಮಾತಾಡ್ತಿರೋದು. ಹೇಳಿ ಮಾವ. ಏನಿಲ್ಲ, ಆಫೀಸಿಂದ ಹೋಗೋವಾಗ ಇಲ್ಲಿಗೆ ಬನ್ನಿ. ಇಲ್ಲೇ ರಾತ್ರಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಹಾ, ಇಂದ್ರ ಕೂಡ ಇಲ್ಲೇ ಇದ್ದಾಳೆ. ನಾನಿವತ್ತು ಆಫೀಸಿಂದ ಬೇಗ ಬಂದ್ಬಿಟ್ಟೆ. ಇಂದ್ರ ಕೂಡ ಮನೇಲೇ ಇರ್ತಾಳೆ ಅನ್ಕೊಂಡೆ. ಅಯ್ಯಯ್ಯೋ, ಹಾಗಾದ್ರೆ ನೀವೇ ಒಂದು ಆಟ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಡಿ. ಆಮೇಲೆ ಒಟ್ಟಿಗೆ ಹೋದ್ರಾಯ್ತು. ನೀವು ಮನೆ ಕಡೆ ಬಂದು ಬಹಳ ದಿವಸ ಆಯ್ತು. ಇಲ್ಲ, ಇವತ್ ಬೇಡ ಮಾವ, ಯಾಕೋ ಸ್ವಲ್ಪ ತಲೆ ನೋವ್ತಾ ಇತ್ತು. ಮನೇಲೇ ಇದ್ರೆ ಎಷ್ಟು ಹೋಗ್ತೀನಿ. ಹಾಗಾದ್ರೆ ಇಂದ್ರನ್ನ ಈಗಲೇ ಮನೆ ಕಳಿಸ್ಬಿಡ್ತೀನಿ. ಬೇಡ ಬೇಡ, ಅವಳ ಪಾಡಿ ಅವಳು ಇರ್ಲಿ ಬಿಡಿ. ತುಂಬಾ ದಿವಸದ ಮೇಲೆ ನಿಮ್ ಮನೆಗೆ ಬಂದಿದ್ದಾಳೆ. ಸಾಯಂಕಾಲ ಹೊತ್ತಿಗೆ ಬಂದ್ರಾಯ್ತು. ಸರಿ ಅಳಿ ಅಂದ್ರೆ, ಆದಷ್ಟು ಬೇಗ ಕಳಿಸ್ಬಿಡ್ತೀನಿ. ಸರಿ ಮಾವ. ಬೇಗ ಮಾಡ್ಕೊಡೆ, ಮಗು ಬೇರೆ ಮಲಗ್ಬಿಟ್ಟಿದೆ. ಇವಳು ಮನೆ ಹೋಗೋದು ಲೇಟ್ ಆದ್ರೆ ಅಳಿ ಅಂದ್ರೆ ಬೇಜಾರ ಮಾಡ್ಕೋತಾರೆ. ಆಯ್ತು ರೀ, ಒಂದ್ ನಿಮಿಷ ತಗೋ. ಆಯ್ತಮ್ಮ, ಬರ್ತೀನಿ. ನೋಡಮ್ಮ, ಅಳಿಯಂದ್ರ ಜೊತೆ ಜಗಳ ಮಾಡ್ದೆ ಅನ್ಸರ್ಸ್ಕೊಂಡು ಹೋಗ್ಬೇಕಮ್ಮ. ಸರಿ, ಬರ್ತೀನಮ್ಮ. ಆಯ್ತು. ಹಾ, ನಡಿಯಮ್ಮ, ಆಟೋ ಹತ್ತಿಸ್ ಬರ್ತೀನಿ. ರೀ, ನಿಂಗ್ ತಲೆನೋವು ಡ್ಯಾಡಿ, ತಾತ ಹೇಳಿದ್ರು. ಇಲ್ಲ ಪುಟ್ಟ, ಇತ್ತು ಹೊರಟೋಯ್ತು. ನೀನ್ ತಾತನ ಮನೆಗೆ ಹೋಗಿದ್ದಿಲ್ಲ, ಏನ್ ಮಾಡ್ದೆ? ಆಟ ಆಡ್ದೆ. ವೆರಿ ಗುಡ್. ಜಾಣ ಮರಿ, ಹೋಗಿ ಮಲ್ಕೊಮ್ಮ. ಗುಡ್ ಬಾಯ್. ಯಾಕ್ರಿ ನಾನ್ ಬಂದ ತಕ್ಷಣ ಎದ್ದು ಹೋಗ್ತಾ ಇದ್ದೀರಾ? ಎದ್ದೋಗ್ದೆ ಇನ್ನೇನ್ ಮಾಡ್ಲಿ? ನನ್ನ ಅಪರಾಧಿ ತರ ಮಾಡಿ ಹೋಗಿ ನಿಮ್ಮ ಅಮ್ಮನ ಮೇಲೆ ಕೂತಿದ್ಯಲ್ಲ. ನೀವೇನೇನು ನನ್ನನ್ನ ಅಪರಾಧಿ ಮಾಡಿ ಆಫೀಸ್ಗೆ ಹೋಗ್ಲಿಲ್ವಾ? ನಿನ್ ಯಾರು ಅಪರಾಧಿ ಅನ್ಲಿಲ್ಲ, ಸುಮ್ನೆ ನಾನ್ ಅನ್ಕೊಂಡೆ ಅಷ್ಟೇ. ಈಗ ಮಾತ್ಯಾಗಿ ಹೋಗ್ ಬಂದ್ ಆಯ್ತಲ್ಲ. ಏನಂದ್ರು ನಿಮ್ಮ ಅಪ್ಪ ಅಮ್ಮ? ಅವ್ರೇನ್ರಿ ಹೇಳ್ ಕಳಿಸ್ತಾರೆ? ನನಗ್ ಬೇಜಾರಾಗಿತ್ತು, ನಾನು ಹೋಗಿದ್ದೆ. ನೀವ್ ಮನೆಗ್ ಬರೋರು ಒಂದು ಫೋನ್ ಮಾಡಿ ಬರ್ಬಹುದಿತ್ತಲ್ಲ. ನನಗ್ ಬರೋ ಯೋಚನೆ ಇರ್ಲಿಲ್ಲ. ಊಟದ ಟೈಮಲ್ಲಿ ನಂದಿನಿ ಯಾಕೋ ಡಲ್ ಆಗಿದ್ದೀರಾ, ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಅಂದ್ಲು. ಬಾಸ್ ಬೇರೆ ಇರ್ಲಿಲ್ಲ, ಅದಕ್ಕೆ ಬಂದೆ. ಓಹೋ, ನಂದಿನಿ ಹೇಳ್ ಕಳ್ಸುದು, ಅದಕ್ಕೆ ಬಂದ್ರಿ? ನಮ್ಮನ್ನೇ ನೋಡಕ್ ಬರ್ಲಿಲ್ವಲ್ಲ? ನಿಮ್ಗೆ ಆಫೀಸ್ ನಲ್ಲಿರೋರ್ ಮೇಲ್ ತಾನೆ ಅಕ್ರೆ ಜಾಸ್ತಿ. ಸುಮ್ನೆ ಅವ್ರ ಬಗ್ಗೆ ಯಾಕೆ ತಪ್ಪಾಗಿ ತಿಳ್ಕೊತ್ಯಾ? ನನಗ್ ನಿನ್ ಮೇಲೆ ಪ್ರೀತಿ ಇರೋದ್ಗೆ ಓಡೋರ್ ಮನೆಗ್ ಬಂದಿದ್ದು. ಅಷ್ಟು ಪ್ರೀತಿ ಇರೋರು ಬೆಳಗ್ಗೆ ಯಾಕ್ರಿ ಮಾತಾಡ್ಸ್ದೆ ಹೋದ್ರಿ? ನಂಗೂ ಆಫೀಸಿಗೆ ಲೇಟ್ ಆಗಿತ್ತು. ನಿನ್ ಜೊತೆ ಮಾತು ಕೂತ್ರೆ ಮಾತಿಗೆ ಮಾತು ಬೆಳೆಯುತ್ತೆ. ಲೇಟ್ ಆಗುತ್ತೆ ಅಂತ ಹೊರಟ್ಬಿಟ್ಟೆ. ಮಹಾ ಆಫೀಸು ಆಫೀಸು, ಯಾವಾಗ ನೋಡಿದ್ರು ಆಫೀಸೇನಾ? ಮನೇಲಿ ಹೆಂಡತಿ ಇದ್ದಾಳೆ, ಮಗು ಇದೇನೋ ಯೋಚನೆ ಬೇಡ್ವೇನ್ರಿ? ಕೆಲ್ಸಕ್ಕೆ ಹೋದ್ರೇನೆ ಕಣೆ ಜೀವನ ನಡೆಯೋದು. ಕೆಲ್ಸನೇ ಜೀವನ ಅಲ್ಲ ರೀ. ನಿಮ್ಗೆ ಮನೆ ಕಡೆನೂ ಸ್ವಲ್ಪ ಗಮನ ಇರ್ಬೇಕು. ಬೆಳಿಗ್ಗೆ ಹೋಗುವಾಗ ಮಾತಾಡ್ಸಲ್ಲ, ಸಂಜೆ ಬಂದ್ಮೇಲೆ ಮಾತಾಡ್ಸಲ್ಲ. ನಮ್ಗೆ ನಿಮ್ ಪ್ರೀತಿ ಬೇಡ್ವಾ? ನಮಗೂ ಮನಸ್ಸಿದೆ. ನನಗೂ ಮನಸ್ಸಿದೆ, ಹಾಗೆ ಜವಾಬ್ದಾರಿನೂ ಇದೆ. ನೀನು ಆಚೆ ಹೋಗಿ ಕೆಲಸ ಮಾಡಿದ್ರೆ ನಿನ್ಗೂ ಅರ್ಥ ಆಗಿರೋದು. ಮನೇಲಿ ಆರಾಮಾಗಿ ಕೂತಿರ್ತೀರಾ. ಹೊರಗಡೆ ದುಡಿಯೋ ಗಂಡಸಿನ ಕಷ್ಟ ನಿನ್ಗೆ ಹೆಂಗ್ ಅರ್ಥ ಆಗ್ಬೇಕು ಹೇಳು? ಏನು, ನೀವೊಬ್ರೇ ದುಡಿಯೋರಾ? ನಾವ್ ಮಾತ್ರ ಮನೇಲಿ ಸುಮ್ನೆ ಕೂತಿರ್ತೀವಾ? ಮನೆ ಕೆಲಸ ಮಾಡಿ ಮುಗಿಸೋದ್ರೊಳಗಡೆ ನಮಗೂ ಸುಸ್ತಾಗಿರುತ್ತೆ. ಬರೀ ಮನೆ ಕೆಲಸ ಮಾಡಿದಕ್ಕೆ ಸುಸ್ತು ಅಂತಿಯಲ್ಲ, ಬೇರೆ ಹೆಂಗಸರು ಮನೇಲೂ ಕೆಲಸ ಮಾಡಿ ಹೊರಗಡೆನೂ ಕೆಲಸ ಮಾಡಲ್ವಾ? ನೀವು ರಜಾ ಹಾಕಿ ಒಂದಿನ ನಮ್ ಕೆಲ್ಸ ಮಾಡ್ ನೋಡಿ, ನಿಮಗೂ ನಮ್ ಕಷ್ಟ ಅರ್ಥ ಆಗುತ್ತೆ. ಒಂದಿನ ಏನು, ಹೇಗೂ ರಜಾ ಇದೆ, ಒಂದ್ ತಿಂಗಳೇ ರಜಾ ಹಾಕ್ತೀನಿ. ಅದೇನ್ ಮನೆ ಕೆಲ್ಸನ ನಾನು ನೋಡೇ ಬಿಡ್ತೀನಿ ಕಣೆ. ಹಾಗಾದ್ರೆ ನಾಳೆಯಿಂದ ನಾನು ಆಫೀಸ್ಗೆ ಹೋಗ್ತೀನಿ, ನೀವು ಮನೆ ಕೆಲಸ ನೋಡ್ಕೊಳ್ಳಿ. ನನ್ನ ಮನೆ ಕೆಲ್ಸಕ್ ಬಿಟ್ಟು ನೀನ್ ಆಫೀಸ್ಗೆ ಹೋಗ್ತೀಯಾ? ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ ರೀ. ಸರಿ, ಹಾಗಾದ್ರೆ ನೀನ್ ನಿನ್ ಪ್ರಯತ್ನದಲ್ಲಿ ಸೋತ್ರೆ ನಾನು ಹೇಳ್ದಾಗೆ ನಿನ್ ಮನೆ ಕೆಲಸ ನೋಡ್ಕೋಬೇಕು, ಗೊತ್ತಾಯ್ತಾ? ಆಯ್ತು, ಹಾಗೆ ಮಾಡೋಣ. ನಾಳೆಯಿಂದನೇ ನಮ್ ಮನೆ ಕೆಲ್ಸದ ಜವಾಬ್ದಾರಿ ನೀವ್ ತಗೊಳ್ಳಿ. ನನಗೂ ಒಂದ್ ತಿಂಗಳು ರೆಸ್ಟ್. ಎಲ್ಲಾ ತರದಲ್ಲೂ ಅನ್ನೋದನ್ನ ಮಾತ್ರ ಮರಿಬೇಡಿ. ಎಲ್ಲಾ ತರದಲ್ಲೂ ಬೇಡ, ಇಕ್ಕಟ್ಟಿಗೆ ಸಿಗಾಕೊಂಡ್ಬಿಡ್ತೀನಿ. ಸ್ವಲ್ಪ ಕನ್ಸೆಷನ್ ಕೊಡು. ನೋ ಚಾನ್ಸ್. ಒಂದ್ ತಿಂಗಳು ಓನ್ಲಿ ಆಫೀಸು ಅಷ್ಟೇ. ತಗೋಣ.
ಏನಯ್ಯ ಇವತ್ತು ಅಂಗಡಿ ಕಡೆ ಬಂದ್ಬಿಟ್ಟಿದ್ಯಾ? ಇಷ್ಟೊತ್ತಿಗಾಗ್ಲೇ ರೆಡಿ ಆಗಿ ಆಫೀಸ್ಗೆ ಹೊರಟ್ಬಿಡ್ತಿದ್ದೆ. ಏನ್ ಇವತ್ತು ರಜಾನಾ? ಇವತ್ ಮಾತ್ರ ಅಲ್ಲ, ಇನ್ನು 1 ತಿಂಗಳು ರಜಾ. ಏನಪ್ಪ 1 ತಿಂಗಳು ರಜಾ? ಮನೆ ಕಟ್ಟಿಸ್ತಿದ್ಯಾ ಏನು? ಅಯ್ಯೋ, ಕಟ್ಟಿರೋ ಮನೆನೇ ಬೆರಿಕ್ ಬಿಡ್ತಾ ಇದೆ, ಅದಕ್ಕೆ ರೀಪ್ಲಾಸ್ಟಿಂಗ್ ಮಾಡೋಣ ಅಂತ. ನೀನಿರೋದೇ ಬಾಡಿಗೆ ಮನೆಯಲ್ಲಿ, ಓನರ್ಗಳಿದ್ರೆ ಅವರೇ ಮಾಡಿಸ್ಕೊಡ್ತಾರಪ್ಪ. ಅದಕ್ಕೆ ಯಾಕಯ್ಯ ನೀನ್ 1 ತಿಂಗಳು ರಜಾ ಹಾಕ್ಬೇಕು? ನಾನು ಹೇಳಿದ್ದು ಸಂಸಾರ ಅನ್ನೋ ನನ್ನ ಮನೇಲಿ ಬೆರಿಕ್ ಬಿಡ್ತಾ ಇದೆ ಅಂತ. ನೀನ್ ಈ ರೀತಿ ಒಗಟಾಗಿ ಮಾತಾಡಿದ್ರೆ ನಂಗೆ ತಲೆಗೆ ಹೋಗಲ್ಲ. ಅದೇನ್ ಸರಿಯಾಗಿ ಹೇಳಪ್ಪ. ಇವತ್ತಿಂದ ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳಂತೆ, ನಾನ್ ಮನೇಲಿ ಇರ್ಬೇಕು. ಯಾಕೆ? ಅದ್ ನಮ್ಮಿಬ್ಬರಲ್ಲಾಗಿರೋ ಒಪ್ಪಂದ. ಕಾರಣ ನಾವು ಆಫೀಸ್ಗೆ ಹೋಗೋರು ಎಷ್ಟು ಶ್ರಮ ಪಡ್ತೀವೋ ಮನೆ ಕೆಲಸದಲ್ಲಿ ಅವ್ರಿಗೂ ಅಷ್ಟೇ ಕಷ್ಟ ಇದೆಯಂತೆ. ನಾವು ಸುಮ್ನೆ ಆಫೀಸಲ್ಲಿ ಕೂತ್ಕೊಂಡ್ ಬರ್ತೀವಂತೆ. ಅದಕ್ಕೆ 1 ತಿಂಗಳು ಆಫೀಸ್ ಜೀವನ ಏನಂತ ಗೊತ್ತಾಗ್ಲಿ ಅಂತ ಅವಳು ಹೋಗ್ತಿದ್ದಾಳೆ, ಮನೆ ಜೀವನ ಏನ್ ಗೊತ್ತಾಗ್ಲಿ ಅಂತ ನಾ ಮನೇಲಿರ್ತೀನಿ. ವಿಚಿತ್ರವಾಗಿದೆಯಪ್ಪ ನಿಮ್ ಕಂಡೀಷನ್. ಸರಿ, ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರೋದು? ಅದು ಯಾವ್ದೋ ಕಂಪ್ನಿ ಇರುತ್ತಲ್ಲಯ್ಯ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಏನಿದು ಕೈ ಮುಗಿಯೋದು? ಮದುವೆ ಮನೆಯಲ್ಲಿ ಸ್ವಾಗತ ಬಯಸಿದಾಗೆ ಅನ್ಕೊಂಡಿದ್ದೀರಾ? ನೋನೋ, ನಮ್ಮ ಆಫೀಸ್ ರೂಲ್ಸ್ ಏನ್ ಗೊತ್ತಾ? ಮೊದ್ಲು ಕೈ ಚಾಚೋದು, ಆಮೇಲೆ ಕೈ ಕುಲ್ಕೋದು. ಎಲ್ಲಿ ಕೈ ಚಾಚೋ ನೋಡೋಣ. ಗುಡ್. ನೋಡಿದ್ರಾ ನಮ್ಮಿಬ್ರು ಮಧ್ಯೆ ಎಂತ ಬಾಂಧವ್ಯ ಬೆಳೀತು? 2 ಕೈ ಜೋಡಿಸೋದು ದೇವ್ರ ಮುಂದೆ. ಬಾಸಿದ್ದಾರೆ, ಒಳಗಡೆ ಹೋಗಿ. ನೋಡಿ, ನಾವು ಮನುಷ್ಯರು ಒಂದೇ ಕಡೆ ಕೆಲಸ ಮಾಡೋರು. ಪ್ರತಿ ನಿಮಿಷ ಭೇಟಿ ಆಗ್ತಾನೇ ಇರ್ತೀವಿ, ಕಷ್ಟ ಸುಖ ಹಂಚ್ಕೊಳ್ಳೋದು. ಸೊ ಇವತ್ತಿನಿಂದ ನಿಮ್ಮ ಸಂಕೋಚ ಮಾಯಾ. ನೀವಿನ್ನು ಹೋಗ್ಬೋದು. ಓಹೋ, ಬನ್ನಿ 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 ಮಿಸ್ ಅಲ್ಲಲ್ಲ ಮಿಸಸ್ ಇಂದಿರಾ ಅರವಿಂದ್. ಮೊಟ್ಟ ಮೊದಲ ಬಾರಿಗೆ ನಮ್ಮ ಆಫೀಸಿಗೆ ಬರ್ತಾ ಇರೋ ನಿಮ್ಮನ್ನ ತುಂಬು ಹೃದಯದಿಂದ ಕೈ ಮುಗಿದು ಅಲ್ಲಲ್ಲ ಕೈ ಕುಲುಕಿ ಸ್ವಾಗತಿಸುತ್ತೇವೆ. ಪ್ಲೀಸ್. ಬೈ ದಿ ಬೈ, ನೀವು ಟಿವಿ ನೋಡ್ತೀರಾ? ನಮ್ಮ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರು ಬೇರೆ ರಾಷ್ಟ್ರಕ್ಕೆ ಹೋದ್ರೆ ಅವರು ಕೈ ಕುಲುಕ್ಸೇ ಮಾತಾಡೋದು. ನಮ್ಮ ಮಾಜಿ ಪ್ರಧಾನಿ ವಾಜಪೇಯಿ ಅವರು ಬಾಂಗ್ಲಾದೇಶಕ್ಕೆ ಹೋದ್ರೆ ಅಲ್ಲಿಯ ಪ್ರಧಾನಿ ಸ್ತ್ರೀ, ಅವ್ರ ಕೈ ಕುಲುಕ್ಸೇ ಮಾತಾಡೋದು. ಅವರು ಹೆಚ್ಚು ಹೊತ್ತು ಕೈ ಕುಲುಕ್ಸ್ತಾರೆ. ಹೆಚ್ಚು ಹೊತ್ತು ಕೈ ಕುಲುಕ್ಸೋದ್ರಿಂದ ನಮ್ಮ ಸಂಬಂಧ ಹೆಚ್ಚಾಗುತ್ತೆ. ಸಂಕೋಚದಿಂದ ಬೆಳೀತಕ್ಕಂತಹ ಸಂಬಂಧಕ್ಕಿಂತ ನಿಸ್ಸಂಕೋಚವಾಗಿ ಬೆಳೀತಕ್ಕಂಥ ಸಂಬಂಧಕ್ಕೆ ನಾನು ಉತ್ತಮವಾದ ಬೆಲೆ ಕೊಡ್ತೀನಿ. ಓಕೆ, ವೆಲ್ಕಮ್ ಟು ಮೈ ಫ್ಯಾಮಿಲಿ. ಫ್ಯಾಮಿಲಿ ಅಂದ್ರೆ ಐ ಮೀನ್ ಫ್ಯಾಮಿಲಿ. ಇದು ಈ ಸಂಸ್ಥೆ ನಮ್ಮ ಮನೆ ಇದ್ದ ಹಾಗೆ, ಕೆಲಸ ಮಾಡೋರೆಲ್ಲ ಫ್ಯಾಮಿಲಿ ಇದ್ದ ಹಾಗೆ. ಓಕೆ, ಕುಡಿ ಪ್ಲೀಸ್, ಪ್ಲೀಸ್ ಪ್ಲೀಸ್ ಕುಡಿ. ಪ್ಲೀಸ್ ಕೈ ಬಿಡಿ ಸರ್. ಓಕೆ, ಬನ್ನಿ, ಸ್ಟಾಫ್ ನ ಪರಿಚಯ ಮಾಡಿಸ್ಕೊಡ್ತೀನಿ. ಕಮಾನ್, ನಡೀರಿ. ಬನ್ನಿ 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 ಬನ್ನಿ. ಇವನು ನಮ್ಮ ಆಫೀಸ್ ಪ್ಯೂನು ಪರಮೇಶಿ ಅಂತ. ಮೊದಲನೇ ದಿನ, ಸೆಕೆಂಡ್ ಟೈಮ್. ಆಗ್ಲೇ ಪರಿಚಯ ಆಗೋಯ್ತಾ? ಸರ್, ನಮ್ಮ ಆಫೀಸಲ್ಲಿ ಇವ್ರನ್ನ ಮೊದಲು ಪರಿಚಯ ಮಾಡ್ಕೊಂಡು ನಾನೇ ಸರ್. ಇವರು ರಾಮಚಂದ್ರಪ್ಪ ಅಂತ. ಹಲೋ, ನೈಸ್ ಟು ಮೀಟ್ ಯು. ಬನ್ನಿ. ಇವರು ಲೀಲಾ ಅಂತ. ಹಲೋ. ಮುಂದಕ್ಕೆ ಬನ್ನಿ. ಇವರು ಮೇರಿ ಅಂತ. ಹಲೋ. ಹಲೋ. ಬನ್ನಿ, ಅಲ್ಲಿ ಪರಿಚಯ ಮಾಡಿಸ್ತೀನಿ. ಇಲ್ಲಿಯೋ ಮಗನೆ, ಕೂತ್ಕೋ. ಡ್ಯಾಡಿ, ನಂಗೆ ಏನ್ ತಿನ್ನಿಸ್ತೀರಾ ಈಗ? ನಿನ್ಗ ಸ್ಪೆಷಲ್ ಆಗಿ ಉಪ್ಪು ತುಪ್ಪನ್ನ ಮಾಡ್ಕೊಡ್ತೀನಿ ಮಗನೆ, ತಿನ್ನು, ಸೂಪರ್ ಆಗಿರುತ್ತೆ. ಬೇಡ ಪಪ್ಪ, ನಂಗೆ ಮ್ಯಾಗಿ ಮಾಡ್ಕೊಡು. ಮ್ಯಾಗಿನ? ಮ್ಯಾಗಿ ಎಲ್ಲ ಚೆನ್ನಾಗಿರಲ್ಲ ಕಣ. ಉಪ್ಪು ತುಪ್ಪನ ಹೆಂಗಿರುತ್ತೆ ಗೊತ್ತಾ, ತಿನ್ನುವಂತೆ. ಇಲ್ಲ, ನಂಗ್ ಮಮ್ಮಿ ಯಾವಾಗ್ಲೂ ಅದನ್ನೇ ಮಾಡ್ಕೊಡೋದು. ಅಯ್ಯ, ನಿಮ್ಮ ಅಮ್ಮಂಗ್ ಬುದ್ಧಿ ಇಲ್ಲ.
ಬೇಗ ಆಗತ್ತೆ ಅಂತ ಅದನ್ನ ಕೊಡ್ತಾಳೆ. ಎರೆ ಹುಳ ತರ ಇರುತ್ತದು. ನಾನು ನಿಂಗೆ ಚೆನ್ನಾಗಿ ಉಪ್ಪು ತುಪ್ಪನ್ನ ಮಾಡ್ಕೊಡ್ತೀನಿ, ಸಖತ್ತಾಗಿರುತ್ತೆ. ಬಟ್ಟೆ ಹಾಕೊಂಡ್ಬಿಡು. ತಗೊಳ್ಳಿ ಸ್ವೀಟ್. ಸ್ವೀಟ್ಸಾ? ಏನು ಫಸ್ಟ್ ಡೇ ಕೆಲಸ ಸೂಪರ್ ಆಗಿತ್ತು ಅನ್ನೋದಕ್ಕಾಯ್ದು? ಹೌದು, ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆರಾಮಾಗಿತ್ತು. ನಿನ್ ಕೆಲಸ? ನನ್ ಕೆಲ್ಸನೂ ಚೆನ್ನಾಗಿತ್ತು. ಸರಿ ಕೂತ್ಕೋ, ಹೋಗಿ ಕಾಫಿ ತರ್ತೀನಿ. ಮಗು ಇಲ್ಲಿ? ಮಗು ಆರಾಮಾಗಿ ರೂಮಲ್ಲಿ ಆಟ ಆಡ್ತಾ ಇದ್ದಾನೆ. ಬಂದೆ. ಇಂದ್ರ, ಕಾಫಿ ತಗೋ. ನೀನ್ ಕಾಫಿ ಕುಡಿದು ಮುಗಿಸು. ನೀನ್ ಡ್ರೆಸ್ ಚೇಂಜ್ ಮಾಡಿ ಬರೋ ಅಷ್ಟ್ರಲ್ಲಿ ಬೇಗ ಅಡಿಗೆ ಮಾಡ್ಬಿಡ್ತೀನಿ, ಊಟ ಮಾಡೋಣ. ಕಾಫಿಗೆ ತುಂಬಾ ಥ್ಯಾಂಕ್ಸ್ ರೀ, ತುಂಬಾ ತಲೆನೋಯ್ತಿತ್ತು. ಥ್ಯಾಂಕ್ಸ್ ಯಾಕೆ? ಇವತ್ತಿಂದ ಇದು ನನ್ನ ಡ್ಯೂಟಿ ತಾನೆ. ನಾನ್ ಮೊದಲು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಆಮೇಲೆ ಕುಡಿತೀನಿ. ನೆಟ್ಗಿನ್ನು ಒಂದಿನ ಕೆಲ್ಸಕ್ಕೆ ಹೋಗಿಲ್ಲ, ಆಗ್ಲೇ ಮೆರಿತಾ ಇದೀಯ. ಲೇ ಅರವಿಂದ, ಏನಯ್ಯ ಆನಂದವಾಗಿ ಒಬ್ಬನೇ ಕೂತ್ಕೊಂಡು ಕಾಫಿ ಕುಡಿತಾ ಇದೀಯಾ? ಆಫೀಸಿಗೆ ಬೇರೆ 1 ತಿಂಗಳು ರಜಾ ಹಾಕಿದ್ಯಂತೆ. ಸತ್ ನಿನ್ ಮನೆ ಕಂಡೀಷನ್ ಏನು ಅಂತ ಚಂದ್ರು ಹೇಳ್ದ. ಎಲ್ಲಯ್ಯ ನಿನ್ ಹೆಂಡತಿ ಇಂದ್ರ, ಕರಿಯಯ್ಯ ನಾನು ಮಾತಾಡ್ತೀನಿ. ರೇ ನರಸಿಂಹಯ್ಯನವ್ರೆ, ಆರಾಮಾಗಿ ಕೂತ್ಕೊಳ್ಳಿ, ಉಸಿರು ಕಟ್ಬಿಟ್ಟಾತು. ಕಾಫಿ ಕುಡೀರಿ, ನಾ ಕರಿತೀನಿ. ಇಂದ್ರ, ಇಂದ್ರ. ಏನ್ ಮಾವ ಸಮಾಚಾರ? ಈ ಕಡೆ ಬಂದ್ಬಿಟ್ಟಿದ್ಯಾ? ಮದ್ವೆ ಆದಾಗಿಂದ ನಿನ್ ಸುಳಿವೇ ಇಲ್ಲ. ನೋಡಮ್ಮ ಇಂದ್ರ, ನಾನು ಇದುವರೆಗೂ ಮಾಡಿಸಿರೋ ಮದುವೆಗಳೆಲ್ಲ ಸೂಪರ್ ಆಗಿ ಸಕ್ಸಸ್ ಆಗಿದೆ. ಯಾರು ನಿಮ್ ತರ ಗಲಾಟೆ ಮಾಡ್ಕೊಂಡಿಲ್ಲ. ಅದಕ್ಕೆ ನಾನು ಯಾರಿಗೂ ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ. ಇವತ್ತು ನಿಮ್ ಫ್ಯಾಮಿಲಿನಲ್ಲಿ ಡಿಸ್ಟರ್ಬ್ ಆಗಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಅದೇನಂತ ತಲೆ ಕೆಡ್ಸ್ಕೊಳ್ಳೋ ವಿಷಯ ಅಲ್ಲ ಬಿಡಿ. ಏನು ಹುಡುಗಿನಮ್ಮ ನೀನು? ಈಗಿನ ಕಾಲದಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳೋ ಗಂಡಸರು ಬಹಳ ಕಡಿಮೆ. ಪಾಪ ನಮ್ಮ ಅರವಿಂದ, ನೀನ್ ಮನೆಯಲ್ಲೇ ಇರು, ಕೆಲ್ಸಕ್ಕೆ ಹೋಗ್ಬೇಡ, ಮಹಾರಾಣಿ ತರ ಇರು ಅಂತ ಗಿಣಿಗೆ ನಂಗೆ ಹೇಳಿದ್ರು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ತಕ ತಕ ಅಂತ ಕುಣಿತಾ ಇದ್ದೀನಿ ಅಂತ ನೀನು. ನರಸಿಂಹನವ್ರೆ, ಅವ್ಳಿಗೇನು ಆಫೀಸ್ಗೆ ಹೋಗೋ ಅನುಭವ ಆಗ್ಬೇಕಂತೆ. 1 ತಿಂಗಳು ತಾನೆ, ಹೋಗ್ಲಿ ಬಿಡಿ. ಹಾಗಲ್ಲ ಅರವಿಂದು, ಈ ವಿಷಯ ನಮ್ಮ ಅಕ್ಕ ಬಾವನ್ ಗೊತ್ತಾರ ಅವ್ರು ನೊಂದ್ಕೊಳ್ಳಲ್ವಾ ಹೇಳು? ಅವ್ರೇನ್ ನೊಂದ್ಕೊಳ್ಳಲ್ಲ ಬಿಡಿ, ನೀವ್ ಹೋಗಲಿ ಜಾಗ್ತೆ ಬಾರಿಸ್ತಿದ್ರೆ ಸಾಕು. ನೋಡಮ್ಮ, ನಾನು ಹೇಳಿದ್ದು ನಿನ್ನ ಒಳ್ಳೇದಕ್ಕೇನೆ. ಸತ್ ಈಗಿನ ಕಾಲದ ಹುಡುಗರು ದೊಡ್ಡವ್ರ ಮಾತನ್ನ ಕಿವಿಗೆ ಹಾಕೊಳ್ಳೋದೇ ಇಲ್ಲ. ನರಸಿಂಹಯ್ಯನವ್ರೆ, ನೀವು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ. ಕಾಫಿ ಕುಡೀರಿ. ಆಯ್ತು ಬಿಡಪ್ಪ, ನಿಮ್ಮಿಬ್ಬರ ಮಧ್ಯ ನಾನೇ ಯಾಕೆ ಬರ್ಲಿ? ಓ, ಬಾಯಿ ಸುಟ್ಟೋದಾತು. ಅಯ್ಯ, ಬಾಯಿ ಸುಡೋದಿಲ್ಲ, ನಿಮ್ ಸಂಸಾರನೇ ಸುಡ್ತಾ ಇದೆ. ನೋಡಮ್ಮ, ಈಗ್ಲೂ ಹೇಳ್ತಾ ಇದ್ದೀನಿ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಂಡು ಮನಸ್ಸನ್ನ ಹಾಳು ಮಾಡ್ಕೋಬೇಡಿ, ಗೊತ್ತಾಯ್ತಾ? ನೋಡಯ್ಯ ಅರವಿಂದು, ಮಂಜುನಾಥ ಚೌಟ್ರಿನಲ್ಲಿ ಒಂದ್ ಮದ್ವೆ ಫಿಕ್ಸ್ ಮಾಡ್ತಿದ್ನಲ್ಲ, ಆ ಮ್ಯಾರೇಜ್ ನಡೀತಾ ಇದೆ. ನಾನು ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಮನಗ್ ಹೋಗ್ತೀನಿ. ಬರ್ಲಾ? ಅಷ್ಟ್ ಮಾಡಿ. ಬರ್ತೀನಮ್ಮ. ಕಮಿಷನ್ ಮಿಸ್ ಆಗ್ಬಿಟ್ರೆ ಕಷ್ಟ ಆಮೇಲೆ. ರೀ ಎದ್ದೇಳ್ರಿ. ಹೀಗೆ ಮಲ್ಕೊಂಡಿದ್ರೆ ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ. ಎದ್ದೇಳ್ರಿ ಪ್ಲೀಸ್. ಸರಿ, ನೀವೊಂದು ಅರ್ಧ ಗಂಟೆ ಮಲ್ಕೋ, ನಾ ಎಲ್ಲ ಕೆಲಸ ನೋಡ್ತೀನಿ. ಏನು? ಏನಿಲ್ಲ, ಮಲ್ಕೋ.
ಹೋಗಿ ಬರ್ತೀನಿ. ಸರಿ, ನೀನು ಹೋಗ್ಬಾ, ನಾನಿನ್ನ ಸ್ಕೂಲಿಗೆ ಬಿಡ್ತೀನಿ. ನಾನ್ ಬರ್ಲಾ? ಬಾಯ್. ಬಾಯ್. ಬಾರೋ ಪುತ್ರೋತ್ತಮ. ಬಾಮ್ಮ. ಅಯ್ಯೋ, ಮನೆಗೆ ಅಷ್ಟು ಕುಂಕುಮ ಬರೋ ಹೆಣ್ಮಕ್ಳು ಕರೆದಂಗ್ ಕರೀತಾ ಇದ್ದೇನಲ್ಲ ನಾನು. ಮಿಸಸ್ ಇಂದಿರಾ? ಹಾಗೆ ಕರೆದಿದ್ರೆ ಚೆನ್ನಾಗಿರ್ತಿತ್ತೇನೋ. ಯಾಕೆ ಮಿಸಸ್? ನಾನು ಬಾಮ್ಮ ಅಂತ ಕರೆದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿದ್ಯಾ? ಆಶ್ಚರ್ಯ ಆಗಿರ್ಬೇಕು ನಿನಗೆ. ನೋಡು, ಒಂದು ಕಂಪ್ನಿ ನಡೆಸೋ ಬಾಸು, ಈ ಬಾಸು ಹಳೆ ಪದ ಆಗೋಯ್ತಲ್ಲ. ಒಂದು ಕಂಪ್ನಿ ನಡೆಸೋ ಸಿಇಒ ತನ್ನ ಸ್ಟಾಫು ಅದು ಹಳೆ ಪದ ಆಗೋಯ್ತಲ್ಲ. ಎಂಪ್ಲಾಯ್ಸ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಇದ್ದೆ, ಐ ಮೀನ್ ಯಾವಾಗ್ಲೂ ಡೆವಲಪ್ಮೆಂಟ್ ಗ್ರೋತ್ ರೈಸ್ ಆಗದೆ ಅಂಡರ್ ಡೆವಲಪ್ಮೆಂಟ್ ಆಗೋಗ್ಬಿಡುತ್ತೆ. ಆಮೇಲೆ ಇರೋ ಎಥೋಪಿಯಾ ಅಳ್ಸೋಗ್ಬಿಡುತ್ತೆ. ಸರ್, ಈಗ ನನ್ನನ್ನು ಕರೆದಿದ್ದು ಯಾಕೆ? ನಾನ್ ಮಾತಾಡಿದ್ದು ನಿನಗೆ ಬೋರ್ ಆಗೋಯ್ತಾ? ನೋಡು, ಇದೇ ನನ್ನ ವೀಕ್ನೆಸ್. ನಾನು ಈ ಮೀಟಿಂಗು ಕಾನ್ಫರೆನ್ಸ್ ಅಲ್ಲಿ ಮಾತಾಡಿ ನನ್ನ ಗಂಟ್ಲಿಗೆ ಡಾಕ್ಟರ್ ಕೊಟ್ಟಿರೋ ಬಿಲ್ಲಿಗೆ ಒಂದು ರೋಲ್ಸ್ ರಾಯ್ ಕಾರೇ ಬಂದು ಹೋಗ್ತಾ ಇತ್ತು. ಸರ್, ನನ್ ಯಾಕೆ ಕರೆದಿದ್ದು? ಐ ಆಮ್ ಸಾರಿ. ನೋಡಿ, ಅಮೆರಿಕಾದಲ್ಲಿರೋ ಒಂದು ಕನ್ನಡ ಸಂಘಕ್ಕೆ ಒಂದು ಲೆಟರ್ ಬರೀಬೇಕಾಗಿತ್ತು, ಅದು ಕನ್ನಡದಲ್ಲಿ. ಅದಕ್ಕೆ ನಾನು ನಿಮ್ಮನ್ನು ಕರೆಸಿದ್ದು. ಕೂತ್ಕೊಳ್ಳಿ. ಆಯ್ತು ಸರ್. ಡಿಕ್ಟೇಟ್ ಮಾಡ್ಲಾ? ಓಕೆ ಸರ್. ನೋಡಿ, ಆತ್ಮೀಯ ಅಮೆರಿಕಾದ ಅನಿವಾಸಿ ಭಾರತೀಯರೇ, ಸಾಗರದ ಆಚೆಗಿನ ನಿಮ್ಮ ಸ್ವಾಭಿಮಾನ, ಭಾಷಾಭಿಮಾನಕ್ಕೆ ನನ್ನ ಅಭೂತಪೂರ್ವ ಅಭಿನಂದನೆ. ನೀವು ನಮ್ಮನ್ನು ಸ್ವಾಗತಿಸಿದ ರೀತಿ, ಸಾರಿ, ಅದು ಅವರು ನಮ್ಮನ್ನು ಸ್ವಾಗತಿಸಿದ ಪ್ರೀತಿ ಕಣ್ಣು ಬಂದ್ಬಿಡ್ತು, ಅದಕ್ಕೆ ಹಾಗಾಗೋಯ್ತು. ನಿಮ್ಮ ಲಲನೆಯರ ನಗು 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 ನಗು. ನಿಮ್ಮಂತ ಸುಂದರವಾದ ಹುಡುಗಿಯರು ನಗುವಾಗ ನಾಭಿಯಿಂದ ಸ್ವರ ಬರುವ ಹಾಗೆ ಹೃದಯದಿಂದ ನಗು ಹೊರಗೆ ಬರಬೇಕು. ಆಗ್ಲೇ ಕೆಲಸದಲ್ಲಿ ಎನರ್ಜಿ ತುಂಬೋದು, ಇಲ್ಲ ಅಂದ್ರೆ ಸತ್ತೋಗುತ್ತೆ. ನೌ ಯು ಕ್ಯಾನ್ ಗೋ. ನಿಂತ್ಕೋ. ಆಫೀಸ್ನಲ್ಲಿ ನಿನ್ನ ಸ್ಥಾನ ಭದ್ರ ಆಗ್ಬೇಕಾದ್ರೆ ಆಫೀಸ್ ಬಾಸಿನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅದರಂತೆ ನಡಿಬೇಕು. ಇಲ್ಲ ಅಂದ್ರೆ ಸರ್ವೀಸು ಪೂರ್ತಿ ಆಗಲ್ಲ, ಸಸ್ಪೆನ್ಷನ್ ಆಗ್ಬೇಕಾಗುತ್ತೆ. ಗೋ. ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಎಲ್ಲರಿಗೂ ಈ ಅಗ್ನಿ ಪರೀಕ್ಷೆ ಇದ್ದಿದ್ದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಯಾವಾಗ್ಲೂ ಹ್ಯಾಪಿ ಆಗಿರ್ತೀವಿ. ನಿನ್ನಂತ ಸುಂದರಿ ಯಾವ ಆಫೀಸ್ಗೆ ಹೋಗು, ಇಂಥ ಬಾಸ್ ಇದ್ದೇ ಇರ್ತಾರೆ ಕಣೆ. ಊಟ ರೆಡಿ. ಹಾಗೆ ತಿನ್ನು ದಪ್ಪ ಆಗ್ತೀಯಾ ನಂತರ, ಇಲ್ಲಾಂದ್ರೆ ಸಣ್ಣಗಿರ್ತೀಯ. ಸಿಂಹ ತರ ಬಾಯ್ಬಿಡು ಅಂತ. ಅಯ್ಯ, ಕೈಯ ಕಚ್ಚಿಯಲ್ಲೋ ಕೂಡ ನೀನ್ ಕಚ್ಬಿಟ್ಟು ತರ್ಲೆ. ತಿನ್ನು. ಪಾಪ, ನಾನ್ ಟಿವಿ ನೋಡ್ತೀನಿ. 2 ತುತ್ತು ತಿಂದಿಲ್ವಲ್ಲೋ? ಸರಿ, ನಾನು ಆಮೇಲೆ ಹಾಲು ಕಾಯಿಸ್ಕೊಂಡ್ ಬರ್ತೀನಿ. ನೋಡ್ತಾ ಇರೋ ಟಿವಿ. ನೋಡು. ಏನ್ ಬಾವಾ? ಓ ಬಾಪ ನರಸಿಂಹ, ಕಾಫಿ ತಿಂಡಿ ಎಲ್ಲ ಆಯ್ತಾ? ಆಯ್ತು ಬಾಬಾ, ಮದ್ವೆ ಮನೆಗೆ ಹೋಗಿದ್ದೆ, ಎಲ್ಲ ಸಾಂಗೋ ಪಾಂಗೋ ಆಗಿ ನಡೀತು. ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಕ್ಕ 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 ಏನ್ ಮಾಡ್ತಾವಳೆ? ನೋಡೆಯ. ತಗೋ ನರಸಿಂಹ, ನಿನ್ ಧ್ವನಿ ಕೇಳ್ತಾನೆ ಕಾಫಿ ತಗೊಂಡ್ಬಂದ್ಬಿಟ್ಟೆ. ಅಕ್ಕ, ನಿನ್ನೆ ನಿಮ್ ಮಗಳು ಮನೆಗೆ ಹೋಗಿದ್ದೆ, ಅವ್ರ ವಿಷಯನೂ ಸ್ವಲ್ಪ ಕೇಳಿ. ಯಾಕಪ್ಪ, ಏನಾಯ್ತು? ಏನಾಯ್ತಾ? ಮನೆ ಕೆಲಸದ ವಿಷಯವಾಗಿ ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ. ನಿಮ್ಮ ಅಳಿಯ 1 ತಿಂಗಳು ಆಫೀಸಿಗೆ ರಜಾ ಹಾಕಿದ್ದಾನೆ. ನಿನ್ನ ಮಗಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಏನಯ್ಯ ನೀನು ಹೇಳ್ತಾ ಇರೋದು? ಅಳಿಯಂದ್ರು ಕೆಲಸಕ್ಕೆ ರಜಾ ಹಾಕಿ ಇಂದ್ರ ಕೆಲ್ಸಕ್ಕೆ ಹೋಗೋದಾ? ಬಾವಾ, ಆಫೀಸಿಗೆ ರಜಾ ಹಾಕಿ 1 ತಿಂಗಳು ಅರವಿಂದ ಮನೆ ಕೆಲಸ ಮಾಡೋದು, ಇಂದ್ರ ಆಫೀಸಿಗೆ ಹೋಗೋದು.
ಮನೆ ಕೆಲಸ ಕಷ್ಟನೋ ಆಫೀಸಿನ ಕೆಲಸ ಕಷ್ಟನೋ ಅನ್ನೋದೇ ಇಲ್ಲಿ ಪಾಯಿಂಟು. ಒಂದ್ ತಿಂಗಳಾದ್ಮೇಲೆ ಆಫೀಸಿನ ಕೆಲಸ ಕಷ್ಟ ಅಂತ ಇಂದ್ರನ್ಗೆ ಅರ್ಥ ಆಗ್ಬೇಕು. ಅದೇ ರೀತಿ ಮನೆಯಲ್ಲಿ ಹೆಂಗಸ್ರು ಕೆಲಸನೂ ಸುಲಭ ಅಲ್ಲ ಅನ್ನೋದು ಈ ಅರವಿಂದನ್ಗೆ ಅರ್ಥ ಆಗ್ಬೇಕು. ಹುಚ್ಚು ಹುಡುಗಿ, ಅವಳಿಗಷ್ಟೊಂದು ಬುದ್ಧಿ ಹೇಳಿನೂ ಮತ್ತೆ ತೊಂದರೆ ಮಾಡ್ಕೊಂಡಿದ್ದಾಳೆ. ರೀ, ನೀವಾದ್ರೂ ಅಳಿಯಂದ್ರ ಫೋನ್ ಮಾಡಿ ಮಾತಾಡ್ರಿ. ತಪ್ಪು ಕಣೆ, ಇಂಥ ವಿಷಯದಲ್ಲಿ ನಾವು ತಲೆ ಹಾಕಬಾರ್ದು. ನಮ್ಮ ಅಳಿಯಂದ್ರಿಗೆ ಎಲ್ಲವನ್ನೂ ನಿಭಾಯಿಸುವಂತ ಶಕ್ತಿ ಇದೆ. ಇಂದ್ರಾಗೂ ಸ್ವಲ್ಪ ಬುದ್ಧಿ ಬರ್ಲಿ ಇದೆ. ಸರಿ ಬಾಬಾ, ನಾನ್ ಬಂದ್ ಕೆಲಸ ಮುಗೀತು. ವಿಷಯ ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ಬರ್ಲಾ? ನಾಳೆ ಬರ್ತೀನಕ್ಕ ನಾನು. ರಾಮ್ ರಾಮ. ಏನ್ರಿ, ಅಲ್ಲೇನು ತೊಂದ್ರೆ ಆಗಲ್ವಲ್ಲ? ತೊಂದ್ರೆ ಏನೂ ಆಗಲ್ಲ ಕಣ. ಬರೀ 1 ತಿಂಗಳು ತಾನೆ. ನನಗೂ ಆಫೀಸ್ ಕೆಲಸ ಬೋರ್ ಆಗಿತ್ತು. ಆರಾಮಾಗಿ ಮನೇಲಿ ರೆಸ್ಟ್ ತಗೋತೀನಿ ಬಿಡು. ಅಲ್ಲ ಕಣೋ ಅರವಿಂದ, ಆಫೀಸಲ್ಲಿ ಏನ್ ಕೆಲಸ ಅಂತಾನೆ ಹೇಳಿಲ್ವಾ? ನಾನ್ ಕೇಳಲ್ಲ, ಅವಳು ಹೇಳಲ್ಲ. ಒಟ್ನಲ್ಲಿ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಣಗಿರೋ ಬಾಳೆ ಗಿಡ ತರ ಆಗಿರ್ತಾಳೆ. ನೋಡಪ್ಪ ಅರವಿಂದ, ನಮ್ ಸಿಸ್ಟ್ರು ಆಫೀಸ್ ಮುಗಿಸ್ಕೊಂಡು ಬಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಯ್ಯ, ಪಾಪ ಕಣಯ್ಯ. ಎಲ್ಲ ಮಗನೆ, ಆಗ್ಲೇ ಪಾರ್ಟಿ ಚೇಂಜ್ ಮಾಡ್ಬಿಟ್ಟ. ನಾನು ಅವಳಿಗೆ ಸಹಾಯ ಮಾಡಿದೆ, ಯಾರಿಗೋ ಮಾಡ್ಲಿ. ಅವಳಿಗೂ ಬುದ್ಧಿ ಬರ್ಲಿ ಅಂತ ಸ್ವಲ್ಪ ನಾಟಕ ಆಡ್ತಾ ಇದೀನಿ ಅಷ್ಟೇ. ಸರಿಯಪ್ಪ, ನಾನೇನ್ ಬರ್ಲಾ? ಹೋಗ್ಬಾ. ಮನೇಲಿ ಯಜಮಾನ್ರಿಗೆ ಏನು ಬೇಜಾರಿಲ್ಲ ತಾನೆ? ಮೇಡಮ್, ಆಗ್ಲೇ ಹೊರಟ್ಬಿಟ್ರಾ? ಏನ್ ಮಾಡ್ಲಿ, ಎಲ್ರೂ ಹೊರಟ್ರಲ್ಲ. ನಮ್ಮ ಯಜಮಾನ್ರು ಕಾಯ್ತಿರ್ತಾರೆ, ಅದಕ್ಕೆ ಹೋಗ್ತಿದ್ವಿ. ನಿಮ್ ಯಜಮಾನ್ರು ಅಲ್ಲಿ ಕಾಯ್ತಿದ್ರೆ ನಮ್ಮ ಯಜಮಾನ್ರು ನಿಮ್ಮನ್ನ ಇರಕ್ ಹೇಳಿದಾರಲ್ಲ? ಏನು, ನನ್ನ ಇರೋಕ್ ಹೇಳಿದಾರ? ಹೌದು ಮೇಡಮ್, ನಿಮ್ ಇರಕ್ ಹೇಳಿದಾರೆ. ನನ್ನ ಹೋಗ್ ಕೇಳಿ ನಿಮ್ಮನ್ನ ಮಾತ್ರ ಇರಕ್ ಹೇಳಿದಾರೆ. ಪ್ಲೀಸ್ ಪರ್ಮಿಷನ್, ನಂಗೆ ಒಬ್ಳಿಗೆ ಭಯ ಆಗುತ್ತೆ, ನೀನು ಇರು. ಅಯ್ಯೋ ಇಲ್ಲ ಮೇಡಮ್, ನಾನು ಹೋಗು ಅಂತ ಹೇಳಿದ್ಮೇಲೆ ಪುನಃ ನಾನು ಇಲ್ಲೇ ಇದ್ರೆ ನಾನು ಮನೇಲಿ ಇರ್ಬೇಕಾಗತ್ತೆ. ನಾನು ಬರ್ತೀನಿ ಮೇಡಮ್. ಪರ್ಮಿಷನ್ ಪ್ಲೀಸ್. ನಾನು ಇರೋಕ್ಕಾಗಲ್ಲಪ್ಪ, ನಾನು ಹೊರಡ್ತೀನಿ. ಇಂದ್ರ, ನಿನ್ನ ಪರಮೇಶಿ ಇರೋದಕ್ಕೆ ಹೇಳ್ದ ತಾನೆ? ಹೌದು. ಮತ್ತೆ ಬ್ಯಾಗ್ ತಗಲಾಕೊಂಡು ಹೋಗ್ತಿದ್ಯಾ? ಅದು ಅದು ನೀನು ಹೋಗ್ಬೋದು, ಆದ್ರೆ ನೀನು ಒಬ್ಳೆ ಅಲ್ಲ, ನಿನ್ ಜೊತೆ ನಾನು ಬರ್ತೀನಿ. ನಿನ್ನ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಹೋಗ್ತಾ ಕಾರಲ್ಲಿ ಮಾತಾಡ್ಕೊಂಡು ಹೋಗೋಣ. ಸರ್, ಏನು? ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿತ್ತು. ನಮ್ಮ ಯಜಮಾನ್ರು ಕಾಯ್ತಿರ್ತಾರೆ ಸರ್. ಅರ್ಜೆಂಟ್ ಅಂದ್ರೆ ನಾನು ಕಾರಲ್ಲಿ ಹೋಗೋದು ಒಳ್ಳೇದಲ್ವಾ? ಇಲ್ಲ ಸರ್, ನಾನು ಮನೆಗೆ ಹೋಗ್ತಾ ಇಲ್ಲ. ಮನೆಗೆ ಯಜಮಾನ್ರು ಒಂದೇ? ಇಲ್ಲ ಸರ್, ಮತ್ಬಿಟ್ಟೆ. ಅದು ಅವರೇ ಬಂದು ಪಿಕಪ್ ಮಾಡ್ತಾರೆ. ಸರಿ, ನಾಳೆ ನನ್ನ ಕಾರಲ್ಲೇ ಡ್ರಾಪು. ಬೇರೆ ಏನ್ ಕಾರಣನೂ ಹೇಳ್ಬಾರ್ದು. ಸರಿ ನಾವು ಕೆನ್ಕೋ. ಬರೀಮಾ. A for apple, B for boy, C for crack. ಅದೇ ನಿಮ್ಮಮ್ಮ. ಎಷ್ಟು ದಪ್ಪ ಬಸ್ಕೊಳ್ಳೋದು. ರೀ, ಸ್ವಲ್ಪ ದೂರ ನಿಂತ್ಕೊಳ್ರಿ. ದೂರನ ನಿಂತಿದ್ದಾನಲ್ರಿ. ಸರ್, ಸರ್, ನಿಲ್ಸು. ಸರ್, ಸರ್. ನಿಮ್ಮ ಯಜಮಾನ್ರು ಬರ್ಲಿಲ್ವಾ? ಇಲ್ಲ ಸರ್, ಬರ್ಲಿಲ್ಲ. ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂತ ಬಂದೆ. ಬಸ್ ಬೇರೆ ಬರ್ಲಿಲ್ಲ. ನಿಮ್ಮನ್ನ ನೋಡಿದ್ನಲ್ಲ, ಅದಕ್ಕೆ ಕೂಗ್ದೆ. ಸರ್, ಸ್ವಲ್ಪ ಡ್ರಾಪ್ ಮಾಡ್ತೀರಾ? ನಾನು ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂದ್ರೆ ಜಂಬ ಮಾಡ್ದೆ. ಸಾರಿ ಸರ್. ಓಕೆ ಓಕೆ, ಕೂತ್ಕೋ. ಥ್ಯಾಂಕ್ ಯು ಸರ್. ಏನಮ್ಮಲ್ಲಿ ಮಿಸ್ ಆಗ್ಬಿಟ್ಲಲ್ಲ? ಅದೇನ್ ಬರೆಯೋದು ಹೇಳ್ಕೊಟ್ಟಿದ್ದಾಳ? ಹೆಬ್ಬೆಟ್ಟಾಗಿ ಹೋಗ್ಬಿಡ್ತೀಯ ಕಣ ಹಿಂಗೆ ಬರೆದ್ರೆ. ಬರಿ ಬರಿ ಬರಿ, ಸಿ ಬರಿ. ಯಾಕೋ ನಿಮ್ಮಮ್ಮ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಹೋಗಿ ನೋಡೋಣ ಬಾ ಆಚೆ. ಬಾರೋ ಮುದ್ದಿನ ಮಗನೇ. ಎಲ್ಲೋ ನಿಮ್ಮಮ್ಮ? ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ಡೋಂಟ್ ವರಿ. ನಾನು ಇದೇ ತರ ಡ್ರಾಪ್ ಮಾಡ್ತಾನೆ ಇರ್ತೀನಿ. ನಡಿಯಪ್ಪ.
ಅರ್ಧ ಗಂಟೆ ಲೇಟು. ಬಸ್ ಸಿಗ್ಲಿಲ್ಲ ರೀ, ಅದಕ್ಕೆ. ಬಸ್ ಸಿಗದ್ರೆ ಆಟೋಲ್ ಬರ್ಬೇಕಾಗಿತ್ತು, ದುಡ್ಡಿರ್ಲಿಲ್ವಾ? ಯಾರು ಡ್ರಾಪ್ ಮಾಡಿದ್ದು? ಅದು ನಮ್ ಬಾಸು ರೀ. ಓಹೋ, ಬಾಸ್ ಕೈ ಡ್ರಾಪ್ ತಗೊಳ್ಳೋ ಕ್ಷೇತ್ರಕ್ಕೆ ಬೆಳೆದ್ಬಿಟ್ಯೋ? ನಾಚಿಕೆ ಆಗಲ್ಲ ನಿನ್ಗೆ? ಎಸ್ ಬರೀ. ಎಸ್ ರೀ, ಒಂದು ಲೋಟ ಕಾಫಿ ತಂದು ಕೊಡ್ತೀರಾ? ಏನ್ ಮಾಡ್ತಾ ಇದೀನಿ ಅಂತ ಕಾಣಿಸ್ತಾ ಇಲ್ವಾ? ಹೋಗಿ ನೀನೆ ತಗೋ. ನಾನ್ ಮನೇಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವು ಬಂದ ತಕ್ಷಣ ಕಾಫಿ ತಂದು ಕೊಡ್ತಿರ್ಲಿಲ್ವಾ? ಓಹೋ, ತಾವೀ ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಲ್ವಾ? ಕ್ಷಮಿಸಿ. ಏನ್ ಬರೀತಾ ಇದೀಪ? ABCD. ಜಾಣ ಹಾಗಲ್ಲ, ನೋಡಿ ಹೀಗೆ ಇಲ್ಲಿ ಈ ತರ ತಗೋ. ಯು ವಿ. ನನಗೆ ಗೊತ್ತು ಕಣ್ರಿ, ನಿಮಗ್ ನನ್ ಮೇಲೆ ಕೋಪ ಬಂದಿದೆ ಅಂತ. ಬಾಸ್ ನನ್ ಕಾರಲ್ಲಿ ಕರ್ಕೊಂಡ್ ಬಂದು ಡ್ರಾಪ್ ಮಾಡಿದ್ರಲ್ಲ, ಅದಕ್ಕೆ ತಾನೇ? ನನ್ನ ಚೀಪ್ ಮನುಷ್ಯ ಅಂತ ತಿಳ್ಕೊಬೇಡ. ಒಂದೇ ಕಡೆ ಕೆಲಸ ಮಾಡುವಾಗ ಒಬ್ಬನೊಬ್ರು ಡ್ರಾಪ್ ಮಾಡೋ ಸಂದರ್ಭ ಬಂದೇ ಬರುತ್ತೆ. ಇಷ್ಟಕ್ ಮೇಲೆ ನಿನ್ ಮೇಲೆ ನನಗೆ ನಂಬಿಕೆ ಇದೆ, ಅದಕ್ಕೆ ನೀನ್ ಆಚೆ ಕೆಲ್ಸಕ್ಕೆ ಹೋಗ್ಬಿಟ್ರದು. ಸುಮ್ನೆ ಕಾಫಿ ಕುಡಿ. ಲೈ, ನಿನ್ ಒಳಗೆ ಹೇಳ್ಕೊಡ್ತೀನಿ, ಬರ ಬಾ. ಅಮ್ಮ, ಡ್ರಾಪ್ ಮಾಡಿದಾಗ ನಾನು ಇವ್ರನ್ನ ತಪ್ಪು ತಿಳ್ಕೋಬಾರ್ದಾಗಿತ್ತು. ಇಂದ್ರ, ಹಾಲು. ನಂಗೇನು ಬೇಡ. ಯಾಕೆ, ನನ್ ಮೇಲೆ ಕೋಪನ? ಸಂಜೆ ಒಂದ್ ಲೋಟ ಕಾಫಿ ಕೊಡ್ರಿ ಅಂದ್ರೆ ಸಿಟ್ ಮಾಡ್ಕೊಂಡ್ ತಂದ್ಕೊಟ್ರಿ. ಅದು ಈಗ ಹಾಲು ಯಾಕೋ ಏನೋ ಬಾಯ್ ತಪ್ಪಿ ರೇಗ್ಬಿಟ್ಟೆ. ಅದನ್ನೆಲ್ಲ ಮುಂದುವರ್ಸಕ್ಕಾಗತ್ತ ಚಿನ್ನ? ಈ ಚಿನ್ನಾರನ್ನ ಎಲ್ಲ ಏನು ಬೇಡ. ನನ್ ಗೊತ್ತು ನಿಮ್ ವಿಷಯ ಏನು ಅಂತ. ನಾನು ಅವತ್ ಹೇಳ್ದಾಗೆ 1 ತಿಂಗಳು ಬಂದ್. ಅಯ್ಯೋ, ಅವತ್ತೇನೋ ಗಡಿಬಿಡಿ ನಾನು ಅಂದ್ಬಿಟ್ಟೆ. ನೀನು ಗಡಿಬಿಡಿ ಎಂತಿ ತರ ಆಡ್ಬೇಡ. ನೋಡೋ, ಈಗ್ಲೂ ಕಾಂಪ್ರಮೈಸ್ ಆಗ್ಬಿಡಣ. ಹೇಗೂ 1 ತಿಂಗಳು ರಜಾ ಹಾಕಿದೀನಿ, ಸ್ವಲ್ಪ ಕೋಆಪರೇಟ್ ಮಾಡ್ಬಿಡು. ನಾರ್ತ್ ಇಂಡಿಯಾ ಟೂರ್ ಹೋಗ್ಬಿಡಣ, ನೀನ್ ಕೆಲ್ಸನೂ ಬಿಟ್ಬಿಡು. ಆಸೆ ನೋಡು. ನನ್ನ ಮನವೇ ಬಾ ಬಾ ಚೆಲುವೆ ನೀನು ಬಾಬಾ, ನನ್ನನಲ್ಲೇ ಬಾ ಬಾ ಒಲವೇ ನೀನು ಬಾಬಾ. ಆಕಾಶದಿಂದ ಧರೆಗಿಳಿದು ಬಂದ ಆ ತಿಂಗಳಂದ ನಿನ್ನ ಕಣ್ಗಳಿಂದ ನೋಡಿದೆ ಹಾಡಿದೆ ಓ ನನ್ನ ಚೆಲುವೆ, ನೋಡಿದೆ ಹಾಡಿದೆ ಓ ನನ್ನ ಚೆಲುವೆ. ಓ ನನ್ನ ಮನವೇ ಬಾ ಬಾ ಚೆಲುವೆ ನೀನು ಬಾಬಾ,
ನನ್ನನಲ್ಲೇ ಬಾ ಬಾ ಒಲವೇ ನೀನು ಬಾಬಾ ಬರಿ ಮಾತಲ್ಲಿ ಮಣೆ ಹಾಕೋ ಮಹಾರಾಯನೇ ಸವಿ ಮಾತನ್ನು ನುಡಿ ಸಾಕು ನನ್ನ ರಾಯನೇ ಕಣ್ಣಂಚಲ್ಲಿ ಕೆಣಕೋದು ನಿನ್ನದಾಗಿದೆ ಸುಮ್ಮನೆ ಸುತ್ತೋದೆ ನಿಂಚಪವಾಗಿದೆ ಮಿಂಚಂಗೆ ಬರ್ತೀಯ ಮಂಚದಿಂದ ತಳ್ತೀಯ ಬಿಟ್ಟರೆಗಳಿಗೆ ಹೋಗ್ತೀಯ ನಿದ್ರೆಗೆ ನನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನ್ನ ಮನವೇ ಬಾ ಚಲುವ ನೀನು ಬಾಬಾ ನನ್ನ ಒಲವೇ ಬಾ ಬಾನಲ್ಲ ನೀನು ಬಾಬಾ ನಾನೇನು ಕೊಂಡಿಲ್ಲ ನನ್ನಾಣೆಗೂ ನಿಜ ನಂಗೇನು ಗೊತ್ತಿಲ್ಲ ನನ್ ಸಾಕು ಈ ಸಜಾ ಕಾರು ಬಂಗ್ಲೆ ಬೇಕಂತ ಆಸೆ ನಿಂಗಿದೆ ಕರೆಂಟ್ ಬಿಲ್ಲೆ ಕಟ್ಟಿಲ್ಲ ಕಾಸೆಲ್ಲಿದೆ ಅಪ್ಪಿಕೊಳ್ಳೆ ಬಂದೆನ್ನ ಕೊಟ್ಟೊಂದು ಮುತ್ತನ್ನ ಸ್ವಲ್ಪ ಸುಮ್ಮನೆ ನಂಬುತ್ತಿಲ್ಲ ನನ್ನ ಮನವೇ ಬಾ ಬಾ ಚೆಲುವೆ ನೀನು ಬಾಬಾ ನನ್ನನಲ್ಲೇ ಬಾ ಬಾ ಒಲವೇ ನೀನು ಬಾಬಾ ಆಕಾಶದಿಂದ ಧರೆಗಿಳಿದು ಬಂದ ಆ ತಿಂಗಳಂದ ನಿನ್ನ ಕಣ್ಗಳಿಂದ ನೋಡಿದೆ ಹಾಡಿದೆ ಓ ನನ್ನ ಚೆಲುವೆ ನೋಡಿದೆ ಹಾಡಿದೆ ಓ ನನ್ನ ಚೆಲುವೆ ಲಾ 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 ಏನ್ರಿ ಕ್ಯಾಲೆಂಡರ್ ನೋಡಿ ಏನು ದಿನ ಲೆಕ್ಕ ಹಾಕ್ತಿರೋ ಹಾಗಿದೆ ನೈ ದಿನ ಬಾಕಿ ಇದೆ ಆಮೇಲೆ ನೀನು ಚಾಲೆಂಜ್ ಅಲ್ಲಿ ಗೆದ್ದಂಗೆ ನಾನು ಗೆದ್ದಂಗೆ ಗಂಡ ಹೆಂಡತಿ ಒಬ್ಬರನ್ನೊಬ್ರು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಹೌದು ಆಮೇಲೆ ಕೆಲಸ ಕಂಟಿನ್ಯೂ ಮಾಡೋಣ ಅಂತಿದ್ಯಾ ಹೇಗೆ ಇಂದ್ರ ಇಂದ್ರ ಏನು ಇಷ್ಟ ಪಡ್ತಿದ್ಯಾ ರೀ ಮತ್ತೆ ನಿಮ್ಮ ಆಫೀಸ್ನಲ್ಲಿ ಹೆಣ್ಮಕ್ಳನ್ನ ಕೆಟ್ಟಾಗಿ ನಡ್ಸ್ಕೋತಾರ ಅರೆ ನಾವೆಲ್ಲ ಒಂದೇ ಫ್ಯಾಮಿಲಿನವ್ರ ತರ ಇರ್ತೀವಿ ಯಾಕೆ ನಿಮ್ಮ ಆಫೀಸಲ್ಲಿ ಯಾರಾದ್ರೂ ನಿನಗೆ ತೊಂದರೆ ಕೊಟ್ರಾ ತೊಂದ್ರೆ ತೊಂದ್ರೆ ಏನಿಲ್ಲಪ್ಪ ಸುಮ್ನೆ ಹಾಗೆ ಕೇಳ್ದೆ ಸರಿ ನಾನ್ ಬರ್ಲಾ ಇರಮ್ಮ ಟಿಫಿನ್ ಕ್ಯಾರಿಯರ್ ರೆಡಿ ಆಗಿದೆ ತಂದ್ಕೊಟ್ಬಿಡ್ತೀನಿ ಇಂದ್ರ ಇಂದ್ರ ತಗೋ ಟಿಫಿನ್ ಕ್ಯಾರಿಯರ್ ರೆಡಿ ಯಾಕೆ ಇವತ್ತು ಒಂಥರ ಇದೆಯಾ ಕೆಲ್ಸಕ್ಕೆ ಹೋಗಕ್ಕೆ ಆಸೆ ಇಲ್ವಾ ಹಾಗೇನೂ ಇಲ್ಲ ಹೋಗ್ ಬರ್ತೀನಿ ಬಾಯ್ ಹಲೋ ನಾನಳಿ ಅಂದ್ರೆ ನಮಸ್ಕಾರ ಕಾಫಿ ಆಯ್ತಾ ಓ ಮಾವ ಆಯ್ತು ಮಾವ ಏನ್ ಸಮಾಚಾರ ಫೋನ್ ಮಾಡ್ಬಿಟ್ಟಿದ್ದೀರಾ ಅದು ಇಂದ್ರ ಇದ್ದಾಳ ಅಲ್ಲಿ ಈಗ ತಾನೇ ಆಫೀಸ್ಗೆ ಹೋದ್ಲು ಯಾಕೆ ಏನಾದ್ರು ಹೇಳೋದಿತ್ತಾ ಏನಿಲ್ಲ ಅಳಿ ಅಂದ್ರೆ ಮೊನ್ನೆ ನರಸಿಂಹ ಬಂದಿದ್ದ ಎಲ್ಲಾ ವಿಷಯನೂ ಹೇಳ್ದ ಗಂಡ ಹೆಂಡ್ರ ಜಗಳ ಸುಮ್ನೆ ನಾವ್ಯಾಕೆ ಬಂದು ಪಂಚಾಯತಿ ಮಾಡ್ಬೇಕು ಅಂತ ಬರ್ಲಿಲ್ಲ ಇಂದ್ರಾಗೆ ಸ್ವಲ್ಪ ಬುದ್ಧಿ ಹೇಳೋಣ ಅಂತ ಫೋನ್ ಮಾಡ್ದೆ
ಪರವಾಗಿಲ್ಲ ಬಿಡಿ, ಈಗ ಆಗ್ಲೇ ಅವಳ ಮುಖ ಕಲ್ಸೋಗಿದೆ. ಇನ್ನು 5 ದಿನ ತಾನೆ, ನಾನ್ ನೋಡ್ಕೋತೀನಿ. ನಿಮ್ ಅತ್ತೆಗೂ ಅದೇ ಚಿಂತೆ ಆಗಿದೆಯಪ್ಪ. ಸುಮ್ನೆ ದೊಡ್ಡ ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ಖಂಡಿತ ಆಗಿಲ್ಲ, ಏನೂ ಆಗಲ್ಲ. ಅತ್ತೆಯವ್ರಿಗೂ ಸಮಾಧಾನವಾಗಿರೋ ಕೇಳಿ ನಾನ್ ನೋಡ್ಕೋತೀನಿ. ಸರಿನಪ್ಪ, ಆಗ್ಲಿ ಮಾವ. ನಾನು ಮನಸ್ಸು ಮಾಡಿದ್ರೆ ನನ್ನ ಆಫೀಸ್ ನಲ್ಲಿರೋ ಸ್ಟಾಫ್ಗಳನ್ನ ನನಗ್ ಬೇಡ. ನನಗಿರೋ ದೌಲತ್ತಿಗೆ ತಲೆ ತಗ್ಸಿ ತಾವಾಗೆ ತಾವು ನನ್ನ ಕಾರಲ್ಲಿ ಬಂದು ಕೂತ್ಕೊಳ್ಳೋ ಹುಡುಗಿಯರು ಎಷ್ಟು ಬೇಕು. ನೀನ್ ನನ್ನ ಮನಸ್ಸಿಗೆ ಇಡ್ಸಿದೀಯ. ನೀನು ಬಂದಾಗ್ಲಿಂದ ನಾನು ನಿನಗೆ ಕಾಳು ಹಾಕ್ತಾನೇ ಇದ್ದೀನಿ. ಆದ್ರೆ ನೀನು ನನಗೆ ಅಕ್ಕಿ ಕಾಳು ಹಾಕ್ತಾ ಇದೀಯ. ಮಿಸ್ಸಸ್ ಇಂದಿರಾ, ಇದು ನಿಮಗೆ ಕಡೇ ವಾರ್ನಿಂಗ್. ಇವತ್ತು ಸಾಯಂಕಾಲ ನೀವಾಗೆ ನೀವು ನನ್ನ ಕಾರಲ್ಲಿ ಬಂದು ಕೂತ್ಕೊಂಡ್ರೆ ಸರಿ. ಇಲ್ಲ ಇಲ್ಲ, ಏನ್ ಮಾಡ್ತೀರಾ? ಏನ್ ಮಾಡ್ತೀನ? ನನ್ನ ಮನಸ್ಸಿಗೆ ಹತ್ರ ಆದರೂ ನನ್ನ ಮಂಚಕ್ಕೂ ಹತ್ರ ಆಗ್ಬೇಕು. ಹಾಗಾಗ್ಲಿಲ್ಲ, ಆಗೋ ಹಾಗೆ ನಾನು ಮಾಡ್ತೀನಿ. ಸಾರಿ ಸರ್, ನಿಮ್ಮ ಗಡುವು ನನಗೆ ಅನ್ವಯಿಸಲ್ಲ. ಕುರಿ ಹಾಗೆ ಬಂದು ನಿಮ್ಮ ಕಾರಲ್ಲಿ ನಾನು ನಿಮ್ಮ ಜೊತೆ ಇರೋದಕ್ಕಿಂತ ಮುಂಚೆ ಸ್ವತಂತ್ರ ಪಕ್ಷಿಯಾಗಿ ಹಾರಾಡೋದಕ್ಕೆ ಇಷ್ಟಪಡ್ತೀನಿ. ತಗೊಳ್ಳಿ ನನ್ನ ರೆಸಿಗ್ನೇಷನ್ ಲೆಟರ್. ಗುಡ್ ಬೈ. ನೀವ್ ಹೇಳ್ದಾಗ ಕೇಳ್ಕೊಂಡು ತಲೆ ತಗ್ಸಿ ನಡೀದೆ ನಿಮಗ್ ವಿರೋಧಿಯಾಗಿ ಒಬ್ಬ ಹೆಣ್ಮಗಳಿದ್ದಾರೆ ಅಂತ ನಿಮ್ಮ ಡೈರಿನಲ್ಲಿ ನೋಟ್ ಮಾಡ್ಕೊಳ್ಳಿ. ಗುಡ್ ಬೈ. ಇದನ್ ಬರೀ ಬಕೆಟ್ ಅಲ್ಲೇ ನೋಡಂಗಾಗೋಯ್ತು. ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ. ಇಂದ್ರ, ಇಷ್ಟು ಬೇಗ ಬ್ಯಾಕ್ ಟು ದಿ ಪೆವಿಲಿಯನ್. ಏನೋ ಹೊಸ ಗ್ರಾಚಾರ ಕಾದಂಗಿದೆ. ಇಂದಿರಾದೇವಿಯೇ, ಶಾಂತಲಾಗು. ಈ ನೀರನ್ನು ಕುಡಿದು ನಿನ್ನ ಕೋಪಕ್ಕೆ ಕಾರಣವೇನೆಂದು ಹೇಳುವಂತವಳಾಗು. ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ರು. ಯಾರು? ಗಂಡಸರು. ತಗಳಪ್ಪ, ಏನಾಯ್ತಂತದ ಆಫೀಸಲ್ಲಿ? ಆ ಬಾಸು ಮೈ ಮುಟ್ಟಿನೇ ಮಾತಾಡ್ತಾನೆ. ಅವನ ಕೈ ಕೊಟ್ಟೆ ಮಾತಾಡಿಸ್ಬೇಕಂತೆ. ಅವನ ಪಿಂಡ ನನಗ್ ಬಂದಿದ್ದ ಕೋಪದಲ್ಲಿ ಅವನು ಬೋರ್ಡ್ ಕಲಿದ ಚಚ್ಚಿ ಅಲ್ಲೇ ಸಾಯಿಸ್ಬಿಡ್ತಿದ್ದೆ. ಈಗೇನ್ ಮಾಡ್ಬಂದೆ? ಅವನ್ಗೇನು ಮಾಡಿಲ್ಲ ರೀ, ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ. ನಾನು ಏನು ಅನ್ನೋದನ್ನ ಅವ್ರಿಗೆ ತೋರಿಸ್ತೀನಿ. ಬೇಡ ತಾಯಿ, ನೀನ್ ಅವ್ರಿಗೆ ತೋರ್ಸೋದು ಬೇಡ, ಅದಿನ್ನೊಂದು ರಂಪ ಆಗೋದು ಬೇಡ. ನಾನೇ ಅವ್ನಿಗೆ 4 ಒದ್ದು ಬುದ್ಧಿ ಹೇಳ್ತೀನಿ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಅವತ್ ಮಾತಿಗೆ ಮಾತು ಬೆಳೆಸಿ ನನ್ನಲ್ಲಿ ಹಠ ಬರ್ಸ್ಬಿಟ್ರಿ. ಸುಮ್ನೆ ಇದ್ದಿದ್ರೆ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಿದ್ನಾ? ತಗಳಪ್ಪ, ನನ್ ಬುಡಕ್ಕೆ ಬರ್ತಾ ಇದ್ಯಾ? ಲೇ, ನಾನೇ ನಿನ್ ಕುತ್ತಿಗೆ ಆಚೆ ದಬ್ಬಿದ್ದೇನೆ, ಕೆಲ್ಸಕ್ಕೆ ಹೋಗು ಅಂತ. ಆಗಿದಾಗೋಯ್ತು, ನಿಮ್ ಮನೇಲಿ ರೆಸ್ಟ್ ತಗೋ. ನಾನು ಅವ್ನು ವಿಚಾರಿಸ್ಕೋತೀನಿ. ಸದ್ಯಕ್ಕೆ 2 ಪೆಟ್ಟಿ ಕೊಟ್ಟಿದೆ, ಹೋಗಿದಾಕ್ ಬಂದ್ಬಿಡ್ತೀನಿ. ಅಲ್ಲ ಅಂಕಲ್, ನಮ್ ಇಂದ್ರ ಸಿಸ್ಟರ್ನ ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಂದ್ರೆ ತಾವೇನೋ ಭಾರಿ ತೊಂದರೆ ಕೊಟ್ಟಾಗೆ ಕಾಣತ್ತೆ. ಅಯ್ಯೋ, ನಾನು ತುಂಬಾ ಕೆಟ್ಟದಾಗಿ ನಡ್ಕೊಂಡಿಲ್ಲಪ್ಪ. ಸುಮ್ಮನೆ ಟಚ್ ಮಾಡಿದೆ ಅಷ್ಟಕ್ಕೆ. ಬೆಂಕಿ ತರ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಹೊರಟೆ ಹೋದ್ಲು. ನೀವ್ ಹೀಗ್ ನಡ್ಕೊಂಡಿರ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಚಂದ್ರು ನನಗೆ ಹೇಳಿರ್ಲಿಲ್ಲ. ಕೆಲ್ಸದ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅನ್ಕೊಂಡಿದ್ದೆ. ನೋಡಿದ್ರೆ ಹೀಗ್ ನಡೆದಿದೆ. ನಾನು ತಮಾಷೆ ಹೇಳದ್ನಪ್ಪ, ಇವ್ರು ಓವರ್ ಆಕ್ಟ್ ಮಾಡಿದಾರೆ. ಏನೋ ಮಾಡೋದೀಗ? ಏನ್ ಮಾಡೋದು? ಎಲ್ಲ ನಡೆದೋಯ್ತಲ್ಲ, ನಾನೇ ಹೋಗಿ ಸಮಾಧಾನ ಮಾಡ್ಬೇಕು. ಅವಳೊಂಥರ ಮುಂಗೋಪಿ. ಅರವಿಂದ್, ಬೇಕಾದ್ರೆ ನಾನೇ ನಿಮ್ಮನೆ ಬಂದು ಇಂದ್ರ ಹತ್ರ ಕ್ಷಮೆ ಕೇಳ್ಬಿಡ್ತೀನಪ್ಪ. ಅದೆಲ್ಲ ಆಗದಿರೋ ಕೆಲ್ಸ ನಾನ್ ನೋಡ್ಕೋತೀನಿ ಬಿಡಿ. ನನ್ನಂತೂ ನಿಮ್ಮಮ್ಮ ಅಳಿಸ್ತಾಳೆ, ನೀನ್ ಯಾಕೆ ಅಳ್ತಿದ್ಯಾ? ಏನ್ರಿ, ಎಲ್ಲೂ ರೆಡಿಯಾಗಿ ಹೊರಟಿರೋ ಹಾಗಿದೆ? ಹೂ ಕಣೆ, ನಿನ್ನ ಸ್ಕೂಲಿಗೆ ಬಿಟ್ಟು ಹಾಗೆ ಆಫೀಸ್ಗೆ ಹೋಗೋಣ ಅಂತ. ಆಫೀಸ್ಗಾ? 1 ತಿಂಗಳು ರಜಾ ಹಾಕಿದಿರಲ್ವಾ? ಇನ್ನು 4 ದಿನ ಬಾಕಿ ಇದೆ. ನೀನ್ ಹೇಗೂ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿದ್ಯಾ, ಮನೇಲಿ ಕೂತ್ಕೊಂಡು ನಾನೇನ್ ಮಾಡ್ಲಿ? ಕೆಲ್ಸಕ್ಕೆ ಹೋದ್ರೆ ಆ ಬಾಸ್ಗೂ ನನ್ ಮೇಲೆ ಒಳ್ಳೆ ಇಂಪ್ರೆಷನ್ ಬರುತ್ತೆ, ನಂಗೂ 4 ದಿನ ರಜಾ ಉಳಿಯುತ್ತೆ. ನನ್ ಚಾಲೆಂಜ್ಗೆ ಇನ್ನೂ ಟೈಮ್ ಇದೆ. ನಾನ್ ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಟ್ರೈ ಮಾಡಕ್ ಹೋಗ್ತೀನಿ. ನಾನ್ ಯಾವಾಗ ಬೇಡ ಅಂದೆ, ಧಾರಾಳವಾಗಿ ಮಾಡು. ಮನೆ ಕೆಲ್ಸ, ಅಡ್ಗೆ ಕೆಲ್ಸ ಎಲ್ಲ ನೀನ್ ಈ ಪಾಯಿಂಟ್ ತೆಗಿತೀಯ ಅಂತ ನನಗೆ ಗೊತ್ತಿತ್ತು. ಎಲ್ಲಾ ಕೆಲ್ಸ ಮಾಡಿಟ್ಟಿದ್ದೀನಿ. ಸಂಜೆ ಬೇಗ ಬಂದು ಇವನು ಮನೆಗೆ ಕರ್ಕೊಂಡ್ ಬರ್ತೀನಿ. ಬರ್ಲಾ? ಸರಿ. ಬಾರೋ ಮಗನೇ. ಅಯ್ಯೋ,
ಆಫೀಸ್ನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕಿರುಕುಳ, ಲೈಂಗಿಕ ಕಿರುಕುಳ, ಮಹಿಳಾ ಹಕ್ಕು ಆಯೋಗದಿಂದ ವಿಚಾರಣೆ. ನಾನು ಬುದ್ಧಿ ಕಲಿಸ್ತೀನಿ ನಿಮ್ಗೆ. ನಮಸ್ತೆ ಮೇಡಮ್. ನಮಸ್ಕಾರ, ಬನ್ನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಮೇಡಮ್, ನಾನೊಂದು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಬಾಸು ಒಂಥರ ವಿಚಿತ್ರವಾಗಿ ಆಡೋನು, ಎಲ್ಲ ವಿಷಯಕ್ಕೂ ಮೈ ಮುಟ್ಟೆ ಮಾತಾಡ್ಸೋನು. ಅದಕ್ಕೆ ನಾನು ಕೆಲ್ಸಕ್ಕೆ ನೆನ್ನೆನೆ ರಾಜೀನಾಮೆ ಕೊಟ್ಟು ಬಂದ್ಬಿಟ್ಟೆ. ನಂತರ ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಮೇಡಮ್. ಪ್ಲೀಸ್ ತಾವ್ ಅವ್ರನ್ನ ಕರೆಸಿ ಸ್ವಲ್ಪ ಬುದ್ಧಿ ಹೇಳ್ಬೇಕು. ಹಾ, ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡೋಣ. ಆದ್ರೆ ಅವ್ರು ಆ ರೀತಿ ನಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು? ಆಫೀಸಿಂದ ಯಾರಾದ್ರೂ ಬಂದು ಸಾಕ್ಷಿ ಹೇಳ್ತಾರಾ? ಸಾಕ್ಷಿ ನನ್ನ ಹತ್ರನೇ ಇದೆ ಮೇಡಮ್. ನಾನೇ ಅವ್ರು ಮಾತಾಡಿದ್ದನ್ನ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಹಾ, ನಾನ್ ನೋಡ್ತೀನಿ. ಅವ್ರ ನಂಬರ್ ಇದೆಯಾ? ನಂಬರ್ ಹಾ, 92 ಒಂದ್ ನಿಮಿಷ. 92-437 ಓಕೆ 27 ಓಕೆ 845. ಓಕೆ. ಹಲೋ, ನಾನು ಮಹಿಳಾ ಹಕ್ಕು ಆಯೋಗದ ಅಧ್ಯಕ್ಷೆ ಅರುಂಧತಿ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮ್. ನಿಮ್ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ನನ್ ಮೇಲೆ ಕಂಪ್ಲೇಂಟಾ? ಕೂಡ್ಲೇ ನಮ್ಮ ಆಫೀಸಿಗೆ ಬನ್ನಿ. ಯಾರು ಕೊಟ್ಟಿದ್ದು ಮೇಡಮ್? ಶ್ರೀಮತಿ ಇಂದಿರಾ ಅಂತ. ನೀವ್ ಇಲ್ಲಿಗೆ ಬನ್ನಿ, ಆಮೇಲೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ನೀವ್ ಇಲ್ಲಿಗೆ ಬರ್ದೇ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಬೇಡ ಮೇಡಮ್, ನಾನು ಈಗಲೇ ನಿಮ್ಮ ಆಫೀಸಿಗೆ ಬರ್ತಾ ಇದ್ದೀನಿ. ಓಕೆ ಮೇಡಮ್. ಹಲೋ ಚಂದ್ರು, ಇಂದಿರಾ ಮಹಿಳಾ ಹಕ್ಕು ಆಯೋಗಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಈಗ ತಾನೇ ಅವ್ರು ಫೋನ್ ಮಾಡಿದ್ರು. ನಾನು ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅರವಿಂದನ್ ಕರ್ಕೊಂಡು ನೀನು ಅಲ್ಲಿಗೆ ಬಂದ್ಬಿಡು. ಹಾ ಹಾ, ಓಕೆ ಓಕೆ. ಇದೇನಪ್ಪ ಗ್ರಾಚಾರ, ನಡೆಯ ಬೇಗ. ನಮಸ್ಕಾರ ಮೇಡಮ್. ನಮಸ್ತೆ ಇನ್ಸ್ಪೆಕ್ಟರ್, ಕೂತ್ಕೊಳ್ಳಿ. ಏನ್ ವಿಷಯ ಈ ಕಡೆ ಬಂದಿದ್ದು? ನಾಗಲಕ್ಷ್ಮಿ ಕೇಸಿನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಸಿಕ್ತು ಮೇಡಮ್. ಅವಳ ಜೊತೆನೆ ಕೆಲಸ ಮಾಡೋ ಆ ಹುಡುಗ ಪತ್ರ ಬರೆದಿದ್ದಾನೆ, ತಪ್ಪು ಒಪ್ಕೊಂಡಿದ್ದಾನೆ. ಇನ್ಮೇಲೆ ಹೀಗೆ ಮಾಡಲ್ಲ ಅಂತ ಬರ್ಕೊಟ್ಟಿದ್ದಾನೆ ಮೇಡಮ್. ಒಳ್ಳೇದಾಯ್ತು ಬಿಡಿ. ಆ ಇನ್ಸ್ಪೆಕ್ಟರ್, ಇವಾಗ ಇನ್ನೊಂದು ಕೇಸ್ ಬಂದಿದೆ. ಇವ್ರ ಆಫೀಸಲ್ಲಿ ಬಾಸು ಇವ್ರ ಮೈ ಮುಟ್ಟೋದು, ಕಿರುಕುಳ ಕೊಡೋದು ತುಂಬಾ ತೊಂದರೆ ಕೊಡ್ತಿದ್ರಂತೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ವ್ಯಕ್ತಿನ ಇಲ್ಲಿಗೆ ಬರಕ್ ಹೇಳಿದ್ದೀನಿ. ನೀವಿದ್ರೆ ಇನ್ನೂ ಒಳ್ಳೇದು. ಖಂಡಿತ ಮೇಡಮ್. ನಮಸ್ಕಾರ ಮೇಡಮ್. ನೋಡಿ, ಇಂದ್ರ ಅವರು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡುವಾಗ ನೀವ್ ಅವ್ರ ಮೈ ಮುಟ್ಟಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದೀರಾ ಅಂತ ಅವ್ರು ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮೇಡಮ್, ನಾನು ಆ ರೀತಿ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಅವರು ತಪ್ಪಾಗಿ ಹೇಳಿದ್ದಾರೆ ನಿಮ್ಮ ಹತ್ರ. ಅವರು ಮೊಬೈಲ್ ನಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಬೇಕಾದ್ರೆ ನಾನ್ ನಿಮ್ಗೆ ಅದನ್ನ ತೋರಿಸ್ತೀನಿ, ನೋಡ್ತೀರಾ? ಯಾಕೆ ಸುಮ್ನಾಗ್ಬಿಟ್ರಿ ಹೇಳಿ? ಅಯ್ಯೋ, ನಾನು ತಮಾಷೆಗೆ ಹಾಗೆ ಮಾಡಿದ್ದು. ಏನ್ರಿ, ಹೆಣ್ಣು ಮಕ್ಕಳು ಕೆಲಸಕ್ಕೆ ಬಂದ್ರೆ ಅವ್ರ ಮೈ ಕೈ ಮುಟ್ಟೋದು ತಮಾಷೆನೇನ್ರಿ? ಮೇಡಮ್, ನೀವ್ ಹೇಳಿ ಮೇಡಮ್. ಇವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ಬೆಂಡೆತ್ತೀನಿ, ಆವಾಗ ಬಾಯ್ಬಿಡ್ತಾರೆ ಮೇಡಮ್. ಅಯ್ಯೋ, ಚಂದ್ರು ಆ ರೀತಿ ಟಾರ್ಚರ್ ಕೊಡುವಂದ, ಅದಕ್ಕೆ ಹಾಗೆ ಮಾಡಿದೆ. ಯಾರೇ ಚಂದ್ರು? ಇವ್ರ ಯಜಮಾನ್ರು ಫ್ರೆಂಡು. ಇವರಿಗೆ ಕೆಲಸ ಬೇಜಾರಾಗ್ಬೇಕು, ಹಾಗೆ ನಡ್ಕೊಳ್ಳಿ ಅಂದ್ರು. ಅದಕ್ಕೆ ಹಾಗೆ ನಡ್ಕೊಂಡೆ. ಚಂದ್ರು ನಿನಗ್ ಗೊತ್ತೇನಮ್ಮ? ಗೊತ್ತು ಮೇಡಮ್, ಅವ್ರು ನಮ್ಮ ಯಜಮಾನ್ರ ಕ್ಲೋಸ್ ಫ್ರೆಂಡು. ಆದ್ರೆ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ಅಂತ ಗೊತ್ತಾಗ್ತಾ ಇಲ್ಲ. ಹಾ, ಗೊತ್ತಾಗುತ್ತೆ. ಚಂದ್ರಿಗೆ ಫೋನ್ ಮಾಡ್ರಿ. ನಾನು ಆಗ್ಲೇ ಫೋನ್ ಮಾಡಿದ್ದೀನಿ, ಇನ್ನೇನ್ ಬಂದ್ಬಿಡ್ತಾರೆ. ಏನಮ್ಮ ಇಂದ್ರ, ಕಂಪ್ಲೇಂಟ್ ಕೊಟ್ಟು ಎಷ್ಟು ಪಜಿತಿ ಮಾಡ್ಬಿಟ್ಟಲ್ಲಮ್ಮ ನೀನು. ನೀವ್ ಆ ರೀತಿ ನಡ್ಕೊಂಡ್ರೆ ಹೆಣ್ಮಕ್ಳು ಏನ್ರಿ ಮಾಡ್ತಾರೆ? ನಾನು ಇವ್ರ ಧೈರ್ಯನ ಮೆಚ್ಕೋತೀನಿ. ಎಷ್ಟು ಜನ ಹೆಣ್ಮಕ್ಳು ಬೇರೆಯವ್ರು ಕೂಡ ಹಿಂಸೆನ ತಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಕೆಲವರು ಕೆಲ್ಸನೇ ಬಿಟ್ಬಿಡ್ತಾರೆ, ಇನ್ ಕೆಲವರು ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ. ಇಂಥ ಒಂದು ಘಟನೆ ನಡೆದಾಗ ನಮ್ಮ ಸಂಸ್ಥೆಯಿಂದ ಸಹಾಯ ತಗೋಬೇಕು ಅನ್ನೋದು ಕೆಲವ್ರಿಗೆ ಗೊತ್ತೇ ಇರೋಲ್ಲ.
ನಮಸ್ತೆ ಮೇಡಮ್, ನಾನು ಅರವಿಂದ್ ಅಂತ, ಆಕೆ ಗಂಡ. ಇವ್ ನನ್ನ ಸ್ನೇಹಿತ ಚಂದ್ರು. ನಮಸ್ಕಾರ. ಹಾ, ಇವ್ರಿಗೆ ಆಫೀಸ್ನಲ್ಲಿ ಕಿರುಕುಳ ಕೊಡ್ತಾ ಇದ್ರು ಅಂತ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ಅದಕ್ಕೆ ಕರೆಸ್ದೆ. ಆದ್ರೆ ಇವ್ರು ಹೇಳ್ತಾರೆ ಇದಕ್ಕೆ ಕಾರಣ ನಿಮ್ ಫ್ರೆಂಡ್ ಚಂದ್ರು ಅಂತ. ಹೇಳಿ ಚಂದ್ರು, ಮಾತಾಡಿ. ಮೇಡಮ್, ಅದು ನಾನು ಇವ್ರಿಗೆ ಆ ರೀತಿ ನಡ್ಕೊಳಕ್ ಹೇಳಿಲ್ಲ. ಕೆಲ್ಸದ ಮೇಲೆ ಬೇಜಾರಾಗೋ ತರ ನಡ್ಕೊಳ್ಳಿ ಅಂತ ಹೇಳಿದೆ. ಆದ್ರೆ ಇವ್ರು ಸ್ವಲ್ಪ ಓವರ್ ಆಗಿ ರೈ ಯಾಕ್ರಿ ಅವ್ರ ಕೆಲ್ಸಕ್ಕೂ ನಿಮ್ಗೇರಿ ತೊಂದ್ರೆ? ನಾನು ಹೇಳ್ತೀನಿ ಸರ್, ಅದು 1 ತಿಂಗಳ ಕಾಲ ಅವಳು ಆಫೀಸ್ ಕೆಲಸ ಮಾಡೋದು, ನಾನ್ ಮನೆ ಕೆಲಸ ಮಾಡೋದು ಅಂತ ನಮ್ಮಿಬ್ಬರಲ್ಲಿ ಒಪ್ಪಂದ ಆಗಿತ್ತು. ನಾವು ಆಫೀಸಲ್ಲಿ ಫ್ರೀ ಆಗಿ ಕೂತಿರ್ತೀವಿ, ಮನೆ ಕೆಲಸನೇ ಜಾಸ್ತಿ ಅಂತ ಅವಳು ಭಾವನೆ. ಆ ವಿಷಯನ ಇವನ್ಗೆ ಹೇಳ್ದೆ. ಅದಕ್ಕೆ ಕೆಲ್ಸದ ಮೇಲೆ ಬೇಜಾರಾಗಿ ಅವಳೇ ಮನೆಗೆ ಬರುವಾಗ ಮಾಡೋಣ ಅಂದ. ಪಾಪ ಇವಂದೇನು ತಪ್ಪಿಲ್ಲ, ಕ್ಷಮಿಸ್ಬಿಡಿ ಮೇಡಮ್. ಏನು ಮಹೇಂದ್ರ, ಇದಕ್ಕೆ ನೀನೇನ್ ಹೇಳ್ತೀಯಮ್ಮ? ಸರಿ, ನನ್ನ ಕಂಪ್ಲೇಂಟ್ನ ನಾನು ವಾಪಸ್ ತಗೋತೀನಿ. ಆದ್ರೆ ಒಂದು ಕಂಡೀಷನ್, ಇನ್ ಮುಂದೆ ಇವ್ರ ಆಫೀಸ್ನಲ್ಲಿ ಯಾವ ಹೆಣ್ಮಕ್ಳ ಜೊತೆನೂ ಹಾಗೆ ನಡ್ಕೊಳ್ಳಲ್ಲ ಅಂತ ನನಗೆ ಹೇಳಿ. ಅಯ್ಯಯ್ಯೋ, ನನ್ ಚೇಂಬರಿಗೆ ಹೆಣ್ಮಕ್ಳನ್ನ ಕರ್ಸೋದೇ ಇಲ್ಲ. ಈ ರೀತಿ ನಾಟಕ ಆಡೋ ಅಂತ ಬೇರೆ ಯಾರು ಹೇಳಿದ್ರು ನನ್ನ ಆಣೆಗೂ ನಾನು ಆಡೋದೇ ಇಲ್ಲ. ನೋಡ ಮಹೇಂದ್ರ, ಆಫೀಸ್ಗೆ ಹೋಗ್ ಬರೋ ಗಂಡಸರಿಗೆ ಕೆಲಸದ ಒತ್ತಡ ಇರುತ್ತೆ, ಅದನ್ನ ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು. ಯಾರು ಸುಮ್ನೆ ಕುತ್ಕೊಂಡ್ ಬರೋದಿಲ್ಲ. ಈ ತರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಂಡೀಷನ್ಸ್ ಹಾಕೋದು ಸಂಸಾರದಲ್ಲಿ ಚೆನ್ನಾಗಿರೋದಿಲ್ಲಮ್ಮ. ಇನ್ ಮುಂದೆ ಇಬ್ರು ಹೊಂದ್ಕೊಂಡು ಹೋಗಿ. ಥ್ಯಾಂಕ್ಸ್ ಮೇಡಮ್. ಇಟ್ಸ್ ಓಕೆ. ಎತ್ತು ಹೊಲ ಉಳ್ಬೇಕು, ಹಸು ಹಾಲು ಕೊಡ್ಬೇಕು. ಉಲ್ಟಾ ಆದ್ರೆ ಚೆನ್ನಾಗಿರಲ್ಲ. ಈಗ್ಲಾದ್ರೂ ಅರ್ಥ ಆಯ್ತಾ? For more updates, like, comment, subscribe to our channel.